ಹಾಯ್, ಗುಡ್ ಮಾರ್ನಿಂಗ್ ಎವ್ರಿವನ್. ನೀವು ದ್ವಿತೀಯ ಪಿ ಯು ಸಿಲಿರುವಂತಹ ಲೀನಿಯರ್ ಪ್ರೋಗ್ರಾಮಿಂಗ್ ಪ್ರಾಬ್ಲಮ್ಸ್ ಚಾಪ್ಟರ್ ನಂಬರ್ 12 ಓಕೆ. ಈ ಚಾಪ್ಟರ್ ನಂಬರ್ 12ಅಲ್ಲಿ ಲೀನಿಯರ್ ಪ್ರೋಗ್ರಾಮಿಂಗ್ ಪ್ರಾಬ್ಲಮ್ಸ್ ಅಂತ ಒಂದು ಟಾಪಿಕ್ಸ್ ಬರ್ತಾ ಹೋಗುತ್ತೆ. ಇಲ್ಲಿ ನಾವು 7 ಮಾರ್ಕ್ಸ್ ಕ್ವಶನ್ಸ್ಗಳನ್ನ ಪಿ ಯು ಬೋರ್ಡ್ ಎಕ್ಸಾಮ್ಸಲ್ಲಿ ನೋಡ್ತಾ ಹೋಗ್ಬೋದು. ಹಾಗಾದರೆ ಈ 7 ಮಾರ್ಕ್ಸ್ ಕ್ವಶನ್ಸ್ ಹೇಗೆ ಡಿವೈಡ್ ಆಗುತ್ತೆ ಅಂದರೆ, ಪಾರ್ಟ್ ಡಿ ಅಲ್ಲಿ 6-4 ಅಂತ 2 ಕ್ವಶನ್ಸ್ಗಳಿರುತ್ತೆ. ಅಂದರೆ 6 ಮಾರ್ಕ್ಸ್ ಕ್ವಶನ್ಸ್ ಒಂದು, 4 ಮಾರ್ಕ್ಸ್ ಕ್ವಶನ್ಸ್ ಒಂದು ಅನ್ನೋದು ನಮಗೆ ಇರ್ತಾ ಹೋಗುತ್ತೆ. ಹಾಗಾದರೆ ಅಲ್ಲಿ ನಮಗೆ 6 ಮಾರ್ಕ್ಸ್ನ ಒಂದು ಕ್ವಶನ್ಸು ನಮಗೆ ಲೀನಿಯರ್ ಪ್ರೋಗ್ರಾಮಿಂಗ್ ಪ್ರಾಬ್ಲಮ್ಸ್ಗಳ ಮೇಲೆ ಬರ್ತಾ ಹೋಗುತ್ತೆ. ಹಾಗೆಯೇ 1 ಮಾರ್ಕ್ಸ್ ಕ್ವಶನ್ಸ್ ನಿಮಗೆ ಪಾರ್ಟ್ ಎ ಏನು ಆನ್ಸರ್ ಎನಿ 10 ಆಫ್ ದ ಫಾಲೋಯಿಂಗ್ ಅಂತ ಇರುತ್ತಲ್ವ, ಅಲ್ಲಿ ನಿಮಗೆ ಒಂದು ಕ್ವಶನ್ ಸಿಗ್ತಾ ಹೋಗುತ್ತೆ LPPಯಲ್ಲಿ. ಸೊ ಅಲ್ಲಿ ನಿಮಗೆ ಕಂಪ್ಲೀಟ್ ಆಗಿ ಡೆಫಿನೇಷನ್ಸ್ಗಳ ಬೇಸ್ ಮೇಲೆ ಕ್ವಶನ್ಸ್ ಇರ್ತಾ ಹೋಗುತ್ತೆ. ಇನ್ನು 6 ಮಾರ್ಕ್ಸ್ನ ಒಂದು ಪ್ರಾಬ್ಲಮ್ಮು ಕಂಪಲ್ಸರಿ ಮಸ್ಟ್ ಆ್ಯಂಡ್ ಶುಡ್ ಲೀನಿಯರ್ ಪ್ರೋಗ್ರಾಮಿಂಗ್ ಪ್ರಾಬ್ಲಮ್ಸ್ ಮೇಲೆ ಐದರ್ 49th ಕ್ವಶನ್ಸ್ ಆರ್ 50th ಕ್ವಶನ್ಸ್ ಅಲ್ಲಾದರೂ ಮಸ್ಟ್ ಆ್ಯಂಡ್ ಶುಡ್ ಆಗಿ ಲೀನಿಯರ್ ಪ್ರೋಗ್ರಾಮಿಂಗ್ ಪ್ರಾಬ್ಲಮ್ಸ್ ಮೇಲೆ ಒಂದು ಪ್ರಾಬ್ಲಮ್ ಇರ್ತಾ ಹೋಗುತ್ತೆ. ಗೊತ್ತಾಯ್ತಾ ಹೇಳಿದ್ದು? ಸೊ ನಮಗೆ ಪಾರ್ಟ್ ಡಿ ಅಟೆಂಡ್ ಮಾಡಬೇಕಾದ್ರೆ ಒಂದು ಲೀನಿಯರ್ ಪ್ರೋಗ್ರಾಮಿಂಗ್ ಪ್ರಾಬ್ಲಮ್ಸ್, ಇನ್ನೊಂದು ಇಂಟಿಗ್ರೇಷನ್ ಪ್ರಾಬ್ಲಮ್ಸ್ 6 ಮಾರ್ಕ್ಸ್ ಕ್ವಶನ್ಸ್ಗೆ. ಸೊ ಅದಕ್ಕಿಂತ ಲೀನಿಯರ್ ಪ್ರೋಗ್ರಾಮಿಂಗ್ ಪ್ರಾಬ್ಲಮ್ಸು ಈಸಿ ಆಗ್ತಾ ಹೋಗುತ್ತೆ, ಇಂಟಿಗ್ರೇಷನ್ಸು ಈಸಿ ಆಗುತ್ತೆ. ಬಟ್ ಇಂಟಿಗ್ರೇಷನ್ಸ್ ಕರೆಕ್ಟಾಗಿ ಅಪ್ಲೈ ಮಾಡ್ತಾ ಹೋದರೆ ಅದರ ಫಾರ್ಮುಲಾಸ್ಗಳು, ಅದರ ಪ್ರಾಪರ್ಟೀಸ್ಗಳನ್ನ ಕರೆಕ್ಟಾಗಿ ಫಾಲೋ ಅಪ್ ಮಾಡಿಕೊಂಡು ಕಲ್ತಿದ್ರೆ ನಿಮಗೆ ಇಂಟಿಗ್ರೇಷನ್ಸ್ ಮಾಡ್ತಾ ಹೋಗ್ತೀರಾ. ಅದರ ನೆಕ್ಸ್ಟ್ ನಿಮಗೆ ಡಿಟರ್ಮಿನೆಂಟ್ ಪ್ರಾಬ್ಲಮ್ಸ್ ಇರ್ತಾ ಹೋಗುತ್ತೆ. ನೀವು ಅಲ್ಲಿ 10 ಮಾರ್ಕ್ಸ್ ಆರಾಮಾಗಿ ತಗೋಬೋದು. ನನಗೆ ಇಂಟಿಗ್ರೇಷನ್ಸ್ ಕಷ್ಟ ಆಗ್ತಾ ಇದೆ ಅಂದಾಗ ಬರಬೇಕಾಗಿರೋದು ನೀವು ಲೀನಿಯರ್ ಪ್ರೋಗ್ರಾಮಿಂಗ್ ಪ್ರಾಬ್ಲಮ್ಸ್ಗೆ. ಸೊ ಲೀನಿಯರ್ ಪ್ರೋಗ್ರಾಮಿಂಗ್ ಪ್ರಾಬ್ಲಮ್ಸ್ ಅಂದರೆ ಆಲ್ರೆಡಿ ನೀವು ಫಸ್ಟ್ ಇಯರಲ್ಲೇ ಲೀನಿಯರ್ ಇನ್ಇಕ್ವಾಲಿಟೀಸ್ ಅನ್ನೋ ಚಾಪ್ಟರ್ಸ್ನ ನೋಡಿದ್ದೀರಾ. ಲೀನಿಯರ್ ಇನ್ಇಕ್ವಾಲಿಟಿ ಚಾಪ್ಟರ್ ಅಂತಂದರೆ ನೀವು ಅಲ್ಲೇನು ಮಾಡ್ತಾ ಇದ್ರಿ, ಒಂದಿಷ್ಟು ಲೀನಿಯರ್ ಇನ್ಇಕ್ವೇಷನ್ಸ್ಗಳು ಇರ್ತಾ ಇತ್ತು, ಸಿಸ್ಟಮ್ ಆಫ್ ಲೀನಿಯರ್ ಇನ್ಇಕ್ವೇಷನ್ಸ್ ಸಿಗ್ತಾ ಇತ್ತು. ಆ ಸಿಸ್ಟಮ್ ಆಫ್ ಲೀನಿಯರ್ ಇನ್ಇಕ್ವೇಷನ್ಸ್ಗಳಿಗೆ ಗ್ರಾಫ್ನ ಪ್ಲಾಟ್ ಮಾಡ್ತಾ ಇದ್ರಿ. ಅದರಲ್ಲಿ ನಾವು ಫಿಸಿಬಲ್ ರೀಜನ್ ಅಥವಾ ಸೊಲ್ಯೂಷನ್ ಸೆಟ್ಗಳು ಯಾವ್ದ್ಯಾವ್ದು ಬರ್ತಾ ಹೋಗುತ್ತೆ ಆ ಈಕ್ವೇಷನ್ಸ್ಗಳಿಗೆ ಅನ್ನೋದನ್ನ ನೀವು ನೋಡ್ತಾ ಇದ್ರಿ, ಹೌದಲ್ವಾ? ಅದೇ ಲೀನಿಯರ್ ಇನ್ಇಕ್ವೇಷನ್ಸ್ ಅಂದರೆ ಆ್ಯಂಡ್ ಲೀನಿಯರ್ ಈಕ್ವೇಷನ್ಸ್ ಕಂಟೈನಿಂಗ್ less than or equals to, greater than or equals to, less than or greater than ಸಿಂಬಲ್ಸ್ಗಳು. ಲೀನಿಯರ್ ಈಕ್ವೇಷನ್ಸ್ ಅಂದರೆ ಮತ್ತೆ ನಾನು ಎಕ್ಸ್ಪ್ಲೈನ್ ಮಾಡಬೇಕಾಗಿಲ್ಲ. ಲೀನಿಯರ್ ಈಕ್ವೇಷನ್ಸ್ ಅಂದರೆ ಈಕ್ವೇಷನ್ಸ್ ಹ್ಯಾಸ್ ಎ ಪವರ್ 1. ಎಕ್ಸ್ ಮತ್ತು ವೈ ವೇರಿಯೇಬಲ್ಸ್ಗಳ ಪವರ್ಗಳೇನಾಗಿರುತ್ತೆ, 1 ಇರುತ್ತೆ. ಅಂತಹ ಈಕ್ವೇಷನ್ಸ್ಗಳನ್ನು ನಾವು ಲೀನಿಯರ್ ಈಕ್ವೇಷನ್ಸ್ ಅಂತ ಹೇಳ್ತೀವಿ. ಆ ಲೀನಿಯರ್ ಈಕ್ವೇಷನ್ಸಲ್ಲಿ ಈ ಸಿಂಬಲ್ಸ್ಗಳನ್ನ ಏನಾದರೂ ಇನ್ಕ್ಲೂಡ್ ಮಾಡ್ಕೊಂಡಿದ್ವಿ ಅಂದರೆ ಲೆಸ್ ದ್ಯಾನ್ ಆರ್ ಈಕ್ವಲ್ಸ್ ಟು, ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ಸ್ ಟು, ಲೆಸ್ ದ್ಯಾನ್ ಆರ್ ಗ್ರೇಟರ್ ದ್ಯಾನ್ ಸಿಂಬಲ್ಸ್ಗಳನ್ನ ಏನಾದರೂ ಇನ್ಕ್ಲೂಡ್ ಮಾಡ್ಕೊಂಡಿದ್ವಿ ಅಂದರೆ ದಟ್ ಈಸ್ ಲೀನಿಯರ್ ಇನ್ಇಕ್ವೇಷನ್ಸ್ ಅಂತ ಕರೀತಾ ಹೋಗ್ತಾ ಇದ್ವಿ. ಓಕೆನಾ? ಹಾಗಾದರೆ ಆ ಲೀನಿಯರ್ ಇನ್ಇಕ್ವೇಷನ್ಸ್ಗಳಿಗೆ ನೀವು ಸಮ್ ಪಾಯಿಂಟ್ಸ್ಗಳನ್ನ ಫೈಂಡ್ ಔಟ್ ಮಾಡ್ತಾ ಇದ್ರಿ. ಎಕ್ಸ್ ಮತ್ತು ವೈ ಪಾಯಿಂಟ್ಸ್ಗಳನ್ನ ಫೈಂಡ್ ಔಟ್ ಮಾಡಿ ಆ ಲೀನಿಯರ್ ಈಕ್ವೇಷನ್ಸ್ನ ಸೊಲ್ಯೂಷನ್ ಸೆಟ್ಟು ಟುವರ್ಡ್ಸ್ ಟು ದ ಆರಿಜಿನ್ ಬರುತ್ತಾ ಅಥವಾ ಅವೇ ಟುವರ್ಡ್ಸ್ ದ ಆರಿಜಿನ್ ಆಗ್ತಾ ಹೋಗುತ್ತಾ ಅನ್ನೋದನ್ನು ನೋಡ್ತಾ ಇದ್ವಿ ಇನ್ನು ಫಸ್ಟ್ ಇಯರಲ್ಲಿ. ಅದೇ ಟಾಪಿಕ್ಕನ್ನು ನಾವು ಲೀನಿಯರ್ ಪ್ರೋಗ್ರಾಮಿಂಗ್ ಪ್ರಾಬ್ಲಮ್ಸಲ್ಲೂ ಇನ್ಕ್ಲೂಡ್ ಮಾಡ್ಕೊಳ್ತಾ ಹೋಗ್ತೀವಿ. ಹಾಗಾದರೆ ಈ ಲೀನಿಯರ್ ಪ್ರೋಗ್ರಾಮಿಂಗ್ ಪ್ರಾಬ್ಲಮ್ಸ್ ಅಂದ್ರೇನು, ಇದರಲ್ಲಿ ಬರುವಂತಹ ಡೆಫಿನೇಷನ್ಸ್ಗಳು ಯಾವ್ಯಾವ್ದು ಬರ್ತಾ ಹೋಗುತ್ತೆ ಅನ್ನೋದನ್ನು ನೋಡ್ತಾ ಹೋಗೋಣ. ಅದಕ್ಕಿಂತ ಒಂದು ಬೆಸ್ಟ್ ಎಕ್ಸಾಂಪಲ್ ಹೇಳ್ತಾ ಹೋಗ್ತೀನಿ ಲೀನಿಯರ್ ಪ್ರೋಗ್ರಾಮಿಂಗ್ ಪ್ರಾಬ್ಲಮ್ಸ್ನ ಅರ್ಥ ಮಾಡ್ಕೊಳ್ಳಿಕ್ಕೆ. ಈಗ ಒಬ್ಬ ಸೆಲ್ಲರ್ ಇದ್ದಾನೆ. ಆ ಸೆಲ್ಲರ್ ಏನು ಮಾಡ್ತಾ ಇದ್ದಾನೆ ಅಂತಂದರೆ ಅವನ ಹತ್ರ 2 ಐಟಮ್ ಪ್ರಾಡಕ್ಟ್ಸ್ಗಳಿದೆ. ಎಷ್ಟು ಪ್ರಾಡಕ್ಟ್ಸ್ ಇದೆ? 2 ಐಟಮ್ ಪ್ರಾಡಕ್ಟ್ಸ್ನ ಅವನು ಪರ್ಚೇಸ್ ಮಾಡ್ತಾ ಇದ್ದಾನೆ. ಪರ್ಚೇಸ್ ಮಾಡಿದ್ಮೇಲೆ ಅದು ನೆಕ್ಸ್ಟ್ ಅವನೇನು ಮಾಡ್ತಾ ಹೋಗ್ತಾನೆ, ಸೇಲ್ ಮಾಡ್ತಾ ಹೋಗ್ತಾನೆ. ಸೊ ಐಟಮ್ಸ್ಗಳು ಯಾವ್ದ್ಯಾವುದು ಅಂತಂದರೆ ಚೇರ್ ಮತ್ತು ಟೇಬಲ್ಸ್. ಬೈಯರ್ ಯಾರು? ಕಸ್ಟಮರ್ಸ್ಗಳು ನಾವಿಲ್ಲಿ ತಗೊಳ್ತಾ ಹೋಗ್ತಾರೆ. ಸೊ ಇವನು ಪರ್ಚೇಸ್ ಮಾಡ್ತಾ ಇರೋಂಥ ಐಟಮ್ಸ್ಗಳು ಟೇಬಲ್ ಮತ್ತು ಚೇರ್ಸ್ಗಳು ಮಾತ್ರ. ಓಕೆನಾ? ಅವನ ಶಾಪಲ್ಲಿ ಇರೋಂತಹ ಗೋಡನ್ ಸ್ಟೋರೇಜ್ ಕೆಪಾಸಿಟಿ ಎಷ್ಟಿದೆ ಅಂತಂದರೆ 100 ಮೆಟೀರಿಯಲ್ಸ್ ಇಡಿಸೋವಂತಹ ಸ್ಟೋರೇಜ್ ಕೆಪಾಸಿಟಿ ಮಾತ್ರ ಅವನ ಹತ್ರ ಇರೋದು. ಸೊ ಅವನಿವಾಗ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇರೋದು ಅಮೌಂಟು 50,000. ಅವನು
ಏನು ಚೇರ್ಸ್ ಮತ್ತು ಟೇಬಲ್ಸ್ಗಳನ್ನ ಪರ್ಚೇಸ್ ಮಾಡ್ತಾ ಇದ್ದಾನೆ, ಅವನ್ನ ಪರ್ಚೇಸ್ ಮಾಡಲಿಕ್ಕೆ ಅವನು ಎಷ್ಟು ಇನ್ವೆಸ್ಟ್ ಮಾಡ್ತಾ ಇದ್ದಾನೆ, 50,000 ಮಾತ್ರ ಅವನ ಹತ್ರ ಇರೋದು. ಎಷ್ಟಿರೋದು? 50,000 ಮಾತ್ರ. ಹಾಗೆಯೇ ಪರ್ಚೇಸ್ ಮಾಡ್ಕೋಬೇಕಾದ್ರೆ ಕಂಪನಿ ಕಡೆಯಿಂದ ಪರ್ಚೇಸ್ ಮಾಡ್ಕೋಬೇಕಾದ್ರೆ ಒಂದು ಟೇಬಲಿಗೆ 2,500 ರುಪೀಸ್ ಹೇಳ್ತಾ ಹೋಗ್ತಾರೆ. ಒಂದು ಟೇಬಲಿಗೆ ಎಷ್ಟು ಅಮೌಂಟ್ ಹೇಳ್ತಾ ಇದ್ದಾರೆ? 2,500 ರುಪೀಸ್ ಹೇಳ್ತಾ ಇದ್ದಾನೆ. ಓಕೆನಾ? ಹಾಗೆಯೇ ಒಂದು ಚೇರ್ನ ಪರ್ಚೇಸ್ ಮಾಡಲಿಕ್ಕೆ ಕಂಪನಿಯಿಂದ ಇವನಿಗೆ ಎಷ್ಟು ಮಾಡ್ತಾ ಇದ್ದಾರೆ ಅಮೌಂಟ್ ತೊಗೊಳ್ತಾ ಇದ್ದಾರೆ ಇವನಿಂದ 500 ರುಪೀಸ್ ಒಂದು ಚೇರಿಂದ ಅಮೌಂಟ್ ತೊಗೊಳ್ತಾ ಇದ್ದಾರೆ ಒಂದು ಚೇರಿಗೆ. ಹಾಗಾದರೆ ಇವನು ನಂಬರ್ ಆಫ್ ಟೇಬಲ್ಸ್ಗಳನ್ನ ಎಷ್ಟು ಪರ್ಚೇಸ್ ಮಾಡ್ಬೋದು, ಹಾಗೆ ನಂಬರ್ ಆಫ್ ಚೇರ್ಸ್ಗಳನ್ನ ಎಷ್ಟು ಪರ್ಚೇಸ್ ಮಾಡ್ಬೋದು ಅನ್ನೋದನ್ನು ನಾವು ವಿತಿನ್ ದ 50,000 ಒಳಗಡೆ ನಾವಿಲ್ಲಿ ಕ್ಯಾಲ್ಕುಲೇಟ್ ಮಾಡ್ಕೊಳ್ತಾ ಹೋಗ್ತಾ ಇದ್ದೀರಿ ಅಂತ ತಿಳ್ಕೊಳ್ಳಿ. ಹಾಗಾದರೆ ಇವನೇನೋ 50,000 ಇನ್ವೆಸ್ಟ್ ಮಾಡ್ದ. 50,000 ಇನ್ವೆಸ್ಟ್ಮೆಂಟ್ ಮಾಡಿದ್ಮೇಲೆ ಅವನಿಗೆ ಇನ್ಕಮ್ ಅನ್ನೋದು ಇರಲೇಬೇಕು. ಸೊ ಇನ್ಕಮ್ ಇಲ್ದಲೆ ನಾವು ಯಾವುದೇ ಬಿಸ್ನೆಸ್ನ ನಡ್ಸೋಕ್ಕಾಗೋದಿಲ್ಲ. ಸೊ ಇವನೇನು ಮಾಡ್ತಾ ಇದ್ದಾನೆ ಅಂದರೆ ಪರ್ಚೇಸ್ ಮಾಡ್ಕೊಂಡ, ನಂಬರ್ ಆಫ್ ಚೇರ್ಸ್ ಒಂದಿಷ್ಟು ಪರ್ಚೇಸ್ ಮಾಡ್ಕೊಂಡ, ನಂಬರ್ ಆಫ್ ಟೇಬಲ್ಸ್ ಒಂದಿಷ್ಟು ಪರ್ಚೇಸ್ ಮಾಡ್ಕೊಂಡಾದ್ಮೇಲೆ ಅವನೇನು ಮಾಡ್ತಾ ಇದ್ದಾನೆ, ಒಂದು ಟೇಬಲಿಗೆ ಇಷ್ಟು ಇನ್ಕಮ್ ಬರಲೇಬೇಕು ಅಂತ ಹೇಳಿ 2,500 ರುಪೀಸ್ ತಗೊಂಡಿದ್ದ ಚೇರು 2,600 ರುಪೀಸ್ಗೆ ಸೇಲ್ ಮಾಡ್ತಾ ಹೋಗ್ತಾನೆ. ಗೊತ್ತಾಯ್ತಾ? ಪರ್ ಚೇರಿಂದ ಅವನಿಗೆ ಎಷ್ಟು ಅಮೌಂಟ್ ಇನ್ಕಮ್ ಆಗ್ತಾ ಇದೆ ಅಂದರೆ 100 ರುಪೀಸ್ ಪರ್ ಚೇರಿಂದ ಇನ್ಕಮ್ ಇನ್ಕ್ರೀಸ್ ಆಗ್ತಾ ಇದೆ. ಗೊತ್ತಾಯ್ತಾ ಹೇಳಿದ್ದು? ಹಾಗೆಯೇ ಇನ್ನು ಚೇರ್ಸ್ಗಳಿಗೆ ಕಂಪೇರ್ ಮಾಡ್ಕೊಂತ ಬಂದರೆ ಚೇರ್ಸ್ಗಳಿಗೆ 150 ರುಪೀಸ್ ಅಂದರೆ 600 ರುಪೀಸ್ 500 ರುಪೀಸ್ಗೆ ಪರ್ಚೇಸ್ ಮಾಡಿದಂತಹ ಚೇರ್ನ 650 ರುಪೀಸ್ಗೆ ಸೇಲ್ ಮಾಡ್ತಾ ಇದ್ದ. ಗೊತ್ತಾಗ್ತಿದೆ ಹೇಳ್ತಿರೋದು? 500 ರುಪೀಸ್ ಚೇರ್ಸ್ಗೆ ಪರ್ಚೇಸ್ ಮಾಡಿದ್ದ, 500 ರುಪೀಸ್ ಕೊಟ್ಟು ಚೇರ್ಗಳನ್ನ ಪರ್ಚೇಸ್ ಮಾಡಿದ್ದ, 2,500 ರುಪೀಸ್ ಕೊಟ್ಟು ಟೇಬಲ್ಸ್ಗಳನ್ನ ಪರ್ಚೇಸ್ ಮಾಡಿದ್ದ. ಒಂದಿಷ್ಟು ನಂಬರ್ ಆಫ್ ಚೇರ್ಸ್ ಮತ್ತು ನಂಬರ್ ಆಫ್ ಟೇಬಲ್ಸ್ಗಳನ್ನ ಪರ್ಚೇಸ್ ಮಾಡಿ ತೊಗೊಂಬಂದು ಇಟ್ಕೊಂಡಿದ್ದಾನೆ ಈಗ. ಸೊ ಇವಾಗ ಸೇಲ್ ಮಾಡ್ತಾ ಇದ್ದಾನೆ ಕಸ್ಟಮರ್ಗಳಿಗೆ. ಸೇಲ್ ಮಾಡಬೇಕಾದ್ರೆ ಇವನೊಂದಿಷ್ಟು ಇನ್ಕಮ್ ಅಂತ ತೊಗೊಳ್ಬೇಕಾಗುತ್ತೆ. ಸೊ ಆ ಇನ್ಕಮ್ ತೊಗೋಬೇಕಾದ್ರೆ ಟೇಬಲಿಗೆ 100 ರುಪೀಸ್ ಎಕ್ಸ್ಟ್ರಾ ಅಮೌಂಟ್ ಆ್ಯಡ್ ಮಾಡ್ತಾನೆ. ಅಂದರೆ 2,600 ರುಪೀಸ್ಗೆ ಪರ್ ಟೇಬಲ್ನ ಸೇಲ್ ಮಾಡ್ತಾ ಹೋಗ್ತಾನೆ. ಓಕೆನಾ? ಹಾಗೆಯೇ 650 ರುಪೀಸ್ಗೆ ಪರ್ ಚೇರನ್ನು ನಾವು ಸೇಲ್ ಮಾಡ್ತಾ ಹೋಗ್ತಾ ಇದ್ದಾನೆ. ಹಾಗಾದರೆ ನನ್ನ ಕ್ವಶನ್ಸ್ ಏನಂತ ಅಂದರೆ, ವಾಟ್ಸ್ ದ ಮ್ಯಾಕ್ಸಿಮಮ್ ಪ್ರಾಫಿಟ್ he can get from the chairs and tables? ನನ್ನ ಕ್ವಶನ್ಸ್ ಇಷ್ಟೇ. ಅವನು ಎಷ್ಟು ಮ್ಯಾಕ್ಸಿಮಮ್ ಪ್ರಾಫಿಟ್ನ ಪಡ್ಕೋಬೋದು ಚೇರ್ಸ್ಗಳಿಂದ, ಮತ್ತು ಮ್ಯಾಕ್ಸಿಮಮ್ ಪ್ರಾಫಿಟ್ ಎಷ್ಟು ತಗೋಬೋದು ಚೇರ್ಸ್ಗಳಿಂದ ಮತ್ತು ಟೇಬಲ್ಸ್ಗಳನ್ನ ಸೇಲ್ ಮಾಡಿದ್ಮೇಲೆ ಅನ್ನೋ ಕ್ವಶನ್ಸ್ನ ಅರೈಸ್ ಮಾಡ್ತಾ ಇದ್ದೀನಿ. ಹಾಗಾದರೆ ಇದಕ್ಕೆ ನೀವೇನು ಮಾಡ್ತಾ ಹೋಗ್ತೀರಾ? ಸಿಂಪಲ್ ಕ್ಯಾಲ್ಕುಲೇಷನ್ಸ್ ಮಾಡ್ಕೊಳ್ತಾ ಹೋಗ್ತೀರಾ. ಬಟ್ ನಮ್ಮಲ್ಲಿರುವಂತಹ ಲೀನಿಯರ್ ಪ್ರೋಗ್ರಾಮಿಂಗ್ ಪ್ರಾಬ್ಲಮ್ ಸ್ಟ್ಯಾಟಿಸ್ಟಿಕ್ಸ್ನ ಯೂಸ್ ಮಾಡಿಕೊಂಡು ನಾವಿಲ್ಲಿ ಮ್ಯಾಕ್ಸಿಮಮ್ ಪ್ರಾಫಿಟ್ನೂ ಹೇಳ್ಬೋದು, ಹಾಗೆ ಮಿನಿಮಮ್ ಪ್ರಾಫಿಟ್ನೂ ಹೇಳ್ತಾ ಹೋಗ್ಬೋದು. ಹಾಗೆ ಮ್ಯಾಕ್ಸಿಮಮ್ ನಂಬರ್ ಆಫ್ ಚೇರ್ಸ್ಗಳನ್ನ ಎಷ್ಟು ಪರ್ಚೇಸ್ ಮಾಡ್ಬೋದು ಮ್ಯಾಕ್ಸಿಮಮ್ ಪ್ರಾಫಿಟ್ ಆಗಲಿಕ್ಕೆ, ಹಾಗೆಯೇ ಮಿನಿಮಮ್ ನಂಬರ್ ಆಫ್ ಚೇರ್ಸ್ ಅಥವಾ ಮಿನಿಮಮ್ ನಂಬರ್ ಆಫ್ ಟೇಬಲ್ಸ್ಗಳನ್ನ ತಗೊಂಡ್ರೆ ಎಷ್ಟು ನಮಗೆ ಮಿನಿಮೈಸ್ ಆಗ್ತಾ ಹೋಗುತ್ತೆ ಪ್ರಾಫಿಟ್ ಅನ್ನೋದನ್ನು ನಾವಿಲ್ಲಿ ಫೈಂಡ್ ಔಟ್ ಮಾಡ್ತಾ ಹೋಗ್ಬೋದು. ಹಾಗಾದರೆ ಲೀನಿಯರ್ ಪ್ರೋಗ್ರಾಮಿಂಗ್ ಪ್ರಾಬ್ಲಮ್ಸ್ ಅಂದರೆ ಏನಾಗ್ತಾ ಇದೆ? ಇಟ್ಸ್ ಎ ಕಂಪ್ಲೀಟ್ಲಿ ಬಿಸ್ನೆಸ್ ಓರಿಯೆಂಟೆಡ್ ಪ್ರಾಬ್ಲಮ್ಸ್. ಓಕೆನಾ ಹೇಳ್ತಾ ಇರೋದು? ಸೊ ಇಲ್ಲಿ ನಾವು ಪ್ರಾಫಿಟ್ನ ಮ್ಯಾಕ್ಸಿಮೈಸ್ ಮಾಡ್ಕೊಳ್ಳಿಕ್ಕೆ ಏನೇನು ಮಾಡಬೇಕು, ಪ್ರಾಫಿಟ್ನ ಮಿನಿಮೈಸ್ ಮಾಡ್ಕೊಳ್ಳಿಕ್ಕೆ ಏನೇನು ಮಾಡ್ತಾ ಹೋಗಬೇಕು, ಹಾಗೆ ತುಂಬ ಸ್ಟೋರೇಜ್ ಕೆಪಾಸಿಟಿ ಇದೆ ಅಂತಂದಾಗ ನಾವು ನಂಬರ್ ಆಫ್ ಐಟಮ್ಸ್ಗಳನ್ನ ಎಷ್ಟು ಪರ್ಚೇಸ್ ಮಾಡ್ಬೋದು, ನಂಬರ್ ಆಫ್ ಐಟಮ್ಸ್ಗಳನ್ನ ಎಷ್ಟು ನಾವು ತಗೊಳ್ದಲ್ಲೇ ಇರ್ಬೋದು ಅನ್ನೋದನ್ನು ನಾವಿಲ್ಲಿ ಮ್ಯಾಕ್ಸಿಮಮ್ ಮತ್ತು ಮಿನಿಮಮ್ ವ್ಯಾಲ್ಯೂಸ್ಗಳನ್ನು ಫೈಂಡ್ ಔಟ್ ಮಾಡಲಿಕ್ಕೆ ಲೀನಿಯರ್ ಪ್ರೋಗ್ರಾಮಿಂಗ್ ಪ್ರಾಬ್ಲಮ್ಸ್ ಮೆಥಡ್ ಈಸ್ ದ ಒನ್ ಆಫ್ ದ ಬೆಸ್ಟ್ ಮೆಥಡ್ ಅಂತ ಹೇಳ್ತಾ ಹೋಗ್ತೀವಿ. ಗೊತ್ತಾಯ್ತಾ? ಸೊ ಈ ಲೀನಿಯರ್ ಪ್ರೋಗ್ರಾಮಿಂಗ್ ಪ್ರಾಬ್ಲಮ್ಸಲ್ಲಿ ನಾವು ಗ್ರಾಫಿಕಲ್ ರೆಪ್ರೆಸೆಂಟೇಷನ್ಸ್ ಕೊಡ್ತಾ ಹೋಗ್ತೀವಿ. ಆ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ಸ್ ನೀವು ಆಲ್ರೆಡಿ ಲೀನಿಯರ್ ಇನ್ಇಕ್ವಾಲಿಟಿ ಸಾಲ್ವ್ ಮಾಡಬೇಕಾದ್ರೆ ನೋಡಿದ್ದೀರಾ. ಏನಂತ ಅಂದರೆ ನಮಗೆ ಎಷ್ಟು ಐಟಮ್ಸ್ ಇದೆ, ನಂಬರ್ ಆಫ್ ಐಟಮ್ಸ್ಗಳು ಯಾವ್ಯಾವ ತೊಗೊಳ್ತಾ ಇದ್ದೀವಿ, ಯಾವ್ಯಾವ ಎಲ್ಲ ಐಟಮ್ಸ್ಗಳನ್ನ ಸೇಲ್ ಮಾಡ್ತಾ ಇದ್ದೀವಿ ಅನ್ನೋದಕ್ಕೆ ನಾವಿಲ್ಲಿ ವೇರಿಯೇಬಲ್ಸ್ ಮುಖಾಂತರ ನೇಮಿಂಗ್ ಕೊಡ್ತಾ ಹೋಗ್ತೀವಿ. ಫಾರ್ ಎಕ್ಸಾಂಪಲ್ ನಾನು ಇವಾಗ ಚೇರ್ಸ್ ಮತ್ತು ಟೇಬಲ್ಸ್ಗಳಂತ ಹೇಳಿದೆ. ಚೇರ್ಸ್ಗಳನ್ನ ಎಕ್ಸ್ ಅಂತ ಕರ್ಕೊಂಡ್ರೆ ಟೇಬಲ್ಸ್ಗಳನ್ನ ವೈ ಅಂತ ಕರ್ಕೋಬೋದು, ಅಥವಾ ಟೇಬಲ್ಸ್ಗಳನ್ನ ಎಕ್ಸ್ ಅಂತ ಕರ್ಕೊಂಡು ಚೇರ್ಸ್ಗಳನ್ನು ನಾವು ವೈ ಅಂತ ಕರ್ಕೊಳ್ತಾ ಹೋಗ್ಬೋದು. ಹೀಗೆ ನೇಮಿಂಗ್ ಕೊಡ್ಕೊಳ್ತಾ ನಾವು ಎಕ್ಸ್ ಮತ್ತು ವೈ ವೇರಿಯೇಬಲ್ಸ್ ಡಿಪೆಂಡೆಂಟ್ ಮೇಲೆ ಒಂದು ಈಕ್ವೇಷನ್ಸ್ಗಳನ್ನ ಕ್ರಿಯೇಟ್ ಮಾಡ್ತಾ ಹೋಗ್ತೀವಿ.
ಗೊತ್ತಾಯ್ತಾ ಹೇಳಿದ್ದು. ಸೊ ಆ ಈಕ್ವೇಶನ್ಸ್ ಮೇಲೆ ನಾವು ಮ್ಯಾಕ್ಸಿಮಮ್ ಪ್ರಾಫಿಟ್ ಯಾವ್ದು ಬರ್ತಾ ಹೋಗುತ್ತೆ, ಮಿನಿಮಮ್ ಪ್ರಾಫಿಟ್ ಯಾವ್ದನ್ನು ಸೇಲ್ ಮಾಡಿದ್ರೆ, ನಂಬರ್ ಆಫ್ ಟೇಬಲ್ ಸೇಲ್ ಮಾಡಿದ್ರೆ ನಮಗೆ ಮ್ಯಾಕ್ಸಿಮಮ್ ಪ್ರಾಫಿಟ್ ಸಿಗುತ್ತಾ, ಅಥವಾ ಮ್ಯಾಕ್ಸಿಮಮ್ ಪ್ರಾಫಿಟ್ಟು ನಂಬರ್ ಆಫ್ ಚೇರ್ಸ್ಗಳನ್ನ ಸೇಲ್ ಮಾಡಿದ್ರೆ ಸಿಗ್ತಾ ಹೋಗುತ್ತಾ ಅನ್ನೋದನ್ನ ನಾವು ನೋಡ್ತಾ ಹೋಗ್ಬೋದು. ಗೊತ್ತಾಯ್ತಾ ಹೇಳಿದ್ದು. ಸೊ ನೀವು ಆಲ್ರೆಡಿ ಲೀನಿಯರ್ ಇನ್ಇಕ್ವಾಲಿಟೀಸ್ ಇಲ್ಲಿ ವರ್ಬಲ್ ಪ್ರಾಬ್ಲಮ್ಸ್ಗಳನ್ನ ಈಕ್ವೇಶನ್ಸ್ ಫಾರ್ಮ್ಯಾಟಿಗೆ ಕನ್ವರ್ಟ್ ಮಾಡಿಕೊಂಡು ಸಾಲ್ವ್ ಮಾಡೋದನ್ನ ಆಲ್ರೆಡಿ ಕಲ್ತ್ಕೊಂಡಿದ್ದೀರಾ. ಸೊ ಇಲ್ಲೂ ಅಷ್ಟೇ ಒಂದಿಷ್ಟು ವರ್ಬಲ್ ಪ್ರಾಬ್ಲಮ್ಸ್ಗಳು ಇರ್ತಾ ಹೋಗುತ್ತೆ. ಆ ವರ್ಬಲ್ ಪ್ರಾಬ್ಲಮ್ಸ್ಗಳಿಂದ ನಾವು ಈಕ್ವೇಶನ್ಸ್ ಫಾರ್ಮ್ಯಾಟಿಗೆ ಕನ್ವರ್ಟ್ ಮಾಡಿಕೊಂಡು ಲೀನಿಯರ್ ಪ್ರೋಗ್ರಾಮಿಂಗ್ ಪ್ರಾಬ್ಲಮ್ಸ್ಗಳನ್ನ ಸಾಲ್ವ್ ಮಾಡ್ತಾ ಹೋಗ್ತೀವಿ. ಹಾಗಂತ ಎಲ್ಲ ಪ್ರಾಬ್ಲಮ್ಸ್ಗಳು ವರ್ಬಲ್ ಪ್ರಾಬ್ಲಮ್ಸ್ ಅಲ್ಲೇ ಇರೋದಿಲ್ಲ. ಒಂದಿಷ್ಟು ಇಂಪಾರ್ಟೆಂಟ್ ಪ್ರಾಬ್ಲಮ್ಸ್ಗಳಂತ ಇದ್ದಾವೆ, ಆ ಪ್ರಾಬ್ಲಮ್ಸ್ಗಳನ್ನ ವರ್ಬಲಲ್ಲೇ ಇರುತ್ತೆ, ಅದನ್ನ ನಾವು ಕನ್ವರ್ಟ್ ಮಾಡ್ಕೊಳ್ತಾ ಹೋಗ್ತೀವಿ. ಇನ್ನು ಡೈರೆಕ್ಟ್ ಕ್ವಶನ್ಸ್ ಕೊಟ್ಟಿರ್ತಾರೆ, ಮ್ಯಾಕ್ಸಿಮೈಸ್ ದ ಆರ್ ಮಿನಿಮೈಸ್ ದ ಗಿವನ್ ಈಕ್ವೇಶನ್ಸ್ ಅಂತ ಕೇಳ್ತಾ ಹೋಗ್ತಾನೆ. ಸೊ ಕೊಟ್ಟಿರೋಂಥ ಪ್ರಾಬ್ಲಮ್ಸಲ್ಲಿ ಅವನೇ ಡೈರೆಕ್ಟಾಗಿ ಈಕ್ವೇಶನ್ಸ್ಗಳು ಕೊಟ್ಟಿರ್ತಾನೆ. ಆ ಈಕ್ವೇಶನ್ಸ್ ಬೇಸಿಸ್ ಮೇಲೆ ನಾವು ಮ್ಯಾಕ್ಸಿಮಮ್ ಅಮೌಂಟ್ ಮತ್ತು ಮಿನಿಮಮ್ ಅಮೌಂಟ್ ಆಗಲಿ ಅಥವಾ ಮ್ಯಾಕ್ಸಿಮೈಸ್ ಆಫ್ ದಟ್ ಈಕ್ವೇಶನ್ ಆರ್ ಮಿನಿಮೈಸ್ ಆಫ್ ದಟ್ ಈಕ್ವೇಶನ್ಸ್ಗಳನ್ನ ಫೈಂಡ್ ಔಟ್ ಮಾಡ್ತಾ ಹೋಗ್ತೀವಿ. ಹಾಗಾದರೆ ಇಲ್ಲಿ ಬರುವಂಥ ಫಸ್ಟ್ ಡೆಫಿನೇಷನ್ಸ್ಗಳನ್ನ ಕಲ್ತ್ಕೊಳ್ತಾ ಹೋಗೋಣ. ಡೆಫಿನೇಷನ್ಸ್ಗಳನ್ನ ಕಲ್ತಾದ್ಮೇಲೆ ನಾವು ಡೈರೆಕ್ಟಾಗಿ ಪ್ರಾಬ್ಲಮ್ ಸಾಲ್ವ್ ಮಾಡೋ ಮೆಥಡ್ ಹೇಗೆ, ಪ್ರಾಬ್ಲಮ್ ಸಾಲ್ವ್ ಹೇಗೆ ಮಾಡ್ತಾ ಹೋಗ್ತಾರೆ, ಸ್ಟೆಪ್ಸ್ ವೈಸ್ ಹೇಗೆ ಮಾರ್ಕ್ಸ್ ಅಲಾಟ್ಮೆಂಟ್ ಆಗ್ತಾ ಹೋಗುತ್ತೆ ಅನ್ನೋದನ್ನ ಹೇಳ್ತಾ ಹೋಗ್ತೀವಿ. ಗೊತ್ತಾಯ್ತಾ ಹೇಳಿದ್ದು. ಸೊ ಫಸ್ಟ್ ಡೆಫಿನೇಷನ್ಸ್ ನೋಡೋದಾದ್ರೆ ನಾವಿಲ್ಲಿ ಆಪ್ಟಿಮೈಸೇಷನ್ ಪ್ರಾಬ್ಲಮ್ಸ್ ಅಂತ ಫಸ್ಟ್ ಡೆಫಿನೇಷನ್ಸ್ ಬರ್ತಾ ಹೋಗುತ್ತೆ. ಹಾಗಾದ್ರೆ ಈ ಆಪ್ಟಿಮೈಸೇಷನ್ ಪ್ರಾಬ್ಲಮ್ಸ್ ಅಂದ್ರೇನು, ಆಪ್ಟಿಮಮ್ ಅಂದ್ರೇನು ಅನ್ನೋದನ್ನ ನಾವಿಲ್ಲಿ ನೋಡ್ತಾ ಹೋಗೋಣ. ಹಾಗಾದ್ರೆ ಫಸ್ಟ್ ಡೆಫಿನೇಷನ್ಸ್ ನೋಡೋಣ. ಓಕೆ, ಆ ಲೀನಿಯರ್ ಪ್ರೋಗ್ರಾಮಿಂಗ್ ಪ್ರಾಬ್ಲಮ್ಸ್ ಅಲ್ಲಿ ಡೆಫಿನೇಷನ್ಸ್ಗಳು ತುಂಬ ಇದೆ. ಸೊ ಹಾಗಾಗಿ 1 ಮಾರ್ಕ್ಸ್ನ ಡೆಫಿನೇಷನ್ಸ್ಗಳು ಇಂಪಾರ್ಟೆಂಟು. ಇಲ್ಲಿ ಒಂದು 10 ಡೆಫಿನೇಷನ್ಸ್ಗಳು ಬರ್ತಾ ಹೋಗುತ್ತೆ. ಆ 10 ಡೆಫಿನೇಷನ್ಸ್ಗಳು ವೆರಿ ಇಂಪಾರ್ಟೆಂಟು. ಯಾಕೆ ಅಂತಂದರೆ ಪ್ರತಿ ವರ್ಷ ಒಂದೊಂದು ಡೆಫಿನೇಷನ್ಸ್ಗಳನ್ನ ಕೇಳ್ಕೊಂಡು ಬರ್ತಾ ಇದ್ದಾನೆ. ಸೊ ಬರ್ಸೋವಂಥ ಪ್ರತಿಯೊಂದು ಡೆಫಿನೇಷನ್ಸ್ಗಳು ಕೂಡ ವೆರಿ ಇಂಪಾರ್ಟೆಂಟು. ಮಸ್ಟ್ ಆ್ಯಂಡ್ ಶುಡ್ಡು ನೀವೆಲ್ಲರೂ ಪ್ರಾಕ್ಟೀಸ್ ಮಾಡಲೇಬೇಕು. ಡೆಫಿನೇಷನ್ಸ್ಗಳನ್ನ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ಸೊ ಇಲ್ಲಿ ಮೊದಲನೇದು ಹೇಳೋದಾದರೆ ಆಪ್ಟಿಮೈಸೇಷನ್ ಪ್ರಾಬ್ಲಮ್ಸ್. LPP ಬರುವಂತಹ ಮೊದಲನೇ ಡೆಫಿನೇಷನ್ಸ್ ಯಾವ್ದಾಗ್ತಾ ಇದೆ ಇವಾಗ, ಆಪ್ಟಿಮೈಸೇಷನ್ ಪ್ರಾಬ್ಲಮ್ಸ್ ಅಂದ್ರೆ. ಆಪ್ಟಿಮೈಸೇಷನ್ ಪ್ರಾಬ್ಲಮ್ಸ್ ಅಂದ್ರೆ ಎ ಪ್ರಾಬ್ಲಮ್ ವಿಚ್ ಸೀಕ್ಸ್ ಟು ಮ್ಯಾಕ್ಸಿಮೈಸ್ ಆರ್ ಮಿನಿಮೈಸ್ ಎ ಲೀನಿಯರ್ ಈಕ್ವೇಷನ್ಸ್. ಎ ಪ್ರಾಬ್ಲಮ್ ವಿಚ್ ಸೀಕ್ಸ್ ಟು ಮ್ಯಾಕ್ಸಿಮೈಸ್ ಆರ್ ಮಿನಿಮೈಸ್ ಎ ಲೀನಿಯರ್ ಈಕ್ವೇಷನ್ಸ್ ಆಫ್ 2 ವೇರಿಯೇಬಲ್ಸ್ x and y subjected to certain constraints as determined by a set of linear inequalities is called an optimization problems. ಎಸ್, ನಾನು ಆಗಲೇ ಇಲ್ಲ ಒಂದು ಪ್ರಾಬ್ಲಮ್ ಹೇಳಿದೆ. ಯಾವುದು, ಒಬ್ಬ ಪರ್ಚೇಸರ್ ಇರ್ತಾನೆ, ಬೈಯರ್ ಇರ್ತಾನೆ. ಅವನೇನು ಮಾಡ್ತಾ ಇದ್ದಾನೆ, ಒಂದಿಷ್ಟು ಚೇರ್ಸ್ಗಳನ್ನ ಮತ್ತು ಟೇಬಲ್ಸ್ಗಳನ್ನ ಪರ್ಚೇಸ್ ಮಾಡ್ತಾ ಇದ್ದಾನೆ. ಆ ಪರ್ಚೇಸ್ ಮಾಡಿದ್ದನ್ನ ಸೇಲ್ ಮಾಡ್ತಾನೆ. ಅಲ್ಲಿ ನಮಗೆ ಮ್ಯಾಕ್ಸಿಮಮ್ ಪ್ರಾಫಿಟ್ ಬರುತ್ತಾ, ಚೇರ್ಸ್ಗಳಿಂದ ಎಷ್ಟು ಮ್ಯಾಕ್ಸಿಮಮ್ ಪ್ರಾಫಿಟ್ ಬರ್ತಾ ಹೋಗುತ್ತೆ, ಟೇಬಲ್ಸ್ಗಳನ್ನ ಸೇಲ್ ಮಾಡಿದ್ರೆ ಮ್ಯಾಕ್ಸಿಮಮ್ ಪ್ರಾಫಿಟ್ ಎಷ್ಟು ಬರ್ತಾ ಹೋಗುತ್ತೆ ಅನ್ನೋ ಕ್ವಶನ್ಸ್ನ ನಾನು ನಿಮಗೆ ಅರೈಸ್ ಮಾಡಿದ್ದೆ. ಕರೆಕ್ಟ್ ಅಲ್ವಾ? ಹಾಗಾದರೆ ಆ ಕೊಟ್ಟಿರೋಂಥ ವರ್ಬಲ್ ಡಾಟಾನ ನಾವು ಈಕ್ವೇಷನ್ಸಿಗೆ ಕನ್ವರ್ಟ್ ಮಾಡ್ಕೊಳ್ತಾ ಇದ್ದೀವಿ. ಆ ಈಕ್ವೇಷನ್ಸಿಗೆ ಕನ್ವರ್ಟ್ ಮಾಡಿಕೊಂಡಾಗ ಅವನು ಇಡ್ತಾ ಇರುವಂತಹ ಇನ್ಕಮ್ ಪ್ರಾಫಿಟ್ ಎಷ್ಟಿದೆ, ಪರ್ ಚೇರಿಗೆ 2600 rupees, ಸಾರಿ ಪರ್ ಟೇಬಲ್ಗೆ 2600 rupees ಆ್ಯಂಡ್ ಪರ್ ಚೇರಿಗೆ 650 rupeesನ ಅವನು ಪ್ರಾಫಿಟ್ ಇಡ್ತಾ ಇದ್ದಾನೆ. 100 rupees ಆ್ಯಂಡ್ 150 rupeesನ ಪ್ರಾಫಿಟ್ ಮಾಡ್ಕೋಬೇಕು ಅಂತ ಅವನೇನು ಮಾಡ್ತಾ ಇದ್ದ, ಥಿಂಕ್ ಮಾಡಿ ಸೇಲ್ ಮಾಡ್ತಾ ಬರ್ತಾ ಇದ್ದಾನೆ. ಗೊತ್ತಾಯ್ತಾ ಹೇಳಿದ್ದು? ಸೊ ಅಲ್ಲಿ ನಮಗೆ ಆ ಈಕ್ವೇಷನ್ಸ್ಗಳಿಗೆ ಕನ್ವರ್ಟ್ ಮಾಡಿಕೊಂಡ್ರೆ, ಕೊಟ್ಟಿರೋಂಥ ವರ್ಬಲ್ ವರ್ಕ್ನ ನಾವು ಈಕ್ವೇಷನ್ಸಿಗೆ ಕನ್ವರ್ಟ್ ಮಾಡಿಕೊಂಡಾಗ ಒಂದಿಷ್ಟು ಈಕ್ವೇಷನ್ಸ್ಗಳು ಸಿಗ್ತಾ ಹೋಗುತ್ತೆ, ಸಿಸ್ಟಮ್ ಆಫ್ ಈಕ್ವೇಷನ್ಸ್ಗಳು ಸಿಗ್ತಾ ಹೋಗುತ್ತೆ. ಆ ಸಿಸ್ಟಮ್ ಆಫ್ ಈಕ್ವೇಷನ್ಸಲ್ಲಿ ಲೀನಿಯರ್ ಇನ್ಇಕ್ವಾಲಿಟೀಸ್ ಕೂಡ ಇನ್ಕ್ಲೂಡ್ ಆಗಿರುತ್ತೆ. ಸೊ ಆ ಲೀನಿಯರ್ ಇನ್ಇಕ್ವಾಲಿಟೀಸಲ್ಲಿ ಬರುವಂತಹ ಪ್ರಾಬ್ಲಮ್ ವಿಚ್ ಸೀಕ್ಸ್ ಟು ಮ್ಯಾಕ್ಸಿಮೈಸ್ ಅಂದರೆ ನಾವೇನು ಕೇಳಿದ್ವಿ, ಮ್ಯಾಕ್ಸಿಮಮ್ ಪ್ರಾಫಿಟ್ ಫ್ರಮ್ ದ ಚೇರ್ ಆರ್ ಮ್ಯಾಕ್ಸಿಮಮ್ ಪ್ರಾಫಿಟ್ ಫ್ರಮ್ ದ ಟೇಬಲ್ಸ್ ಅಂತ ಕೇಳಿದ್ವಿ, ಹೌದಲ್ವಾ? ಹಾಗಾದರೆ ನಮಗೆ ಚೇರ್ಸಿಂದ ಎಷ್ಟು ಪ್ರಾಫಿಟ್ ಬರುತ್ತೆ, ಟೇಬಲ್ ಸೇಲ್ ಮಾಡಿದಾಗ ಎಷ್ಟು ಪ್ರಾಫಿಟ್ ಬರುತ್ತೆ ಅನ್ನೋದನ್ನ ಫೈಂಡ್ ಔಟ್ ಮಾಡುವಂತಹ ಪ್ರಾಬ್ಲಮ್ಸ್. ಎ ಪ್ರಾಬ್ಲಮ್ ವಿಚ್ ಸೀಕ್ಸ್ ಅಂದ್ರೆ ಅರ್ಥ ಸರ್ಚ್ ಅಂತ ಅರ್ಥ. ಸೀಕ್ಸ್ ಮೀನ್ಸ್ ಸರ್ಚ್ ಟು ಮ್ಯಾಕ್ಸಿಮೈಸ್ ಆರ್ ಮಿನಿಮೈಸ್ ಎ ಲೀನಿಯರ್ ಈಕ್ವೇಷನ್ಸ್. ಮ್ಯಾಕ್ಸಿಮೈಸ್ ಆರ್ ಮಿನಿಮೈಸ್ ಆರ್ ಲೀನಿಯರ್ ಈಕ್ವೇಷನ್ಸ್. ಹಾಗಾದ್ರೆ ಈ ಪ್ರಾಬ್ಲಮ್ಸ್ಗಳು ಯಾವ ಫಾರ್ಮ್ಯಾಟ್ ಅಲ್ಲಿ ಇರ್ತಾ ಹೋಗುತ್ತೆ, ಲೀನಿಯರ್ ಈಕ್ವೇಷನ್ಸ್ ಫಾರ್ಮ್ಯಾಟ್ ಅಲ್ಲಿ ಇರ್ತಾ ಹೋಗುತ್ತೆ. ಹಾಗೇನೆ ಲೀನಿಯರ್ ಈಕ್ವೇಷನ್ಸ್ ಆಫ್ 2 ವೇರಿಯೇಬಲ್ಸ್. ಲೀನಿಯರ್ ಈಕ್ವೇಷನ್ಸ್ ಆಫ್ 2 ವೇರಿಯೇಬಲ್ಸ್ ಯಾವ್ದು, ಎಕ್ಸ್ ಆ್ಯಂಡ್ ವೈ ಓನ್ಲಿ. ಸದ್ಯಕ್ಕೆ ತಗೊಳ್ತಾ ಇರೋದು ಈ ಪ್ರಾಬ್ಲಮ್, ಈ LPP ನಾವು ತಗೊಳ್ಳೋದು ಓನ್ಲಿ
ಟೂ ವೇರಿಯೇಬಲ್ಸ್ಗಳನ್ನ ಇಟ್ಕೊಂಡು ಮ್ಯಾಕ್ಸಿಮಮ್ ಮತ್ತು ಮಿನಿಮಮ್ ವ್ಯಾಲ್ಯೂಸ್ಗಳನ್ನ ಫೈಂಡ್ ಔಟ್ ಮಾಡ್ತಾ ಹೋಗ್ತೀವಿ ಆಫ್ ಟೂ ವೇರಿಯೇಬಲ್ಸ್ ಎಕ್ಸ್ ಆ್ಯಂಡ್ ವೈ ಸಬ್ಜೆಕ್ಟ್ ಟು ಸರ್ಟೈನ್ ಕನ್ಸ್ಟ್ರೈಂಟ್ಸ್. ಸಬ್ಜೆಕ್ಟ್ ಟು ಸರ್ಟೈನ್ ಕನ್ಸ್ಟ್ರೈಂಟ್ಸ್ ಆಲ್ರೆಡಿ ಹೇಳಿದ್ವಿ. ಲೀನಿಯರ್ ಈಕ್ವೇಷನ್ಸ್ ಅಂದರೆ ಯಾವ ಫಾರ್ಮೆಟಲ್ಲಿ ಬರ್ತಾ ಹೋಗುತ್ತೆ? z is equals to ax plus by ಸಮ್ ಫಂಕ್ಷನ್ಸ್. ಇದು ನಮಗೆ x ನ ಪವರ್ ಮತ್ತು y ನ ಪವರ್ ಏನಾಗ್ತಾ ಇದೆ? ಪವರ್ 1 ಇದೆ. ಸೊ ಇಟ್ ಈಸ್ ಎ ಲೀನಿಯರ್ ಈಕ್ವೇಷನ್ಸ್ಗಳಾಗ್ತಾ ಇದೆ. ಹಾಗೆಯೇ x and y ಸಬ್ಜೆಕ್ಟ್ ಟು ಕನ್ಸ್ಟ್ರೈಂಟ್ಸ್, ಸರ್ಟೈನ್ ಕನ್ಸ್ಟ್ರೈಂಟ್ಸ್ ಅಂತ ಅಂದರೆ ಈ ಈಕ್ವೇಷನ್ಸ್ಗೆ ಹೋಲಿಕೆ ಆಗುವಂತಹ ಸರ್ಟೈನ್ ಕನ್ಸ್ಟ್ರೈಂಟ್ ಈಕ್ವೇಷನ್ಸ್ಗಳು ಇರ್ತಾ ಹೋಗುತ್ತೆ. ಅದು ಯಾವ ರೀತಿ ಇರುತ್ತೆ ಅಂದರೆ a1x plus b1y which is less than or equals to c1 or a2x plus b2y which is less than or equals to c2 with less than or equals to or greater than or equals to ಬೇಕಾದ್ರೆ ಇರ್ಬೋದು. ಕೊಟ್ಟಿರುವಂತಹ ಫಂಕ್ಷನ್ ಈ ಫಾರ್ಮೆಟ್ ಅಲ್ಲಿ ಇತ್ತು ಅಂದ್ರೆ ಇದಕ್ಕೆ ರೆಸ್ಪೆಕ್ಟೆಡ್ ಆಗಿರುವಂತಹ ಕನ್ಸ್ಟ್ರೈಂಟ್ ಈಕ್ವೇಷನ್ಸ್ಗಳು ಇವಾಗಿರುತ್ತೆ. ಈ ಕನ್ಸ್ಟ್ರೈಂಟ್ ಈಕ್ವೇಷನ್ಸ್ಗಳಿಗೆ ಸೆಟ್ ಆಫ್ ಲೀನಿಯರ್ ಇನ್ಇಕ್ವಾಲಿಟೀಸ್ ಅಂದ್ರೆ ಇವೇ ನಮಗೆ ಸೆಟ್ ಆಫ್ ಲೀನಿಯರ್ ಇನ್ಇಕ್ವಾಲಿಟೀಸ್. ಈ ಲೀನಿಯರ್ ಈಕ್ವೇಷನ್ಸ್ಗೆ ಸಿಗುವಂತಹ ಒಂದಿಷ್ಟು ಲೀನಿಯರ್ ಇನ್ಇಕ್ವಾಲಿಟೀಸ್ ಸೆಟ್ಗಳಿಗೆ ಕನ್ಸ್ಟ್ರೈಂಟ್ ಈಕ್ವೇಷನ್ಸ್ ಅಂತ ಹೇಳ್ತಾ ಹೋಗ್ತೀವಿ. ಆ ಕನ್ಸ್ಟ್ರೈಂಟ್ ಈಕ್ವೇಷನ್ಸ್ಗಳನ್ನ ಯೂಸ್ ಮಾಡಿಕೊಂಡು ನಾವೇನು ಫೈಂಡ್ ಔಟ್ ಮಾಡ್ತಾ ಹೋಗ್ಬೋದು? ಮ್ಯಾಕ್ಸಿಮೈಸ್ ಆರ್ ಮಿನಿಮೈಸ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡ್ತಾ ಹೋಗ್ಬೋದು. ಹಾಗಾದ್ರೆ ಅಂತಹ ಪ್ರಾಬ್ಲಮ್ಸ್ಗಳನ್ನ ಏನಂತ ಕರಿತಾ ಹೋಗ್ತೀರಾ? ಆಪ್ಟಿಮೈಸೇಷನ್ ಪ್ರಾಬ್ಲಮ್ಸ್ ಅಂತ ಕರಿತಾ ಹೋಗ್ತೀರಾ. ಇಷ್ಟ ಡೆಫಿನೇಷನ್ಸ್. ಆಪ್ಟಿಮೈಸೇಷನ್ ಪ್ರಾಬ್ಲಮ್ಸ್ ಅಂದ್ರೆ ಎ ಪ್ರಾಬ್ಲಮ್ ವಿಚ್ ಸೀಕ್ಸ್ ಟು ಮ್ಯಾಕ್ಸಿಮೈಸ್ ಆರ್ ಮಿನಿಮೈಸ್ ದ linear equations of two variables x and y subject to constraint equations, certain constraint equations as defined by or as determined by a set of linear inequalities. ಇದಕ್ಕೆ ಏನು ಲೀನಿಯರ್ ಈಕ್ವೇಷನ್ಸ್ಗೆ ಡಿಟರ್ಮೈನ್ ಆಗುವಂತಹ ಸೆಟ್ ಆಫ್ ಲೀನಿಯರ್ ಇನ್ಇಕ್ವಾಲಿಟೀಸ್ನ ಅವ್ರು ಕೊಟ್ಟಿರ್ತಾರೆ. ಆ ಲೀನಿಯರ್ ಇನ್ಇಕ್ವಾಲಿಟೀಸ್ನ ಯೂಸ್ ಮಾಡಿಕೊಂಡು ಮ್ಯಾಕ್ಸಿಮಮ್ ಮತ್ತು ಮಿನಿಮಮ್ ವ್ಯಾಲ್ಯೂಸ್ಗಳನ್ನ ಫೈಂಡ್ ಔಟ್ ಮಾಡುವಂಥ ಪ್ರಾಬ್ಲಮ್ಸ್ನ ಏನಂತ ಕರಿತಾ ಹೋಗ್ತೀರಾ? ಆಪ್ಟಿಮೈಸೇಷನ್ ಪ್ರಾಬ್ಲಮ್ಸ್ ಅಂತ ಕರಿತಾ ಹೋಗ್ತೀವಿ. ಗೊತ್ತಾಯ್ತಾ ಹೇಳಿದ್ದು? ಸೊ ಹಾಗಾದ್ರೆ ಇದು ಆಪ್ಟಿಮೈಸೇಷನ್ ಪ್ರಾಬ್ಲಮ್ಸ್ ಆಯಿತು. ಹಾಗಾದ್ರೆ ಮೇನ್ ಡೆಫಿನೇಷನ್ಸ್ ಆಫ್ ದ ಲೀನಿಯರ್ ಪ್ರೋಗ್ರಾಮಿಂಗ್ ಪ್ರಾಬ್ಲಮ್ಸ್ ಅಂದ್ರೆ ಏನು? ಹಾಗಾದ್ರೆ ಲೀನಿಯರ್ ಪ್ರೋಗ್ರಾಮಿಂಗ್ ಪ್ರಾಬ್ಲಮ್ಸ್ ಅಂದ್ರೆ ಏನು ಅಂತ ನೋಡೋದಾದ್ರೆ ಪ್ರಾಬ್ಲಮ್ಸ್ ವೇರ್ ವಿ ಹ್ಯಾವ್ ಟು ಆಪ್ಟಿಮೈಸ್ ಎ ಲೀನಿಯರ್ ಫಂಕ್ಷನ್. ಅಂದ್ರೆ ಕೊಟ್ಟಿರೋಂಥ ಮೇನ್ ಪ್ರಾಬ್ಲಮ್ ಏನಿದೆ, ಮೇನ್ ಪ್ರಾಬ್ಲಮ್ ವೇರ್ ವಿ ಹ್ಯಾವ್ ಟು ಆಪ್ಟಿಮೈಸ್ ಅಂದ್ರೆ ಏನೇನಾಗ್ತಾ ಹೋಗುತ್ತೆ? ಮ್ಯಾಕ್ಸಿಮೈಸ್ ಆರ್ ಮಿನಿಮೈಸ್ ಅಂದ್ರೆ ಅರ್ಥ ಆಪ್ಟಿಮೈಸ್ ಅಂತ. ಇಲ್ಲಿ ಆಪ್ಟಿಮೈಸ್ ಅಂದ್ರೆ ಅರ್ಥ ಏನಾಗುತ್ತೆ? ಮ್ಯಾಕ್ಸಿಮೈಸ್ ಆರ್ ಮಿನಿಮೈಸ್ ಅಂತ. ಸೊ ಆಪ್ಟಿಮೈಸ್ ಎ ಲೀನಿಯರ್ ಫಂಕ್ಷನ್ಸ್, ಈ ಲೀನಿಯರ್ ಫಂಕ್ಷನ್ಸ್ ಗಳಿಗೆ subject to certain conditions determined by a set of linear inequalities with variable as non-negative. ಅಲ್ಲಿ ಬರುವಂತಹ ವೇರಿಯೇಬಲ್ಸ್ ಏನಾಗಿರಬೇಕು? ನಾನ್ ನೆಗೆಟಿವ್ ಆಗಿರಬೇಕು. ನಾನ್ ನೆಗೆಟಿವ್ ಅಂದ್ರೆ ಓನ್ಲಿ ಪಾಸಿಟಿವ್ ಎಲಿಮೆಂಟ್ಸ್ ಗಳು ಸಿಗ್ತಾ ಹೋಗ್ಬೇಕು ನಮಗೆ. ಗೊತ್ತಾಯ್ತಾ ಹೇಳಿದ್ದು? ಸೊ ಅಲ್ಲಿ ಕೊಡುವಂತಹ ವೇರಿಯೇಬಲ್ಸ್ ಗಳ ಕೋಎಫಿಷಿಯಂಟ್ ಕೂಡ ಏನಾಗಿರ್ಬೇಕಾಗಿದ್ರೆ ನಾನ್ ನೆಗೆಟಿವ್ ಗಳಾಗಿರುತ್ತವೆ. ಗೊತ್ತಾಯ್ತಾ ಹೇಳಿದ್ದು? ಸೊ ಸಚ್ ಟೈಪ್ ಆಫ್ ಪ್ರಾಬ್ಲಮ್ಸ್ ಆರ್ ಕಾಲ್ಡ್ ಲೀನಿಯರ್ ಪ್ರೋಗ್ರಾಮಿಂಗ್ ಪ್ರಾಬ್ಲಮ್ಸ್ ಅಂತ ಹೇಳ್ತಾ ಹೋಗ್ತೀವಿ. ಗೊತ್ತಾಯ್ತಾ ಹೇಳಿದ್ದು? ಸೊ ಲೀನಿಯರ್ ಪ್ರೋಗ್ರಾಮಿಂಗ್ ಪ್ರಾಬ್ಲಮ್ಸ್ ಅಂತಂದ್ರೆ ಪ್ರಾಬ್ಲಮ್ಸ್ ವೇರ್ ವಿ ಹ್ಯಾವ್ ಟು ಆಪ್ಟಿಮೈಸ್ ಅಂದ್ರೆ ಯಾವ ಪ್ರಾಬ್ಲಮ್ಸ್ಗಳಿಗೆ ನಾವು ಮ್ಯಾಕ್ಸಿಮೈಸ್ ಮತ್ತು ಮಿನಿಮೈಸ್ನ ಫೈಂಡ್ ಔಟ್ ಮಾಡ್ತೀವಿ ಬೈ ಯೂಸಿಂಗ್ ಸಮ್ ಲೀನಿಯರ್ ಇನ್ಇಕ್ವಾಲಿಟೀಸ್ ಗಳನ್ನ ಯೂಸ್ ಮಾಡಿಕೊಂಡು ನಾವು ಯಾವ ಪ್ರಾಬ್ಲಮ್ಗೆ ಮ್ಯಾಕ್ಸಿಮೈಸ್ ಮತ್ತು ಮಿನಿಮೈಸ್ ಅಮೌಂಟ್ನ ಫೈಂಡ್ ಔಟ್ ಮಾಡ್ತೀವಿ. ಆ ಥರದ ಪ್ರಾಬ್ಲಮ್ಸ್ಗಳನ್ನ ನಾವೇನಂತ ಕರಿತಾ ಹೋಗ್ತೀವಿ? ಲೀನಿಯರ್ ಪ್ರೋಗ್ರಾಮಿಂಗ್ ಪ್ರಾಬ್ಲಮ್ಸ್ ಅಂತ ಕರಿತಾ ಹೋಗ್ತೀವಿ. ಗೊತ್ತಾಯ್ತಾ? ಅದಕ್ಕೆ ಬರುವಂತಹ ರೆಸ್ಪೆಕ್ಟೆಡ್ ಗ್ರಾಫ್ಗಳನ್ನು ನೋಡ್ತಾ ಹೋಗ್ತೀವಿ. ಆ ರೆಸ್ಪೆಕ್ಟೆಡ್ ಗ್ರಾಫ್ ಅಲ್ಲಿ ಫಿಸಿಬಲ್ ರೀಜನ್ಸ್ ಸೊಲ್ಯೂಷನ್ ರೀಜನ್ ಬರ್ತಾ ಹೋಗುತ್ತೆ. ಆ ಸೊಲ್ಯೂಷನ್ ರೀಜನ್ ಅಲ್ಲಿ ನಮಗೆ ಮ್ಯಾಕ್ಸಿಮಮ್ ವ್ಯಾಲ್ಯೂ, ಮಿನಿಮಮ್ ವ್ಯಾಲ್ಯೂ ಯಾವುದು ಅನ್ನೋದನ್ನ ಕರೆಕ್ಟ್ ಆಗಿ ಫೈಂಡ್ ಔಟ್ ಮಾಡ್ತಾ ಹೋಗ್ಬೋದು. ಗೊತ್ತಾಯ್ತಾ ಹೇಳಿದ್ದು? ಹಾಗಾದ್ರೆ ಈ ಎರಡು ಡೆಫಿನೇಷನ್ಸ್ಗಳು ವೆರಿ ಇಂಪಾರ್ಟೆಂಟು. ಸೊ ಈ ಎರಡು ಡೆಫಿನೇಷನ್ಸ್ಗಳನ್ನ ಕರೆಕ್ಟಾಗಿ ಬರೆದಿಟ್ಕೊಂಡು ಪ್ರಾಕ್ಟೀಸ್ ಮಾಡ್ತಾ ಹೋಗಿ. ಹಾಗಾದ್ರೆ ಇನ್ನು ನೆಕ್ಸ್ಟ್ ಡೆಫಿನೇಷನ್ಸ್ ಯಾವುದಿದೆ ಅಂತ ನೋಡ್ತಾ ಹೋಗೋಣ. ಎಸ್ ಓಕೆ. ಇನ್ ದ ಥರ್ಡ್ ಡೆಫಿನೇಷನ್ಸ್ ನೋಡೋದಾದ್ರೆ ಆಬ್ಜೆಕ್ಟಿವ್ ಫಂಕ್ಷನ್ಸ್. ಎಸ್ ಓಕೆ. ಆಬ್ಜೆಕ್ಟಿವ್ ಫಂಕ್ಷನ್ಸ್ನ ಎಕ್ಸ್ಪ್ಲೇನ್ ಮಾಡಬೇಕಾಗಿಂತ ಮುಂಚೆ ನಾನು ಪ್ರಾಬ್ಲಮ್ ಹೇಳಿದ್ದೀನಿ, ಫಸ್ಟಿಂದ ಪ್ರಾಬ್ಲಮ್ ಹೇಳ್ತಾ ಇದ್ದೀನಿ. ಚೇರ್ಸ್ಗಳನ್ನ ಮತ್ತು ಟೇಬಲ್ಸ್ಗಳನ್ನ ಪರ್ಚೇಸ್ ಮಾಡ್ತಾ ಇದ್ದಾನೆ 2500 ರೂಪೀಸ್ಗೆ. ಟೇಬಲ್ಸ್ಗಳನ್ನ ಪರ್ಚೇಸ್ ಮಾಡಿದ್ರೆ 600 ರೂಪೀಸ್ಗೆ
ಚೇರ್ಸ್ಗಳನ್ನ 500 ರುಪೀಸ್ಗೆ ಚೇರ್ಸ್ಗಳನ್ನ ಪರ್ಚೇಸ್ ಮಾಡ್ತಾ ಇದ್ದಾನೆ. ಈಗ ಅವನು 50,000 ಮಾತ್ರ ಅವನ ಹತ್ರ ಅಮೌಂಟ್ ಇರೋದು. ಅವನ ಹತ್ರ ಇರೋಂಥ ಅಮೌಂಟ್ ಎಷ್ಟು? ಓನ್ಲಿ ಆನ್ 50,000. ಗೊತ್ತಾಯ್ತಾ ಹೇಳಿದ್ದು? ಹಾಗಾದರೆ ಅವನು ಪ್ರಾಫಿಟ್ ಮಾಡ್ಕೋಬೇಕು ಅಂತ ಅಂದರೆ 2,600 ರುಪೀಸ್ನ ಟೇಬಲ್ಸ್ಗಳಿಗೆ ಅಂತ ಇಟ್ಕೊತಾನೆ. ಸೇಲ್ ಮಾಡಬೇಕಾದ್ರೆ 650 ರುಪೀಸ್ ಮಾಡಬೇಕು. 650 ರುಪೀಸ್ ಪ್ರಾಫಿಟ್ನ ಫ್ರಮ್ ದ ಟೇಬಲ್ಸ್ ಚೇರ್ಸ್ಗಳಿಂದ ತಗೋಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾನೆ. ಗೊತ್ತಾಯ್ತಾ ಹೇಳಿದ್ದು? ಸೊ ಇಲ್ಲಿ ನಾನು ಕೇಳಿದ ಕ್ವಶನ್ಸ್ ಏನಂತಂದ್ರೆ ವಾಟ್ಸ್ ದ ಮ್ಯಾಕ್ಸಿಮಮ್ ಪ್ರಾಫಿಟ್ ಫ್ರಮ್ ದ ಚೇರ್ಸ್ ಆರ್ ಟೇಬಲ್ಸ್. ಹಾಗಾದ್ರೆ ಮ್ಯಾಕ್ಸಿಮಮ್ ಪ್ರಾಫಿಟ್ ನಮಗೆ ಬರಬೇಕು ಅಂತ ಅಂದ್ರೆ ಒಂದು ಈಕ್ವೇಶನ್ಸ್ ಕ್ರಿಯೇಟ್ ಆಗ್ತಾ ಹೋಗುತ್ತೆ. ಝಡ್ ಅಂತ, ಝಡ್ ಈಸ್ ಈಕ್ವಲ್ಸ್ ಟು, ಹಾಗಾದ್ರೆ ಎಕ್ಸ್ ಮತ್ತೆ ವೈ ವೇರಿಯೇಬಲ್ಸ್ ಗಳನ್ನ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ, ಹೌದಲ್ವಾ? ಹಾಗಾದ್ರೆ ಎಕ್ಸ್ ಮತ್ತೆ ವೈ ವೇರಿಯೇಬಲ್ಸ್ ಗಳನ್ನ ಯೂಸ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಲೆಟ್ ಎಕ್ಸ್ ಡೆನೋಟ್ ದ ಚೇರ್ಸ್ ಗಳನ್ನ, ಎಕ್ಸ್ ಡೆನೋಟ್ ದ ಟೇಬಲ್ಸ್ ಅಂತ ತಗೋಣ. ವೈ ಡೆನೋಟ್ ದ ನಂಬರ್ ಆಫ್ ಚೇರ್ಸ್ ಅಂತ ನಾವು ರೆಪ್ರೆಸೆಂಟ್ ಮಾಡ್ತಾ ಹೋಗೋಣ. ಓಕೆನಾ? ಹಾಗಾದ್ರೆ ಅವನ ಹತ್ರ ಇರೋಂಥ ಸ್ಟೋರೇಜ್ ಕೆಪಾಸಿಟಿ ಎಷ್ಟು? ಲೆಸ್ ದ್ಯಾನ್ ಆರ್ ಈಕ್ವಲ್ಸ್ ಟು 100. ಅವನ ಹತ್ರ ಇರೋಂಥ ರೂಮ್ ಸ್ಟೋರೇಜ್ ಕೆಪಾಸಿಟಿ ಎಷ್ಟಿದೆ? ಲೆಸ್ ದ್ಯಾನ್ ಆರ್ ಈಕ್ವಲ್ಸ್ ಟು 100 ಅಂತ ಇದೆ. ಹಾಗಾದ್ರೆ ನಾವು ಕೇಳ್ತಾ ಇರೋದು ಹಾಗಾದ್ರೆ ಮ್ಯಾಕ್ಸಿಮಮ್ ನಂಬರ್ ಆಫ್ ಚೇರ್ಸ್ ಎಷ್ಟು ಪರ್ಚೇಸ್ ಮಾಡ್ಬೋದು, ಹಾಗೇನೆ ಮ್ಯಾಕ್ಸಿಮಮ್ ನಂಬರ್ ಆಫ್ ಟೇಬಲ್ಸ್ಗಳನ್ನ ಎಷ್ಟು ಪರ್ಚೇಸ್ ಮಾಡ್ಬೋದು ಪ್ರಾಫಿಟ್ ಬರಲಿಕ್ಕೆ, ಮ್ಯಾಕ್ಸಿಮಮ್ ಪ್ರಾಫಿಟ್ ಬರಲಿಕ್ಕೆ ಅನ್ನೋದನ್ನು ನಾವಿಲ್ಲಿ ಕೇಳ್ತಾ ಇರೋಂಥ ಕ್ವಶನ್ಸ್. ಹಾಗಾದ್ರೆ ಇವನು 50 ಚೇರ್ಸ್ 50 ಟೇಬಲ್ಸ್ನಾದರೂ ಪರ್ಚೇಸ್ ಮಾಡ್ಬೋದು, ಹೌದಲ್ವಾ? 50 ಚೇರ್ಸ್ 50 ಟೇಬಲ್ಸ್ಗಳನ್ನ ಪರ್ಚೇಸ್ ಮಾಡ್ಕೋಬೇಕು ಅಂದರೆ ಅವನ ಹತ್ರ ಇರೋಂಥ ಅಮೌಂಟ್ ಎಷ್ಟು? 50,000 ಒಳಗಡೆ ಅವನು ಪರ್ಚೇಸ್ ಮಾಡ್ಕೊತ ಹೋಗ್ಬೇಕು. ಗೊತ್ತಾಯ್ತಾ ಹೇಳ್ತಿರೋದು? ಹಾಗಾದರೆ ಮ್ಯಾಕ್ಸಿಮಮ್ ಚೇರ್ಸ್ಗಳನ್ನ ಎಷ್ಟು ಪರ್ಚೇಸ್ ಮಾಡ್ಬೋದು? 50,000 ಡಿವೈಡೆಡ್ ಬೈ 2,500 ಹಾಕಿದ್ರೆ ಅವನು ನಂಬರ್ ಆಫ್ ಚೇರ್ಸ್ಗಳನ್ನ ಅಷ್ಟು ಪರ್ಚೇಸ್ ಮಾಡ್ಬೋದು, ನಂಬರ್ ಆಫ್ ಟೇಬಲ್ಸ್ಗಳನ್ನ ಪರ್ಚೇಸ್ ಮಾಡ್ಬೋದು. ಹಾಗೆಯೇ 50,000 ಡಿವೈಡೆಡ್ ಬೈ 500 ಕ್ಯಾಲ್ಕುಲೇಟ್ ಮಾಡಿದ್ರೆ ನಂಬರ್ ಆಫ್ ಚೇರ್ಸ್ಗಳನ್ನ ಅವನು ಎಷ್ಟು ಪರ್ಚೇಸ್ ಮಾಡ್ಬೋದು ಅನ್ನೋದು ನಮಗೆ ಮಾಹಿತಿ ಸಿಗ್ತಾ ಹೋಗುತ್ತೆ. ಗೊತ್ತಾಯ್ತಾ ಹೇಳಿದ್ದು? ಸೊ ಈಗ ನಾನು ಕೇಳ್ತಿರೋಂಥ ಕ್ವಶನ್ಸು ಮ್ಯಾಕ್ಸಿಮಮ್ ಪ್ರಾಫಿಟ್ಟು ಚೇರ್ಸ್ ಸೇಲ್ ಮಾಡಿದ್ರೆ ಸಿಗುತ್ತಾ ಅಥವಾ ಟೇಬಲ್ ಸೇಲ್ ಮಾಡಿದ್ರೆ ಸಿಗ್ತಾ ಹೋಗುತ್ತಾ, ಅಥವಾ ಎರಡನ್ನ ಸೇಲ್ ಮಾಡಿದ್ರು ಟೇಬಲ್ಲು ಆಸ್ ವೆಲ್ ಆಸ್ ಚೇರ್ಸ್ ಎರಡನ್ನೂ ಸೇಲ್ ಮಾಡಿದಾಗ ನನಗೆ ಮ್ಯಾಕ್ಸಿಮಮ್ ಪ್ರಾಫಿಟ್ ಸಿಗುತ್ತಾ ಅನ್ನೋದನ್ನ ಫೈಂಡ್ ಔಟ್ ಮಾಡ್ಕೊಳ್ತಾ ಹೋಗಬೇಕು, ಹೌದಲ್ವಾ? ಹಾಗಾದ್ರೆ ಇಲ್ಲಿ ನಾನೇನಂತ ತಗೋಬಹುದು? ಝಡ್ ಈಸ್ ಈಕ್ವಲ್ಸ್ ಟು ವಿ ಡೋಂಟ್ ನೋ ದ ಆನ್ ಪ್ರಾಫಿಟ್ ಎಷ್ಟಿದೆ? 2,650 ರುಪೀಸ್ ಪರ್ ಟೇಬಲ್ ಅನ್ನು ಸೇಲ್ ಮಾಡ್ತಾ ಇದ್ರೆ, ಹಾಗೆಯೇ 650 ರುಪೀಸ್ನ ಪರ್ ಚೇರ್ ಇಂದ ಸೇಲ್ ಮಾಡ್ತಾ ಇದ್ದಾನೆ. ಗೊತ್ತಾಯ್ತಾ? ಹಾಗಾದ್ರೆ ಈ ಆಪ್ಟಿಮಮ್ ಏನಿದೆ, ಮ್ಯಾಕ್ಸಿಮಮ್ ಮತ್ತೆ ಮಿನಿಮಮ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡುವಂತ ಈಕ್ವೇಶನ್ಸ್ ಏನಿದೆ ಅದೇ ನಮಗೆ ಆಬ್ಜೆಕ್ಟಿವ್ ಫಂಕ್ಷನ್ಸ್ ಆಗಿರುತ್ತೆ. ಹೇಳ್ತಾ ಇದ್ದಾರೆ ದ ಲೀನಿಯರ್ ಫಂಕ್ಷನ್ಸ್ z is equals to ax plus by. ಅಂದ್ರೆ ಕೊಟ್ಟಿರುವಂತ ಪ್ರಾಬ್ಲಮ್ ಅಲ್ಲಿ z is equals to ax plus by ಫಾರ್ಮೆಟ್ ಅಲ್ಲಿ ಇರುವಂತಹ ಫಂಕ್ಷನ್ಸ್ ನಾವೇನಂತ ಕರಿತಾ ಹೋಗ್ತೀವಿ? ಆಬ್ಜೆಕ್ಟಿವ್ ಫಂಕ್ಷನ್ಸ್ ಅಂತ ಕರಿತಾ ಹೋಗ್ತೀವಿ. ಹಾಗಾದ್ರೆ a ಮತ್ತೆ b ಎಲ್ಲ ಏನಾಗಾದ್ರೆ a and b ಆರ್ ದ ಕಾನ್ಸ್ಟೆಂಟ್ಸ್. ಕಾನ್ಸ್ಟೆಂಟ್ಸ್ ಅಂದ್ರೆ ನಮಗೆ ಏನಾಗಿರುತ್ತೆ? ಗ್ರೇಟರ್ ದ್ಯಾನ್ 0 ಅಥವಾ ಲೆಸ್ ದ್ಯಾನ್ 0 ಇವೆಲ್ಲ ಕಾನ್ಸ್ಟೆಂಟ್ಸ್ಗಳೇ. ಬಟ್ ನಮಗೆ ಲೀನಿಯರ್ ಪ್ರೋಗ್ರಾಮಿಂಗ್ಸ್ ಅಂತ ಪ್ರಾಬ್ಲಮ್ಸ್ ತಗೊಂಡಾಗ ಇಟ್ ಶುಡ್ ಬಿ ಮೋರ್ ದ್ಯಾನ್ 0 ಆಗಿರಬೇಕು. ಗೊತ್ತಾಯ್ತಾ ಹೇಳ್ತಿರೋದು? ಸೊ ಪಾಸಿಟಿವ್ ಇಂಟೀಜರ್ಸ್ ಗಳಾಗಿರುತ್ತೆ ವೇರ್ a and b are the constants as well as a positive integers which is to be optimized is called an objective functions. ಯಾವ ಈಕ್ವೇಶನ್ಸ್ ನ ಮ್ಯಾಕ್ಸಿಮಮ್ ಮತ್ತೆ ಮಿನಿಮಮ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡ್ಲಿಕ್ಕೆ ಹೇಳ್ತಾರೋ ಆ ಲೀನಿಯರ್ ಈಕ್ವೇಶನ್ಸ್ ಅನ್ನು ನಾವಿಲ್ಲಿ ಆಬ್ಜೆಕ್ಟಿವ್ ಫಂಕ್ಷನ್ಸ್ ಅಂತ ಹೇಳ್ತಾ ಹೋಗ್ತೀವಿ. ಇದರ ರೆಸ್ಪೆಕ್ಟೆಡ್ ಅಲ್ಲಿ ಬರುವಂತಹ ಈಕ್ವೇಶನ್ಸ್ ಗಳನ್ನ ಕನ್ಸ್ಟ್ರೆಂಟ್ ಈಕ್ವೇಶನ್ಸ್ ಅಂತ ಹೇಳ್ತಾ ಹೋಗ್ತೀವಿ. ಗೊತ್ತಾಯ್ತಾ ಹೇಳಿದ್ದು? ಸೊ ನಮಗೆ z is equals to ax plus by ಫಾರ್ಮೆಟ್ ಅಲ್ಲಿ ಇರುವಂತಹ ಈಕ್ವೇಶನ್ಸ್ ಗಳೆಲ್ಲ ಏನಾಗ್ತಾ ಇದೆ? ಹಾಗಾದ್ರೆ ಆಬ್ಜೆಕ್ಟಿವ್ ಫಂಕ್ಷನ್ಸ್ ಗಳಾಗ್ತಾ ಇದೆ. ಆ ಆಬ್ಜೆಕ್ಟಿವ್ ಫಂಕ್ಷನ್ಸ್ ಅಲ್ಲಿ a ಮತ್ತೆ b ಎಲ್ಲ ಏನಾಗಿದೆ? ಕಾನ್ಸ್ಟೆಂಟ್ಸ್ ಗಳಾಗ್ತಾ ಇದೆ. ಗೊತ್ತಾಯ್ತಾ? ಹಾಗಾದ್ರೆ ಡಿಸಿಷನ್ ವೇರಿಯೇಬಲ್ಸ್ ಇನ್ ದ ನೆಕ್ಸ್ಟ್ ಡೆಫಿನೇಷನ್ಸ್ ನೋಡೋದಾದ್ರೆ ಡಿಸಿಷನ್ ವೇರಿಯೇಬಲ್ಸ್ ದ ಫಂಕ್ಷನ್ z is equals to ax plus by. Function z is equals to ax plus by is linear objective functions. Variables x and y are called the decision variables.
ಎಸ್, ನನಗೆ ಇವಾಗ ಒಂದು ಮ್ಯಾಕ್ಸಿಮಮ್ ಪ್ರಾಫಿಟ್ ಬರ್ತಾ ಇದೆ ಅವನ ಕಡೆಯಿಂದ. ನಾನಿವಾಗ ಏನೋ ಸೇಲ್ ಮಾಡಿದಾಗ ನನಗೆ ಮ್ಯಾಕ್ಸಿಮಮ್ ಪ್ರಾಫಿಟ್ ಸಿಗ್ತಾ ಇದೆ. ಆ ಮ್ಯಾಕ್ಸಿಮಮ್ ಪ್ರಾಫಿಟ್ಟು ಟೇಬಲ್ಸ್ ಸೇಲ್ ಮಾಡಿದಾಗ, ನಂಬರ್ ಆಫ್ ಟೇಬಲ್ಸ್ ಎಷ್ಟು ಸೇಲ್ ಮಾಡಿದಾಗ ಪ್ರಾಫಿಟ್ ಸಿಗ್ತಾ ಇದೆ ಆ ಪ್ರಾಫಿಟ್ಟು, ಹಾಗೆ ನಂಬರ್ ಆಫ್ ಚೇರ್ಸ್ಗಳನ್ನ ಎಷ್ಟು ಸೇಲ್ ಮಾಡಿದಾಗ ನನಗೆ ಆ ಪ್ರಾಫಿಟ್ ಸಿಗ್ತಾ ಇದೆ ಅನ್ನೋದು ಬೇಕಾಗಿದೆ, ಹೌದಲ್ವಾ? ಹಾಗಾದರೆ ಇಟ್ ಡಿಪೆಂಡ್ಸ್ ಆನ್ ದ ಪ್ರಾಫಿಟ್ ಡಿಪೆಂಡ್ಸ್ ಆನ್ ದ ಸೇಲಿಂಗ್ ಆಫ್ ಅ ಟೇಬಲ್ಸ್ ಆ್ಯಂಡ್ ಅ ಚೇರ್ಸ್ ಆಗ್ತಾ ಇದೆ, ಕರೆಕ್ಟ್ ಅಲ್ವಾ? ಅಂದರೆ ನನಗೆ ಪ್ರಾಫಿಟ್ ಬರ್ತಾ ಇದೆ ಅಂತ ಅಂದರೆ, ಪ್ರಾಫಿಟ್ ಸಿಗ್ತಾ ಇದೆ ಅಂತ ಅಂದರೆ ಯಾವುದನ್ನು ಸೇಲ್ ಮಾಡಿದ್ದಕ್ಕೆ ಸಿಗ್ತಾ ಇದೆ? ಟೇಬಲ್ಸ್ಗಳನ್ನ ಸೇಲ್ ಮಾಡಿದ್ದಕ್ಕೆ ಅಥವಾ ಚೇರ್ಸ್ಗಳನ್ನ ಸೇಲ್ ಮಾಡಿದ್ದಕ್ಕೆ, ಕರೆಕ್ಟ್ ಅಲ್ವಾ? ಹಾಗಾದರೆ ಇಟ್ ಮೇನ್ಲಿ ಡಿಪೆಂಡ್ಸ್ ಆನ್ ಸೇಲಿಂಗ್ ಆಫ್ ದ ಚೇರ್ಸ್ ಆ್ಯಂಡ್ ಟೇಬಲ್ಸ್, ಕರೆಕ್ಟ್ ಅಲ್ವಾ? ಹಾಗಾದರೆ ಆ ಚೇರ್ಸ್, ನಂಬರ್ ಆಫ್ ಚೇರ್ಸ್ಗಳು ಎಷ್ಟಿದೆ ಹಾಗೆ ನಂಬರ್ ಆಫ್ ಟೇಬಲ್ಸ್ಗಳನ್ನ ಎಷ್ಟು ಸೇಲ್ ಮಾಡಿದೆ ಅನ್ನೋದು ಡಿಪೆಂಡೆಂಟ್ ಆಗಿರೋದ್ರಿಂದ these two are x and y variables are called the decision variables of the linear functions ಗಳಾಗಿರುತ್ತೆ. ಗೊತ್ತಾಯ್ತಾ ಹೇಳಿದ್ದು? ಆಬ್ಜೆಕ್ಟಿವ್ ಫಂಕ್ಷನ್ಸ್ ಅಲ್ಲಿ ಬರುವಂತಹ x ಮತ್ತೆ y ವೇರಿಯೇಬಲ್ಸ್ ಏನಾಗಿರುತ್ತೆ ಇಲ್ಲಿ? those are the decision variables. ಗೊತ್ತಾಯ್ತಾ ಹೇಳಿದ್ದು? ಹಾಗಾದ್ರೆ ಇನ್ನು ನೆಕ್ಸ್ಟ್ ಯಾವ ತರ ಡೆಫಿನೇಷನ್ಸ್ ಇದೆ ಅಂತ ನೋಡ್ತಾ ಹೋಗೋಣ. ಆಬ್ಜೆಕ್ಟಿವ್ ಫಂಕ್ಷನ್ಸ್ ಆಯ್ತು, ಡಿಸಿಷನ್ ವೇರಿಯೇಬಲ್ಸ್ ಆಯ್ತು. ಹಾಗಾದ್ರೆ ಕನ್ಸ್ಟ್ರೆಂಟ್ ಈಕ್ವೇಷನ್ಸ್ ಅಂತ ಹೇಳ್ತಾ ಇದ್ದೀನಿ ಅವಾಗ್ಲಿಂದ. ಲೀನಿಯರ್ ಇನ್ಇಕ್ವಾಲಿಟೀಸ್ ಬರುವಂಥವೆಲ್ಲ ನಮಗೆ ಕನ್ಸ್ಟ್ರೆಂಟ್ ಈಕ್ವೇಷನ್ಸ್ ಅಂತ ಹೇಳ್ತಾ ಇದ್ದೀನಿ. ಹಾಗಾದ್ರೆ ಕನ್ಸ್ಟ್ರೆಂಟ್ ಈಕ್ವೇಷನ್ಸ್ನ ಮೇನ್ ಡೆಫಿನೇಷನ್ಸ್ ಏನಿದೆ ಅಂತ ನೋಡ್ತಾ ಹೋಗೋಣ. ಎಸ್, ಓಕೆ. ಹಾಗಾದ್ರೆ ಫಿಫ್ತ್ ಡೆಫಿನೇಷನ್ಸ್ ನೋಡೋದಾದ್ರೆ ಕನ್ಸ್ಟ್ರೆಂಟ್ಸ್ ಆಫ್ ಎಲ್ ಪಿ ಪಿ. ಕನ್ಸ್ಟ್ರೆಂಟ್ಸ್ ಆಫ್ ಎಲ್ ಪಿ ಪಿ ಅಂದ್ರೆ ಏನು ಅಂತ ನೋಡೋಣ, ಹಾಗೆ ಫಿಸಿಬಲ್ ರೀಜನ್ ಅಂದ್ರೆ ಏನು ಅಂತ ನೋಡ್ತಾ ಹೋಗೋಣ. ಕನ್ಸ್ಟ್ರೆಂಟ್ಸ್ ಆಫ್ ಎಲ್ ಪಿ ಪಿ, ದ ಲೀನಿಯರ್ ಇನ್ಇಕ್ವಾಲಿಟೀಸ್ in the variables x and y of LPP are known as constraints. X greater than or equals to 0, y greater than or equals to 0 are called non-negative restrictions, ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಕನ್ಸ್ಟ್ರೆಂಟ್ಸ್ ಆಫ್ LPP ಅಂತಂದ್ರೆ ಮೇನ್ಲಿ ಡಿಪೆಂಡೆಂಟ್ ಆನ್ ದ ಲೀನಿಯರ್ ಇನ್ಇಕ್ವಾಲಿಟೀಸ್ ಆಫ್ ಎಕ್ಸ್ ಆ್ಯಂಡ್ ವೈ. ಎಸ್, ಓಕೆ. ನಾನು ಅವಾಗಲೇ ಒಂದು ಪ್ರಾಬ್ಲಮ್ ಹೇಳಿದೆ. ಆ ಪ್ರಾಬ್ಲಮಲ್ಲಿ ನಮಗೆ ಏನು ಹೇಳ್ತಾ ಇದೆ? ಅವನ ರೂಮ್ ಸ್ಟೋರೇಜ್ ಕೆಪಾಸಿಟಿ ಎಷ್ಟಿದೆ? 100 ಅಷ್ಟೇ. 100 ಐಟಮ್ಸ್ ಇಡ್ಸೋ ಅಷ್ಟು ರೂಮ್ ಕೆಪಾಸಿಟಿ ಇದೆ. ಹಾಗಾದರೆ ಇವನು ಎಷ್ಟು ನಂಬರ್ ಆಫ್ ಚೇರ್ಸ್ಗಳನ್ನ ಪರ್ಚೇಸ್ ಮಾಡ್ಬೋದು 50,000ಗೆ, ಅಥವಾ ಎಷ್ಟು ನಂಬರ್ ಆಫ್ ಟೇಬಲ್ಸ್ಗಳನ್ನ ಪರ್ಚೇಸ್ ಮಾಡ್ಬೋದು ಅಂತ ಕ್ಯಾಲ್ಕುಲೇಟ್ ಮಾಡಿಕೊಂಡು ಅವನೇನು ಮಾಡ್ತಾ ಹೋಗ್ಬೋದು? ನನಗೆ ನಂಬರ್ ಆಫ್ ಟೇಬಲ್ಸ್ ಇಷ್ಟಿರಬೇಕು ಅಥವಾ ನಂಬರ್ ಆಫ್ ಚೇರ್ಸ್ಗಳು ಇಷ್ಟಿರಬೇಕು ಅನ್ನೋದನ್ನು ಅವನು ಗೋಡನ್ ಇರುವಂತಹ ಕೆಪಾಸಿಟಿ, ಸ್ಟೋರೇಜ್ ಕೆಪಾಸಿಟಿ ಡಿಪೆಂಡ್ ಮೇಲೆ ಅವನು ಪರ್ಚೇಸ್ ಮಾಡ್ತಾ ಹೋಗ್ತಾನೆ. ಹಾಗಾದರೆ ನಂಬರ್ ಆಫ್ ಚೇರ್ಸ್ ಹಾಗೆ ನಂಬರ್ ಆಫ್ ಟೇಬಲ್ಸ್ಗಳು ವಿತಿನ್ ದ ಸ್ಟೋರೇಜ್ ಕೆಪಾಸಿಟಿ ಇರೋದೆಷ್ಟು? 100. ಅಂದರೆ ವಿತಿನ್ ದ ಸ್ಟೋರೇಜ್ ಕೆಪಾಸಿಟಿ 100 ಅಂದರೆ ಲೆಸ್ ದ್ಯಾನ್ ಆಗಿ ಇರ್ಬೋದು. 100ಗಿಂತ ಕೆಳಗಡೆ ಬೇಕಾದರೂ ಒಂದು ಪರ್ಚೇಸ್ ಮಾಡ್ಬೋದು ಚೇರ್ಸ್ ಮತ್ತು ಟೇಬಲ್ಸ್ಗಳನ್ನು. ಗೊತ್ತಾಯ್ತಾ ಹೇಳಿದ್ದು? ಅಥವಾ ಈಕ್ವಲ್ ಆಗಿ 50 ಟೇಬಲ್ಸ್ 50 ಚೇರ್ಸ್ ಆರ್ 60 ಟೇಬಲ್ಸ್ 40 ಚೇರ್ಸ್, ಈ ಥರ ಅವನು ಕ್ಯಾಲ್ಕುಲೇಟ್ ಮಾಡಿಕೊಂಡು 100ಗೆ ರೀಚ್ ಆಗುವಂಥ ಕೆಪಾಸಿಟಿ ರೀಚ್ ಆಗುವಂಥ ಟೇಬಲ್ಸ್ಗಳನ್ನ, ನಂಬರ್ ಆಫ್ ಚೇರ್ಸ್ ಅಥವಾ ನಂಬರ್ ಆಫ್ ಟೇಬಲ್ಸ್ಗಳನ್ನ ಅವನು ಪರ್ಚೇಸ್ ಮಾಡ್ಬೋದು, ಹೌದಲ್ವಾ? ಹಾಗೇನೆ ಕಾಸ್ಟ್ ಡಿಪೆಂಡೆಂಟ್ ತಗೊಂಡ್ರೆ 2500 ರೂಪೀಸ್ ಪರ್ ಕಾಸ್ಟ್ ಇರ್ತಾ ಹೋಗುತ್ತೆ. ಯಾಕೆ ಅಂತಂದ್ರೆ ಅವನು ಪರ್ಚೇಸ್ ಮಾಡಬೇಕಾದ್ರೆ ತಗೊಂಡಿದ್ದ ಟೇಬಲ್ ಕಾಸ್ಟು 2500 ಇಂಟು ಎಕ್ಸ್ ಪ್ಲಸ್ 500 ಇಂಟು ವೈ. ಅವನ ಹತ್ರ ಇರೋಂಥ ಅಮೌಂಟ್ ಎಷ್ಟು? ಓನ್ಲಿ 50,000, ಕರೆಕ್ಟಾ? ಅವನ ಹತ್ರ ಇದ್ದಿದ್ದ ಅಮೌಂಟ್ ಎಷ್ಟು? 50,000 ಮಾತ್ರ ಅಮೌಂಟ್ ಇತ್ತು. ಹಾಗಾದ್ರೆ ಟೇಬಲ್ ಪರ್ಚೇಸ್ ಮಾಡಲಿಕ್ಕೆ 2500 ರೂಪೀಸ್ ಪೇ ಮಾಡ್ತಾನೆ, ಹಾಗೆ ಪರ್ ಚೇರಿಗೆ 500 ರೂಪೀಸ್ನ ಪೇಮೆಂಟ್ ಮಾಡ್ತಾ ಹೋಗ್ತಾನೆ. ಹಾಗಾದ್ರೆ ಅದು ಕೂಡ ನಮಗೊಂದು ಈಕ್ವೇಷನ್ಸ್ ಫಾರ್ಮೇಟ್ ಆಗ್ತಾ ಹೋಗುತ್ತೆ. ಹಾಗಾದ್ರೆ 2500 ರೂಪೀಸ್ ಕೊಟ್ಟು ಎಷ್ಟು ನಂಬರ್ ಆಫ್ ಟೇಬಲ್ಸ್ಗಳನ್ನ ಪರ್ಚೇಸ್ ಮಾಡ್ಬೋದು ಅನ್ನೋದಕ್ಕೆ 50,000 ಡಿವೈಡೆಡ್ ಬೈ 2500 ಹಾಕಿದ್ರೆ ನಿಮ್ಗೊಂದಿಷ್ಟು ನಂಬರ್ ಆಫ್ ಕ್ಯಾಲ್ಕುಲೇಷನ್ಸ್ ಟೇಬಲ್ಸ್ ಸಿಗ್ತಾ ಹೋಯ್ತು, ಹೌದಲ್ವಾ? ಅಷ್ಟು ನಾವು ಟೇಬಲ್ಸ್ಗಳನ್ನ ಪರ್ಚೇಸ್ ಮಾಡ್ಬೋದು ಫ್ರಮ್ ದ ಕಂಪನಿ. ಹಾಗೆಯೇ 50,000 ಡಿವೈಡೆಡ್ ಬೈ 500 ರೂಪೀಸ್ ಹಾಕಿದ್ರೆ ನಮಗೆ ನಂಬರ್ ಆಫ್ ಚೇರ್ಸ್ಗಳು ಎಷ್ಟು ಪರ್ಚೇಸ್ ಮಾಡ್ಬೋದು ಅನ್ನೋದನ್ನ ನಮಗೆ ಸಿಗ್ತಾ ಹೋಗುತ್ತೆ ಫ್ರಮ್ ದ ಕಂಪನಿ, ಹೌದಲ್ವಾ? ಹಾಗಾದ್ರೆ ಅವನ ಹತ್ರ ಇದ್ದಿದ್ದ ಅಮೌಂಟೇ 50,000 ಅಂದಾಗ ನಾವು 2500 ರೂಪೀಸ್ ಇಂಟು ನಂಬರ್ ಆಫ್ ಚೇರ್ಸ್ ಪ್ಲಸ್ 500 ರೂಪೀಸ್ ಇಂಟು ನಂಬರ್ ಆಫ್ ಟೇಬಲ್ಸ್ and 500 rupees into number of tables
ಚೇಸ್ ಈಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ಸ್ ಟು ಏನಾಗಿರ್ಬೇಕು 50,000 ಒಳಗಡೆನೆ ಬರಬೇಕು. ಕರೆಕ್ಟ್ ಅಲ್ವಾ? ಹಾಗಾದ್ರೆ ಇವು ನಮಗೆ ಯಾವ ಫಾರ್ಮೆಟ್ ಅಲ್ಲಿ ಇದೆ? ಲೀನಿಯರ್ ಈಕ್ವೇಶನ್ಸ್ ವಿತ್ ಅನ್ ಇನ್ಇಕ್ವಾಲಿಟೀಸ್. ಕರೆಕ್ಟಾ? ಇನ್ಇಕ್ವಾಲಿಟಿ ಸಿಂಬಲ್ ಇದೆಯಾ? ಲೆಸ್ ದ್ಯಾನ್ ಆರ್ ಈಕ್ವಲ್ಸ್ ಟು, ಲೆಸ್ ದ್ಯಾನ್, ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ಸ್ ಟು, ಲೆಸ್ ದ್ಯಾನ್ ಆರ್ ಗ್ರೇಟರ್ ದ್ಯಾನ್, ಈ ಸಿಂಬಲ್ಸ್ ಗಳನ್ನ ಏನಾದರೂ ಲೀನಿಯರ್ ಈಕ್ವೇಶನ್ಸ್ ಗಳಲ್ಲಿ ಇನ್ಕ್ಲೂಡ್ ಮಾಡ್ಕೊಂಡಿದ್ರೆ those equations are called as linear inequalities ಅಂತ ಹೇಳ್ತಾ ಹೋಗ್ತಿದ್ವಿ. In the same way, the linear inequalities in the variables x and y of LPP, respected LPP, ನಾವು ಎಷ್ಟು ನಂಬರ್ ಆಫ್ ಪ್ರಾಫಿಟ್ ತಗೊಳ್ತಾ ಹೋಗ್ತಿದ್ವಿ, ಮ್ಯಾಕ್ಸಿಮಮ್ ಪ್ರಾಫಿಟ್ ಹೇಗೆ ತೆಗಿತೀವಿ ಅಂದಾಗ z is equals to 2650 into x plus 650 into y. ಇದಿಷ್ಟು ಅವನು ಪರ್ಚೇಸ್ ಮಾಡ್ಕೊಂಡಾದ್ಮೇಲೆ ಅವನ ಶಾಪಿಗೆ ತಗೊಂಡ್ಬಂದು ಇಟ್ಕೊಂಡಾದ್ಮೇಲೆ ಶಾಪಿಂದ ಕಸ್ಟಮರ್ಸ್ಗೆ ಕೊಡ್ಬೇಕಾದ್ರೆ ಅವನು ಇಷ್ಟು ಪ್ರಾಫಿಟ್ ತೆಗಿತಾ ಇದ್ದಾರೆ ಪರ್ ಟೇಬಲ್ ಇಂದ ಮತ್ತೆ ಪರ್ ಚೇರ್ ಇಂದ. ಗೊತ್ತಾಯ್ತಾ? ಹಾಗಾದ್ರೆ ಮ್ಯಾಕ್ಸಿಮಮ್ ಪ್ರಾಫಿಟ್ ಎಷ್ಟು ಬರುತ್ತೆ ಅನ್ನೋದು ಫೈಂಡ್ ಔಟ್ ಮಾಡ್ಲಿಕ್ಕೆ ಆಬ್ಜೆಕ್ಟಿವ್ ಫಂಕ್ಷನ್ಸ್ ಅಂತ ಕರ್ಕೊಂಡು ಹೋಗಿದ್ವಿ ನಾವು. z is equals to x plus by ಫಾರ್ಮೆಟ್ ಅಲ್ಲಿ ಇದೆ ಅಲ್ವಾ? ಆ ಈಕ್ವೇಶನ್ಸ್ ನಮಗೆ ಆಬ್ಜೆಕ್ಟಿವ್ ಫಂಕ್ಷನ್ಸ್ ಆಯ್ತು. ಹಾಗೇನೆ ಲೀನಿಯರ್ ಇನ್ಇಕ್ವಾಲಿಟೀಸ್, ಈ ಪ್ರಾಬ್ಲಮ್ ಗೆ ಬರುವಂತಹ ಲೀನಿಯರ್ ಇನ್ಇಕ್ವಾಲಿಟೀಸ್ ಬೇಸಿಕಲಿ ಯಾವ್ದಾದ್ರು ಅಂತಂದ್ರೆ x plus y which is less than or equals to 100 ಆಯ್ತು. ಹೇಗೆ ಅವನ ಹತ್ರ ಇರುವಂತ ರೂಮ್ ಸ್ಟೋರೇಜ್ ಕೆಪಾಸಿಟಿ ಇರೋದೇ 100, ಆ 100 ಇದೆ ಅಂದಾಗ ಅದ್ರ ಒಳಗಡೆ ನಂಬರ್ ಆಫ್ ಟೇಬಲ್ಸ್ ಗಳನ್ನ ಮತ್ತೆ ನಂಬರ್ ಆಫ್ ಚೇರ್ಸ್ ಗಳನ್ನ ಪರ್ಚೇಸ್ ಮಾಡಬೇಕಾಗುತ್ತೆ. ಐದರ್ 50-50 ನಾದ್ರೂ ತಗೋಬಹುದು ಅಥವಾ 60-40 ನಾದ್ರೂ ತಗೋಬಹುದು ಅಥವಾ 80-20 ನಾದ್ರೂ ಅವ್ನು ಪರ್ಚೇಸ್ ಮಾಡ್ಕೋಬಹುದಾಗಿತ್ತು. ಹಾಗಾದ್ರೆ ನಂಬರ್ ಆಫ್ ಮ್ಯಾಕ್ಸಿಮಮ್ ಪ್ರಾಫಿಟ್ ಬರಲಿಕ್ಕೆ ಹೇಗೆ ಈಕ್ವೇಶನ್ಸ್ ನ ಕನ್ವರ್ಟ್ ಮಾಡ್ಕೊಂಡ್ವಿ ಅಂದ್ರೆ x plus y is less than or equals to 100 ಒಂದು, and ಇನ್ನೊಂದು 2500 into x plus 500 into y which is less than 50,000. ಯಾಕೆ ಈ ಈಕ್ವೇಶನ್ಸ್ ನ ಇನ್ಕ್ಲೂಡ್ ಮಾಡ್ಕೊಂತೀವಿ? ಅವನ ಹತ್ರ ಇರೋದೇ ಅಮೌಂಟ್ 50,000, ಆ 50,000 ಒಳಗಡೆನೆ ಅವನು ಚೇರ್ಸ್ ಗಳನ್ನ ಮತ್ತೆ ಟೇಬಲ್ಸ್ ಗಳನ್ನ ಪರ್ಚೇಸ್ ಮಾಡಬೇಕಾಗಿತ್ತು. ಹೌದಲ್ವಾ? ಸೊ ಹಾಗಾಗಿ ಇದು ಕೂಡ ನಮಗೆ ಒಂದು ಈಕ್ವೇಶನ್ಸ್ ಆಯ್ತು. ಓಕೆನಾ? ಹಾಗೆ ಇನ್ನೊಂದು ಮೆನ್ಷನ್ ಮಾಡ್ತಾ ಇದ್ದಾರೆ x greater than or equals to 0, y greater than or equals to 0. x greater than or equals to 0 ಅಂತ ತಗೊಂಡಾಗ x ಟೇಬಲ್ಸ್ ನಾನು ಪರ್ಚೇಸ್ ಮಾಡ್ದಲೇನೂ ಇರ್ಬೋದು. ಹೌದಾ? ಹಾಗಾದ್ರೆ ಟೇಬಲ್ಸ್ ಪರ್ಚೇಸ್ ಮಾಡಿಲ್ಲ ಅಂದ್ರೆ ವ್ಯಾಲ್ಯೂ ನನಗೆ 0ನಾ? ಓನ್ಲಿ ಚೇರ್ಸ್ ಪರ್ಚೇಸ್ ಮಾಡ್ತಾ ಇದ್ದೀನಿ ಈಗ. ಕರೆಕ್ಟಾ? ಹಾಗಾಗಿ ಟೇಬಲ್ಸ್ ಇಲ್ದಲೇ ಇದ್ದಾಗ ಈಕ್ವಲ್ಸ್ ಟು 0 ತಗೊಂತೀರಾ ಅಥವಾ ಒಂದು ಚೇರ್ ತಗೊಂಡ್ರು ಗ್ರೇಟರ್ ದ್ಯಾನ್ 0ನಾ? ಒಂದು ಟೇಬಲ್ ಪರ್ಚೇಸ್ ಮಾಡಿದ್ರು ಅದು ಗ್ರೇಟರ್ ದ್ಯಾನ್ 0ನಾ? ಹಾಗಾಗಿ ಕನ್ಸ್ಟ್ರೈನ್ಸ್ x greater than or equals to 0, y greater than or equals to 0 are called the non-negative restrictions ಅಂತ ಹೇಳ್ತಾ ಹೋಗ್ತೀವಿ. ಬಿಕಾಸ್ ದೋಸ್ ಆರ್ ಪಾಸಿಟಿವ್ ಎಲಿಮೆಂಟ್ಸ್ಗಳು. 1, 2, 3 ಈ ತರ ಪರ್ಚೇಸ್ ಮಾಡಿದ್ರು ನಮಗೆ ಅದು ಪಾಸಿಟಿವ್ ನಂಬರ್ಸ್ ಬರುತ್ತೆ. ಹೌದಲ್ವಾ? ಹಾಗಾಗಿ ನಾನ್ ನೆಗೆಟಿವ್ ರಿಸ್ಟ್ರಿಕ್ಷನ್ಸ್ ಅಂತ ಹೇಳ್ತಾ ಹೋಗ್ತಿದೀವಿ. ಹಾಗಾದ್ರೆ ಗೊತ್ತಾಯ್ತಲ್ವಾ? ಕನ್ಸ್ಟ್ರೈನ್ಟ್ಸ್ ಆಫ್ LPP ಅಂದ್ರೆ ಗೊತ್ತಾಯ್ತಾ? ಹಾಗಾದ್ರೆ ಇದು ನಮಗೆ ಆಬ್ಜೆಕ್ಟಿವ್ ಫಂಕ್ಷನ್ಸ್ ಆಯ್ತು. ಆಬ್ಜೆಕ್ಟಿವ್ ಫಂಕ್ಷನ್ಸ್ ಗೆ ಡಿಪೆಂಡೆಂಟ್ ಆಗಿರುವಂತಹ ಲೀನಿಯರ್ ಕನ್ಸ್ಟ್ರೈಂಟ್ ಈಕ್ವೇಶನ್ಸ್ ಗಳನ್ನ ಬರ್ಕೊಂಡಿದೀವಿ. ಈ ಲೀನಿಯರ್ ಕನ್ಸ್ಟ್ರೈಂಟ್ ಈಕ್ವೇಶನ್ಸ್ ಎಲ್ಲ ಸಿಕ್ಕಾದ್ಮೇಲೆ ಲೀನಿಯರ್ ಇನ್ಇಕ್ವಾಲಿಟಿ ಸಿಕ್ತು ಅಂತ ತಕ್ಷಣ ನಾವೇನ್ ಮಾಡ್ಬೋದು? ಗ್ರಾಫ್ ನ ಪ್ಲಾಟ್ ಮಾಡ್ಬೋದು ಬೈ ಯೂಸಿಂಗ್ ಈಕ್ವೇಶನ್ಸ್. ಹೌದಲ್ವಾ? ಆ ಈಕ್ವೇಶನ್ಸ್ ಗಳನ್ನ ಕನ್ಸಿಡರ್ ಮಾಡ್ತಾ ಹೋಗ್ತೀರಾ. ಅಸ್ಯೂಮ್ x plus y is equals to 100 ಅಂತ ತಗೊಂಡು ನೆಕ್ಸ್ಟ್ ಏನ್ ಮಾಡ್ತಾ ಇದ್ರಿ? ಲೀನಿಯರ್ ಇನ್ಇಕ್ವಾಲಿಟೀಸ್ ಕಾನ್ಸೆಪ್ಟ್ ಲಾಸ್ಟ್ ಇಯರ್ ಅಲ್ಲಿ ಏನೇನ್ ಕಲ್ತಿದ್ರೆ ಗ್ರಾಫ್ ಪ್ಲಾಟ್ ಮಾಡ್ಲಿಕ್ಕೆ ಅಷ್ಟು ಕಾನ್ಸೆಪ್ಟ್ಸ್ ಗಳನ್ನ ಯೂಸ್ ಮಾಡಿಕೊಂಡು ಒಂದು ಶೇಡೆಡ್ ರೀಜನ್ ನ ಪ್ಲಾಟ್ ಮಾಡ್ತಾ ಹೋಗ್ತೀರಾ. ಹಾಗಾದ್ರೆ ಆ ಶೇಡೆಡ್ ರೀಜನ್ ನಿಮಗೆ ಏನ್ ರೆಪ್ರೆಸೆಂಟ್ ಮಾಡ್ತಾ ಇತ್ತು? ದಟ್ ರೆಪ್ರೆಸೆಂಟ್ಸ್ ಎ ಸೊಲ್ಯೂಷನ್ ಸೆಟ್ ಫಾರ್ ದಟ್ ಈಕ್ವೇಶನ್ಸ್ ಅಂತ ಹೇಳ್ತಾ ಇದ್ವಿ. ಹೌದಲ್ವಾ? x greater than or equals to 0 ಅಂತ ಅಂದಾಗ x ಆಕ್ಸಿಸ್ ಮೇಲೆ x ಮೇಲ್ಗಡೆ ಇರುವಂತಹ ಲೈನ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ಸ್ ಟು 0 ಅಂದ್ರೆ x ಆಕ್ಸಿಸ್ ಅಲ್ಲಿ ಇರುವಂತಹ 0 ಗಿಂತ ಮೇಲ್ಗಡೆ ಈ ಕಡೆ ಆರೋ ಮಾರ್ಕ್ ಮಾಡ್ಕೊಂಡು ಹೋಗ್ತಾ ಇರೋವೆಲ್ಲ ನಮಗೆ ಏನಾಗ್ತಾ ಇದೆ? ದೋಸ್ ಆರ್ ದ ಸೊಲ್ಯೂಷನ್ ಸೆಟ್ ಆಫ್ ದ x greater than or equals to 0 ಅನ್ನೋ ಇನ್ಇಕ್ವಾಲಿಟಿಗೆ ಅಂತ ಹೇಳ್ತಾ ಇದ್ವಿ. ಹೌದಲ್ವಾ? ಹಾಗೇನೆ y greater than or equals to 0 ಅಂತಂದ್ರೆ y ಆಕ್ಸಿಸ್ ಲೈನ್ ಮೇಲೆ ಬರುವಂತಹ ಪ್ರತಿಯೊಂದು ಲೈನ್ಗಳು ಅಂದ್ರೆ 0 ಗಿಂತ ಮೇಲ್ಗಡೆ ಆರೋ ಮಾರ್ಕ್ ಮಾಡಿದ್ರೆ ದಟ್ ಈಸ್ ದ ಸೊಲ್ಯೂಷನ್ ಸೆಟ್ ಫಾರ್ ದ y greater than or equals to 0 ಅನ್ನೋ ಲೈನ್ ಅನ್ನ ನೀವು ಸೊಲ್ಯೂಷನ್ ಸೆಟ್ ಫೈಂಡ್ ಔಟ್ ಮಾಡ್ತಾ ಇದ್ರಿ. ಹಾಗಾದ್ರೆ ಎರಡು ವೇರಿಯೇಬಲ್ಸ್ ಗಳಿದ್ದಾಗ ನಿಮಗೆ ಸೊಲ್ಯೂಷನ್ ಸೆಟ್ ಏನಾಗ್ತಾ ಇತ್ತು? ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ಸ್ ಟು 0 ಇತ್ತು ಅಂತಂದ್ರೆ ಈಕ್ವೇಶನ್ಸ್ ಅಲ್ಲ, ಲೀನಿಯರ್ ಈಕ್ವೇಶನ್ಸ್ ಅಂತ ತಗೊಂಡಾಗ ನಮಗೆ ಒಂದು ಸ್ಟ್ರೈಟ್ ಲೈನ್ ರೆಪ್ರೆಸೆಂಟ್ ಆಗ್ತಾ ಹೋಗುತ್ತೆ. ಇಟ್ ಕಟ್ಸ್ ದ x ಆಕ್ಸಿಸ್ ಆರ್ y ಆಕ್ಸಿಸ್ ಆರ್ ಪಾಸಸ್ ಥ್ರೂ ದ ಆರಿಜಿನ್ ಕೂಡ ಆಗ್ತಾ ಹೋಗ್ಬೋದು. ಸೊ
ಈ ಈಕ್ವೇಶನ್ಸ್ಗೆ ರೆಪ್ರೆಸೆಂಟೆಡ್ ಆಗುವಂತಹ ಲೈನ್ಗಳನ್ನ ಡ್ರಾನ್ ಮಾಡ್ಕೊಳ್ತೀರಾ. ಆ ಲೈನ್ ಡ್ರಾನ್ ಮಾಡ್ಕೊಂಡಾದ್ಮೇಲೆ ಗ್ರೇಟರ್ ದನ್ ಆರ್ ಈಕ್ವಲ್ಸ್ ಟು 0 ಅಥವಾ ಲೆಸ್ ದನ್ ಆರ್ ಈಕ್ವಲ್ಸ್ ಟು 0 ಇದ್ರೆ ಏನೇನು ಕಂಡೀಷನ್ಸ್ ಇದೆ ಅಂತ ನಾನು ನಿಮಗೆ ಆಲ್ರೆಡಿ ಹೇಳ್ತಾ ಹೋಗ್ತೀನಿ ಪ್ರಾಬ್ಲಮ್ಸ್ ಮಾಡಬೇಕಾದ್ರೆ. ಗೊತ್ತಾಯ್ತಾ ಹೇಳಿದ್ದು? ಹಾಗಾದ್ರೆ ಫಿಸಿಕಲ್ ರೀಜನ್ ಅಂದ್ರೆ ಏನು ಹೇಳಿದೆ. ಈ ಗ್ರಾಫ್ಗಳನ್ನ ಈ ಲೀನಿಯರ್ ಈಕ್ವೇಶನ್ಸ್ಗಳನ್ನ ಇಟ್ಕೊಂಡು ಗ್ರಾಫ್ ಪ್ಲಾಟ್ ಮಾಡ್ತಾ ಹೋಗ್ತೀರಾ. ಗ್ರಾಫ್ ಪ್ಲಾಟ್ ಮಾಡಿದ್ಮೇಲೆ ಶೇಡೆಡ್ ರೀಜನ್ ಮಾಡಿರ್ತೀರಾ. ಆ ಶೇಡೆಡ್ ರೀಜನ್ a region in which all the constraints ಈ equations ಗಳು constraints are satisfied simultaneously ಅಂದ್ರೆ ಅಲ್ಲಿ ಬರುವಂತಹ ರೀಜನ್ ಫಾರ್ ಎಕ್ಸಾಂಪಲ್ ಹೀಗೇಗೋ ಇದೆ, ಓಕೆನಾ? ಹೀಗೇಗೋ ಇದೆ ಗ್ರಾಫ್. ನನಗೆ ಈ ಗ್ರಾಫ್ ಅಲ್ಲಿ ಸೊಲ್ಯೂಷನ್ ರೀಜನ್ ನಮಗೆ ಈ ಪಾರ್ಟ್ ಬರ್ತಾ ಇದೆ. ಗೊತ್ತಾಯ್ತಾ ಹೇಳಿದ್ದು? ಇದು ಯಾವ್ದೋ ಒಂದು ಈಕ್ವೇಶನ್ ಲೈನು, ಇದು ಯಾವ್ದೋ ಒಂದು ಲೈನು, ಕನ್ಸ್ಟೆಂಟ್ ಈಕ್ವೇಶನ್ಸ್ ಬಂದಿರುವಂತಹ ಗ್ರಾಫಿಕಲ್ ರೀಜನ್ ಅನ್ನು ತಗೊಳ್ತಾ ಹೋಗೋಣ. ಈ ರೀಜನ್ ಏನಾಗ್ತಾ ಇದೆ? ರೀಜನ್ ಇನ್ ವಿಚ್ ಆಲ್ ದ ಕನ್ಸ್ಟೆಂಟ್ಸ್ ಆರ್ ಸ್ಯಾಟಿಸ್ಫೈಡ್ ಅಂದ್ರೆ ಈ ಈಕ್ವೇಶನ್ಸ್ ಗೆ ಸ್ಯಾಟಿಸ್ಫೈಡ್ ಆಗುವಂತ ರೀಜನ್ ಇದಾವೆ ಸೈಮಲ್ಟೇನಿಯಸ್ಲಿ. ಅಂಡ್ ಆಲ್ಸೋ ನಾನ್ ನೆಗೆಟಿವ್ ಕನ್ಸ್ಟೆಂಟ್ಸ್ ಈಸ್ ಕಾಲ್ಡ್ ಇಟ್ಸ್ ಫಿಸಿಬಲ್ ರೀಜನ್ ಇನ್ LPP. ಗೊತ್ತಾಯ್ತಾ ಹೇಳಿದ್ದು? ಈ ಎರಡು ಈಕ್ವೇಶನ್ಸ್ ನ ಸ್ಯಾಟಿಸ್ಫೈಡ್ ಮಾಡುವಂತಹ ರೀಜನ್, ಎರಡು ಈಕ್ವೇಶನ್ಸ್ ನ ಸ್ಯಾಟಿಸ್ಫೈಡ್ ಮಾಡುವಂತಹ ರೀಜನ್ ಅಂದ್ರೆ ಎಕ್ಸ್ ಮತ್ತೆ ವೈ ವೇರಿಯೇಬಲ್ಸ್ ಗಳನ್ನ ನಾವು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಆ ವ್ಯಾಲ್ಯೂಸ್ ಗಳು ಏನಾಗ್ತಾ ಹೋಗಬೇಕು? ಎರಡು ಈಕ್ವೇಶನ್ಸ್ ಅಂದ್ರೆ ಈ ರೀಜನ್ ಅಲ್ಲಿ ಬರುವಂತಹ ಎಕ್ಸ್ ವೈ ವ್ಯಾಲ್ಯೂಸ್ ಗಳು, ಈ ರೀಜನ್ ಅಲ್ಲಿ ಬರುವಂತಹ ಎಕ್ಸ್ ಆಕ್ಸಿಸ್ ನಲ್ಲಿ ಬರುವಂತಹ ಕೋಆರ್ಡಿನೇಟ್ ಪಾಯಿಂಟ್ಸ್ ಗಳು ಮತ್ತೆ ವೈ ಆಕ್ಸಿಸ್ ಅಲ್ಲಿ ಬರುವಂತಹ ಕೋಆರ್ಡಿನೇಟ್ ಪಾಯಿಂಟ್ಸ್ ಗಳು ಸ್ಯಾಟಿಸ್ಫೈ ದೀಸ್ ಟು ಕನ್ಸ್ಟ್ರೇಂಟ್ ಈಕ್ವೇಶನ್ಸ್. ಈ ಎರಡು ಕಾನ್ಸ್ಟೆಂಟ್ ಈಕ್ವೇಶನ್ಸ್ ಗಳನ್ನ ಸ್ಯಾಟಿಸ್ಫೈಡ್ ಮಾಡಿರುವಂತಹ ರೀಜನ್ ಅನ್ನ ಅಂತ ಕರಿತಾ ಹೋಗ್ತೀರಾ? ಫಿಸಿಬಲ್ ರೀಜನ್ ಅಂತ ಕರಿತಾ ಹೋಗ್ತೀವಿ. ಗೊತ್ತಾಯ್ತಾ ಹೇಳಿದ್ದು? ಸೊ ಕನ್ಸ್ಟ್ರೆಂಟ್ಸ್ ಆಫ್ LPP ಗೊತ್ತಾಯ್ತು, ಫಿಸಿಬಲ್ ರೀಜನ್ ಅಂದ್ರೆ ಏನಂತ ಗೊತ್ತಾಯ್ತು. ಅದಾದ್ಮೇಲೆ ನಮಗೆ ಸೊಲ್ಯೂಷನ್ಸ್ ಆಫ್ LPP ಅಂದ್ರೆ ಏನು ಅಂತ ನೋಡ್ತಾ ಹೋಗೋಣ. ಸೊಲ್ಯೂಷನ್ಸ್ ಆಫ್ LPP ಆದ್ಮೇಲೆ ನಾವು ಆಪ್ಟಿಮಲ್ ಸೊಲ್ಯೂಷನ್ಸ್ ಆಫ್ LPP ಅಂದ್ರೆ ಏನು ಅಂತ ನೋಡ್ತಾ ಹೋಗೋಣ. ಓಕೆನಾ? Yes, okay. Feasible solutions ಅಂದ್ರೆ ಏನು ಅಂತ ನೋಡ್ತಾ ಹೋಗೋಣ. Feasible solution means a point inside the feasible region and on the boundary of the feasible region are known as the feasible solutions ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಏನು ಹೇಳ್ತಾ ಇದ್ದಾರೆ ಇಲ್ಲಿ? ಪಾಯಿಂಟ್ ಇನ್ಸೈಡ್ ದ ಫಿಸಿಬಲ್ ರೀಜನ್ ಅಂದ್ರೆ ನಾವು ಆಲ್ರೆಡಿ ಫಿಸಿಬಲ್ ರೀಜನ್ ಅಂದ್ರೆ ಏನು ಅಂತ ನೋಡ್ಕೊಂಡಿದ್ವಿ. ಯಾಕೆ? ಫಿಸಿಬಲ್ ರೀಜನ್ ಅಂದ್ರೆ ಕನ್ಸ್ಟೆಂಟ್ ಈಕ್ವೇಶನ್ಸ್ ಗೆ ಸ್ಯಾಟಿಸ್ಫೈಡ್ ಮಾಡುವಂತಹ ಸೈಮಲ್ಟೇನಿಯಸ್ ಆಗಿ ಸ್ಯಾಟಿಸ್ಫೈಡ್ ಮಾಡುವಂತಹ ರೀಜನ್ ನಮಗೆ ಫಿಸಿಬಲ್ ರೀಜನ್ ಆಗಿರುತ್ತೆ ಅಂತ ಹೇಳ್ತಾ ಇದೀವಿ. ಅಂದ್ರೆ ಕೊಟ್ಟಿರುವಂತಹ ಕನ್ಸ್ಟೆಂಟ್ ಈಕ್ವೇಶನ್ಸ್ ಗಳನ್ನ ತಗೊಂತೀರಾ, ಆ ಈಕ್ವೇಶನ್ಸ್ ಗಳಿಗೆ ನೀವು ಗ್ರಾಫ್ ಪ್ಲಾಟ್ ಮಾಡಿದಾಗ ಎರಡು ಈಕ್ವೇಶನ್ಸ್ ಗೆ ಸಮ್ ರೀಜನ್ ಏನಾಗ್ತಾ ಹೋಗುತ್ತೆ? ಸೈಮಲ್ಟೇನಿಯಸ್ ಆಗಿ ಸ್ಯಾಟಿಸ್ಫೈಡ್ ಮಾಡ್ತಾ ಹೋಗುತ್ತೆ. ಆ ಸೈಮಲ್ಟೇನಿಯಸ್ ರೀಜನ್ ಅನ್ನು ನಾವೇನಂತ ಕರಿತಾ ಇದ್ವಿ? ಫಿಸಿಬಲ್ ರೀಜನ್ ಅಂತ ಕರಿತಾ ಇದ್ವಿ. ಆ ಫಿಸಿಬಲ್ ರೀಜನ್ ಅಲ್ಲಿ ಇನ್ಸೈಡ್ ಅಲ್ಲಿ ಇರುವಂತಹ ಪಾಯಿಂಟ್ಸ್ ಗಳು ಅಂದ್ರೆ ಈ ಫಿಸಿಬಲ್ ರೀಜನ್ ಅಲ್ಲಿ ಇರುವಂತಹ ಪ್ರತಿಯೊಂದು ಪಾಯಿಂಟ್ಸ್ ಗಳು, ಫಿಸಿಬಲ್ ರೀಜನ್ ಅಲ್ಲಿ ಇರುವಂತಹ ಪ್ರತಿಯೊಂದು ಪಾಯಿಂಟ್ಸ್ ಗಳು, ಈ ಲೈನ್ ಇಂದ ಬಿಲೋ ಪಾರ್ಟ್, ಈ ಲೈನ್ ಇಂದ ಎಬೋ ಪಾರ್ಟ್ ಅಥವಾ ಎಕ್ಸ್ ಆಕ್ಸಿಸ್ ನ ಎಬೋ ಪಾರ್ಟ್, ಈ ರೀಜನ್ ಅಲ್ಲಿ ಬರುವಂತಹ ಎಕ್ಸ್ ವೈ ಕೋಆರ್ಡಿನೇಟ್ಸ್ ಪಾಯಿಂಟ್ಸ್ ಗಳು ಫಿಸಿಬಲ್ ರೀಜನ್ ಆಗಿರುತ್ತೆ, ಫಿಸಿಬಲ್ ಸೊಲ್ಯೂಷನ್ಸ್ ಆಗಿರುತ್ತೆ. ಅಂಡ್ ಆನ್ ದ ಬೌಂಡ್ರಿ ಆಫ್ ದ ಫಿಸಿಬಲ್ ರೀಜನ್, ಬೌಂಡ್ರಿ ಆಫ್ ದ ಫಿಸಿಬಲ್ ರೀಜನ್ ಅಂದ್ರೆ ಇಲ್ಲೇನ್ ಪಾರ್ಟ್ ಏನಿದೆ ನಾನು ಇವಾಗ ಡ್ರಾನ್ ಮಾಡ್ತಾ ಇದ್ದೀನಲ್ವಾ, ಚಾಪೀಸ್ ಮೂವ್ ಮಾಡ್ತಾ ಇದ್ದೀನಲ್ಲ, ಅದು ನಮಗೆ ಬೌಂಡ್ರಿ ಆಫ್ ದ ಫಿಸಿಬಲ್ ರೀಜನ್ ಆಗಿರುತ್ತೆ. ಸೊ ಈ ಬೌಂಡ್ರಿ ಆಫ್ ದ ಫಿಸಿಬಲ್ ರೀಜನ್ ಅಲ್ಲಿರುವಂತಹ ಪಾಯಿಂಟ್ಸ್ ಗಳು ನಮಗೆ ಏನಾಗಿರುತ್ತೆ? ಫಿಸಿಬಲ್ ಸೊಲ್ಯೂಷನ್ಸ್ ಗಳಾಗಿರುತ್ತೆ. ಗೊತ್ತಾಯ್ತಾ ಹೇಳ್ತಾ ಇರೋದು? ಅಂದ್ರೆ ಈ ಬೌಂಡ್ರಿ ಮೇಲೆ ಇರುವಂತಹ ಕೋಆರ್ಡಿನೇಟ್ ಪಾಯಿಂಟ್ಸ್ ಗಳು ಕೂಡ ನಮಗೆ ಏನಾಗ್ತಾ ಇದೆ? ಫಿಸಿಬಲ್ ಸೊಲ್ಯೂಷನ್ಸ್ ಆಫ್ ದ LPP ಆಗ್ತಾ ಹೋಗುತ್ತೆ. ಗೊತ್ತಾಯ್ತಾ ಹೇಳಿದ್ದು? ಹಾಗಾದ್ರೆ ನೆಕ್ಸ್ಟ್ ಇನ್ಫಿಸಿಬಲ್ ಸೊಲ್ಯೂಷನ್ಸ್ ಅಂದ್ರೆ ಏನು? ಯಾವ್ದೋ ರೆಸ್ಪೆಕ್ಟೆಡ್ ಗ್ರಾಫಿಕ್ ಹಾಕಿದ್ದೀನಿ ಅಷ್ಟೇ ನಾನು ಇವಾಗ, ಫಿಸಿಬಲ್ ರೀಜನ್ ಅಂತ. ಹಾಗಾದ್ರೆ ಇನ್ಫಿಸಿಬಲ್ ಸೊಲ್ಯೂಷನ್ಸ್ ಅಂದ್ರೆ ಏನು? ಇನ್ಫಿಸಿಬಲ್ ಸೊಲ್ಯೂಷನ್ಸ್ ಅಂದ್ರೆ ಎನಿ ಪಾಯಿಂಟ್ ಔಟ್ಸೈಡ್ ದ ಫಿಸಿಬಲ್ ರೀಜನ್ ಅಂದ್ರೆ ಏನು? ಇವಾಗ ಫಿಸಿಬಲ್ ರೀಜನ್ ಇಲ್ಲಿದೆ ಅಲ್ವಾ, ಈ ಫಿಸಿಬಲ್ ರೀಜನ್ ಬಿಟ್ಟು ಇಲ್ಲೆಲ್ಲೋ ಕೋಆರ್ಡಿನೇಟ್ ಪಾಯಿಂಟ್ ಸಿಗ್ತಾ ಇದೆ, ಯಾವ್ದೊಂದು ಕೋಆರ್ಡಿನೇಟ್ ಪಾಯಿಂಟ್. ಹಾಗಾದ್ರೆ ಈ ಕೋಆರ್ಡಿನೇಟ್ ಪಾಯಿಂಟ್ ಏನಂತ ಕರಿತಾ ಹೋಗ್ತೀರಾ? ಇನ್ಫಿಸಿಬಲ್ ಸೊಲ್ಯೂಷನ್ಸ್ ಅಂತ ಕರಿತಾ ಹೋಗ್ತೀವಿ. ವಿತ್ ಇನ್ ದ ಫಿಸಿಬಲ್ ರೀಜನ್ ಅಲ್ಲಿ ಬರೋದಕ್ಕೆ ಫಿಸಿಬಲ್ ಸೊಲ್ಯೂಷನ್ಸ್ ಅಂತ ಹೇಳ್ತೀರಾ. ಔಟ್ಸೈಡ್ ದ ಫಿಸಿಬಲ್ ರೀಜನ್ ಅಲ್ಲಿ ಬರುವಂತ ಕೋಆರ್ಡಿನೇಟ್ ಪಾಯಿಂಟ್ ನಾವೇನಂತ ಕರಿತಾ ಹೋಗ್ತೀವಿ? ಇನ್ಫಿಸಿಬಲ್ ಸೊಲ್ಯೂಷನ್ಸ್ ಅಂತ ಕರಿತಾ ಹೋಗ್ತೀವಿ. ಹಾಗಾದ್ರೆ ಆಪ್ಟಿಮಮ್ ಸೊಲ್ಯೂಷನ್ಸ್ ಅಂದ್ರೆ ಏನು ಅಂತ ನೋಡ್ತಾ ಹೋಗೋದಾದ್ರೆ, ಆಪ್ಟಿಮಮ್ ಸೊಲ್ಯೂಷನ್ಸ್ ಆಫ್ LPP ಅಂದ್ರೆ ಏನು ಅಂದ್ರೆ
which is a problem, sorry, a region or a solution which is to be maximize or minimize the given equations in the constraint regions ಆಗ್ತಾ ಹೋಗುತ್ತೆ, ಆಪ್ಟಿಮಮ್ ರೀಜನ್ ಆಗ್ತಾ ಹೋಗುತ್ತೆ. ಹಾಗಾದ್ರೆ ಆಪ್ಟಿಮಮ್ ಸೊಲ್ಯೂಷನ್ಸ್ ಅಂದ್ರೆ ಏನು ಅಂತ ನೋಡೋದಾದ್ರೆ ಎನಿ ಫಿಸಿಬಲ್ ಸೊಲ್ಯೂಷನ್ಸ್ which is to maximize or minimize the given equations ಅಂತಂದ್ರೆ ಇಲ್ಲಿ ಬರುವಂತಹ ರೀಜನ್ ಅಲ್ಲಿ ಬರುವಂತಹ ಫಿಸಿಬಲ್ ಸೊಲ್ಯೂಷನ್ಸ್ಗಳು, ಈ ರೀಜನ್ ಅಲ್ಲಿ ಬರುವಂತಹ ಸೊಲ್ಯೂಷನ್ಸ್ಗಳು ನಮಗೆ ಏನಾಗಿರುತ್ತೆ, ಕೋಆರ್ಡಿನೇಟ್ ಪಾಯಿಂಟ್ಸ್ಗಳು ಏನಾಗಿರುತ್ತೆ, ಫಿಸಿಬಲ್ ಸೊಲ್ಯೂಷನ್ಸ್ ಆಗಿರುತ್ತೆ. ಹಾಗಾದ್ರೆ ಆ ಫಿಸಿಬಲ್ ಸೊಲ್ಯೂಷನ್ಸ್ ಬರ್ತಿರೋಂಥ ಕೋಆರ್ಡಿನೇಟ್ ಪಾಯಿಂಟ್ಸ್ಗಳು ಯಾವ ಕೋಆರ್ಡಿನೇಟ್ ಪಾಯಿಂಟ್ ನಮಗೆ ಮ್ಯಾಕ್ಸಿಮಮ್ ವ್ಯಾಲ್ಯೂ ಹೇಳುತ್ತೆ ಅಥವಾ ಯಾವ ಕೋಆರ್ಡಿನೇಟ್ ಪಾಯಿಂಟ್ ನಮಗೆ ಮಿನಿಮಮ್ ವ್ಯಾಲ್ಯೂ ಹೇಳುತ್ತೋ ಆ ವ್ಯಾಲ್ಯೂಸ್ಗಳು ನಮಗೆ ಏನಾಗಿರುತ್ತೆ, ಆಪ್ಟಿಮಮ್ ಸೊಲ್ಯೂಷನ್ಸ್. ಓಕೆನಾ? ಇಲ್ಲಿ ಸುಮಾರು ಫಿಸಿಬಲ್ ಸೊಲ್ಯೂಷನ್ಸ್ಗಳು ಸಿಗ್ತಾ ಹೋಗುತ್ತೆ, ಇನ್ಫೈನೈಟ್ ನಂಬರ್ ಆಫ್ ಫಿಸಿಬಲ್ ಸೊಲ್ಯೂಷನ್ಸ್ಗಳು ಸಿಗ್ತಾ ಹೋಗುತ್ತೆ. ಆ ಇನ್ಫೈನೈಟ್ ನಂಬರ್ ಆಫ್ ಫಿಸಿಬಲ್ ಸೊಲ್ಯೂಷನ್ಸ್ ಅಲ್ಲಿ ಬರುವಂತಹ ಯಾವ ಸೊಲ್ಯೂಷನ್ ನಮಗೆ ಮ್ಯಾಕ್ಸಿಮಮ್ ವ್ಯಾಲ್ಯೂ ಅಥವಾ ಮ್ಯಾಕ್ಸಿಮಮ್ ಪ್ರಾಫಿಟ್ ಕೊಡ್ತಾ ಹೋಗುತ್ತೆ ಅಥವಾ ಯಾವ ಸೊಲ್ಯೂಷನ್ ನಮಗೆ ಮಿನಿಮಮ್ ವ್ಯಾಲ್ಯೂ ಕೊಡ್ತಾ ಹೋಗುತ್ತೋ ಅಥವಾ ಮಿನಿಮಮ್ ಪ್ರಾಫಿಟ್ ಕೊಡ್ತಾ ಹೋಗುತ್ತೋ ದಟ್ ಸೊಲ್ಯೂಷನ್ಸ್ ಆರ್ ದ ಆಪ್ಟಿಮಮ್ ಸೊಲ್ಯೂಷನ್ಸ್ ಅಂತ ಹೇಳ್ತಾ ಹೋಗ್ತೀವಿ. ಆಪ್ಟಿಮಮ್ ಸೊಲ್ಯೂಷನ್ಸ್ ಆಫ್ ಎ LPP ಅಂತ ಹೇಳ್ತಾ ಹೋಗ್ತೀವಿ. ಸೊ ದೀಸ್ ಆರ್ ದ ಡೆಫಿನೇಷನ್ಸ್ ಆಫ್ ದ LPP. ಇನ್ನೊಂದಿಷ್ಟು ಡೆಫಿನೇಷನ್ಸ್ಗಳಿದೆ. ಬೌಂಡೆಡ್ ರೀಜನ್ ಆರ್ ಅನ್ಬೌಂಡೆಡ್ ರೀಜನ್. ನಿಮಗೆ ಈ ವರ್ಷ 2020-2021 ಏನು ಎಕ್ಸಾಮ್ ಬರೀತಾ ಇದ್ದೀರಾ ಆ ವಿದ್ಯಾರ್ಥಿಗಳಿಗೆ ಅನ್ಬೌಂಡೆಡ್ ರೀಜನ್ ಮೇಲೆ ಇರುವಂತಹ ಪ್ರಾಬ್ಲಮ್ಸ್ಗಳನ್ನ ಬಿಡ್ತಾ ಇದ್ದಾರೆ. ಸೊ ಅನ್ಬೌಂಡೆಡ್ ರೀಜನ್ ಮೇಲೆ ಬರುವಂತಹ ಪ್ರಾಬ್ಲಮ್ಸ್ಗಳನ್ನ ಬಿಟ್ಟಿರೋದ್ರಿಂದ ಆ ಕಾನ್ಸೆಪ್ಟ್ಸ್ನ ನಾವು ಕೂಡ ಬಿಡ್ತಾ ಇದ್ದೀವಿ. ಓನ್ಲಿ ಅರೌಂಡ್ ದ ಬೌಂಡೆಡ್ ರೀಜನ್ ಅಲ್ಲಿ ಬರುವಂತಹ ಎಲ್ಲ ಪ್ರಾಬ್ಲಮ್ಸ್ಗಳನ್ನು, ಬೌಂಡೆಡ್ ರೀಜನ್ ಮೇಲೆ ಬರುವಂತಹ ಎಲ್ಲ ಪ್ರಾಬ್ಲಮ್ಸ್ಗಳನ್ನು ನಾವಿಲ್ಲಿ ನೋಡ್ತಾ ಹೋಗೋಣ. ಸೊ ಪ್ರಾಬ್ಲಮ್ಸ್ಗಳನ್ನ ಸಾಲ್ವ್ ಮಾಡ್ಕೊತ ನಿಮಗೆ ಬೌಂಡೆಡ್ ರೀಜನ್ ಹಾಗೆ ಒಂದಿಷ್ಟು ಥಿಯರಮ್ಸ್ಗಳಿದೆ, ಆ ಎರಡು ಥಿಯರಮ್ಸ್ಗಳನ್ನ ಹೇಳ್ಕೊಂತ ನಾನು ಕ್ಲಾಸಸ್ನ ನಡೆಸ್ಕೊಂಡು ಹೋಗ್ತೀನಿ. ಓಕೆನಾ? ಹಾಗಾದ್ರೆ ನೆಕ್ಸ್ಟ್ ನೋಡೋದಾದ್ರೆ ಎಸ್ ಓಕೆ, ಇನ್ ದ ನೆಕ್ಸ್ಟ್ ಒನ್ ಕಾರ್ನರ್ ಪಾಯಿಂಟ್ ಆಫ್ ಎ ಫಿಸಿಬಲ್ ರೀಜನ್. ಹಾಗಾದ್ರೆ ಕಾರ್ನರ್ ಪಾಯಿಂಟ್ ಆಫ್ ಎ ಫಿಸಿಬಲ್ ರೀಜನ್ ಅಂದ್ರೆ ಏನು ಅಂತ ತಿಳ್ಕೊಳ್ತಾ ಹೋಗೋಣ. ಆಲ್ರೆಡಿ ನಮಗೆ ಆಪ್ಟಿಮೈಸೇಷನ್ ಪ್ರಾಬ್ಲಮ್ಸ್ ಅಂದ್ರೆ ಏನು ಅಂತ ಗೊತ್ತಾಯ್ತು, ಲೀನಿಯರ್ ಪ್ರೋಗ್ರಾಮಿಂಗ್ ಪ್ರಾಬ್ಲಮ್ಸ್ ಅಂದ್ರೆ ಏನು ಅಂತ ಗೊತ್ತಾಯ್ತು, ಆಬ್ಜೆಕ್ಟಿವ್ ಫಂಕ್ಷನ್ಸ್ ಅಂದ್ರೆ ಏನು ಅಂತ ಗೊತ್ತಾಯ್ತು, ಕನ್ಸ್ಟಂಟ್ ಈಕ್ವೇಷನ್ಸ್ ಅಂದ್ರೆ ಏನು ಅಂತ ಗೊತ್ತಾಯ್ತು, ಹಾಗೇನೆ ಫಿಸಿಬಲ್ ರೀಜನ್ ಅಂದ್ರೆ ಏನು ಅಂತ ಗೊತ್ತಾಯ್ತು, ಫಿಸಿಬಲ್ ಸೊಲ್ಯೂಷನ್ಸ್ ಅಂದ್ರೆ ಏನು ಅಂತ ಗೊತ್ತಾಯ್ತು, ಇನ್ಫಿಸಿಬಲ್ ಸೊಲ್ಯೂಷನ್ಸ್ ಅಂದ್ರೆ ಏನು ಅಂತ ಗೊತ್ತಾಯ್ತು. ಅದಾದ್ಮೇಲೆ ನಮಗೆ ಕಾರ್ನರ್ ಪಾಯಿಂಟ್ ಆಫ್ ಎ ಫಿಸಿಬಲ್ ರೀಜನ್ ಅಂದ್ರೆ ಏನು ಅಂತ ನೋಡ್ತಾ ಹೋಗೋಣ. ಹಾಗಾದ್ರೆ ಕಾರ್ನರ್ ಪಾಯಿಂಟ್ ಆಫ್ ಎ ಫಿಸಿಬಲ್ ರೀಜನ್ ಇಲ್ಲಿ ನಮಗೆ ಹೇಳಿದೆ ನಾನು ಅವಾಗಲೇ ಇನ್ಫೈನೈಟ್ ನಂಬರ್ ಆಫ್ ಸೊಲ್ಯೂಷನ್ಸ್ಗಳು ಸಿಗ್ತಾ ಹೋಗುತ್ತೆ. ಈ ಬೌಂಡ್ರಿ ರೀಜನ್ ಒಳಗಡೆ ನಮಗೆ ಎಷ್ಟು ಸೊಲ್ಯೂಷನ್ ಸಿಗ್ಬೋದು, ಮೆನಿ ಸೊಲ್ಯೂಷನ್ಸ್ಗಳು ಸಿಗ್ತಾ ಹೋಗುತ್ತೆ. ಆ ಮೆನಿ ಸೊಲ್ಯೂಷನ್ಸ್ಗಳು ಪ್ರತಿಯೊಂದಕ್ಕೂ ನಾವಿಲ್ಲಿ ಕ್ಯಾಲ್ಕುಲೇಟ್ ಮಾಡ್ಕೊಂತ ಕೂರಕ್ಕಾಗತ್ತಾ? Z = AX + BY ಫಾರ್ಮೆಟಿಗೆ ಇಲ್ಲಿರುವಂಥ ವ್ಯಾಲ್ಯೂಸ್ಗಳನ್ನೆಲ್ಲ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡು ಕೂರೋದಾದ್ರೆ ನಮಗೆ ಸೋ ಮೆನಿ ವ್ಯಾಲ್ಯೂಸ್ಗಳನ್ನ ನಾವು ಸಬ್ಸ್ಟಿಟ್ಯೂಟ್ ಮಾಡಬೇಕಾಗತ್ತೆ. ಸೊ ಅದಕ್ಕಿಂತ ನಾವು ಬೌಂಡೆಡ್ ರೀಜನ್ಸ್ ಅಂದ್ರೆ ಕಾರ್ನರ್ ಪಾಯಿಂಟ್ಸ್ ಅಲ್ಲಿ ಇರುವಂತ ರೀಜನ್ಸ್ ಗಳನ್ನ ಫೈಂಡ್ ಔಟ್ ಮಾಡ್ಬೋದಲ್ವಾ. ಹಾಗಾದ್ರೆ ಇಲ್ಲಿ ನಾವು ಕಾರ್ನರ್ ಪಾಯಿಂಟ್ಸ್ ಗಳಂತ ಸಿಗ್ತಾ ಹೋಗುತ್ತೆ. ಈ ರೆಸ್ಪೆಕ್ಟೆಡ್ ರೀಜನ್ ಅಲ್ಲಿ ಸಿಗುವಂತ ಕಾರ್ನರ್ ಪಾಯಿಂಟ್ಸ್ ಗಳು ಎಷ್ಟು ಅಂದ್ರೆ 3 ಕಾರ್ನರ್ ಪಾಯಿಂಟ್ಸ್ ಗಳು ಸಿಗ್ತಾ ಹೋಗುತ್ತೆ. ಆ ಕಾರ್ನರ್ ಪಾಯಿಂಟ್ಸ್ ಗಳ ವ್ಯಾಲ್ಯೂಸ್ ಗಳನ್ನ ನಾವು ಇಲ್ಲಿ ಡೈರೆಕ್ಟ್ ಆಗಿ ಫೈಂಡ್ ಔಟ್ ಮಾಡ್ತಾ ಹೋಗ್ಬೋದು. ಹೇಗೆ? ಕೋಆರ್ಡಿನೇಟ್ ಪಾಯಿಂಟ್ಸ್ ಇಲ್ಲಿ ನಮಗೆ ಕಟ್ ಆಗಿರೋಂಥ ರೀಜನ್ಗಳು ಸಿಗ್ತಾ ಹೋಗುತ್ತಲ್ವಾ. ಕನ್ಸ್ಟೆಂಟ್ ಈಕ್ವೇಷನ್ಸ್ ಗಳನ್ನ ಸಾಲ್ವ್ ಮಾಡ್ಕೋಬೇಕಾದ್ರೆ ಏನು ಗ್ರಾಫ್ ಪ್ಲಾಟ್ ಮಾಡಿರ್ತೀರಾ ಆಗ ನಿಮಗೆ ಇಲ್ಲಿನ ಕೋಆರ್ಡಿನೇಟ್ ಪಾಯಿಂಟ್ಸ್ಗಳು ಸಿಗ್ತಾ ಹೋಗಿರುತ್ತೆ. ಸೊ ನಮಗೆ ಈಸಿಯಾಗಿ ನಾವು ಫೈಂಡ್ ಔಟ್ ಮಾಡ್ತಾ ಹೋಗ್ಬೋದು ಕಾರ್ನರ್ ಪಾಯಿಂಟ್ಸ್ಗಳನ್ನ. ಹಾಗಾದ್ರೆ ಈ ರೀಜನ್ಗೆ ಅಟ್ಯಾಚ್ ಆಗಿರುವಂಥ ಪಾಯಿಂಟ್ಸ್ಗಳು ಏನು ವೇರಿಯೇಬಲ್ಸ್ಗಳು ಸಿಗ್ತಾ ಹೋಗುತ್ತಲ್ವಾ, ಕೋಆರ್ಡಿನೇಟ್ ಪಾಯಿಂಟ್ಸ್ಗಳು ಸಿಗ್ತಾ ಹೋಗುತ್ತೋ ಆ ಕೋಆರ್ಡಿನೇಟ್ ಪಾಯಿಂಟ್ಸ್ಗಳು ನಮಗೆ ಕಾರ್ನರ್ ಪಾಯಿಂಟ್ಸ್ ಆಗಿರುತ್ತೆ. ಫಿಸಿಬಲ್ ರೀಜನ್ಗೆ ಅಟ್ಯಾಚ್ ಆಗಿರುವಂತಹ ಎಲ್ಲ ಪಾಯಿಂಟ್ಸ್ಗಳು ಕೋಆರ್ಡಿನೇಟ್ ಪಾಯಿಂಟ್ಸ್ಗಳು ನಮಗೆ ಇಲ್ಲಿ ಕಾರ್ನರ್ ಪಾಯಿಂಟ್ ಆಫ್ ಎ ಫಿಸಿಬಲ್ ರೀಜನ್ ಆಗಿರುತ್ತೆ. ಗೊತ್ತಾಯ್ತಾ ಹೇಳಿದ್ದು? ಹಾಗಾದ್ರೆ ಬೌಂಡೆಡ್ ರೀಜನ್ ಅಂದ್ರೇನು ಹಾಗೆ ಅನ್ಬೌಂಡೆಡ್ ರೀಜನ್ ಅಂದ್ರೇನು ಅಂತ ನೋಡ್ತಾ ಹೋಗ್ಬೇಕು. ಹಾಗಾದ್ರೆ ನಿಮಗೆ ಇಲ್ಲೊಂದು ಕನ್ಸ್ಟಂಟ್ ಈಕ್ವೇಷನ್ ಸಿಕ್ಕಿದೆ. ಈ ಕನ್ಸ್ಟಂಟ್ ಈಕ್ವೇಷನ್ಸ್ ಅಲ್ಲಿ ಕ್ಲೋಸ್ಡ್ ಪಾತ್ ಇತ್ತು ಅಂದ್ರೆ ರೀಜನ್ ನಮಗೆ ಏನಾಗ್ತಾ ಇದೆ, ಕ್ಲೋಸರ್ ಆಗಿದೆ. ಇದರಲ್ಲಿ ನಮಗೆ ಸೊಲ್ಯೂಷನ್ ಸಿಗ್ತಾ ಇದೆ. ಮ್ಯಾಕ್ಸಿಮಮ್ ವ್ಯಾಲ್ಯೂ ಯಾವುದು, ಮಿನಿಮಮ್ ವ್ಯಾಲ್ಯೂ ಯಾವುದು ಅಂತ ಹೇಳ್ತಾ ಹೋಗ್ಬೋದು. ಗೊತ್ತಾಯ್ತಾ? ಹಾಗಾದ್ರೆ ಇಲ್ಲಿ ನಮಗೆ ಬೌಂಡೆಡ್ ರೀಜನ್ ಇದು ನಮಗೆ ಕ್ಲೋಸ್ಡ್ ಪಾತ್ ಸಿಗ್ತಾ ಇದೆ. ಹಾಗಾದ್ರೆ ಈ ಕ್ಲೋಸ್ಡ್ ಪಾತ್ ನಮಗೆ ಏನಾಗಿರುತ್ತೆ, ಬೌಂಡೆಡ್ ರೀಜನ್ ಆಫ್ ದ LPP ಆಗಿರುತ್ತೆ. ಗೊತ್ತಾಯ್ತಾ ಹೇಳಿದ್ದು ಡೆಫಿನೇಷನ್? ಸೊ
ಅರ್ಥ ಆಯ್ತಾ? ಬೌಂಡೆಡ್ ರೀಜನ್ ಅಂದ್ರೆ ಡೆಫಿನೇಷನ್ಸ್ ಕೇಳಕ್ ಹೋಗಲ್ಲ ಅಲ್ಲಿ. ಬೌಂಡೆಡ್ ರೀಜನ್ ಅಂದ್ರೆ ಏನು ಅಂತ ತಿಳ್ಕೊಳ್ಳಿ, ಬೌಂಡೆಡ್ ರೀಜನ್ ಮೇಲೆ ಪ್ರಾಬ್ಲಮ್ಸ್ಗಳು ಏನು ಅಂತ ತಿಳ್ಕೊಂತ ಹೋಗಿ ಅಷ್ಟೇ. ಸೊ ಕ್ಲೋಸ್ಡ್ ಪಾತ್ ಇತ್ತು ಅಂದ್ರೆ ಫಿಸಿಬಲ್ ರೀಜನ್ ನಮಗೆ ಏನಾಗ್ತಾ ಇದೆ, ಕ್ಲೋಸ್ಡ್ ಪಾತ್ ಇತ್ತು ಅಂದ್ರೆ ದಟ್ ಈಸ್ ಬೌಂಡೆಡ್ ರೀಜನ್. ಅನ್ಕ್ಲೋಸ್ಡ್ ಪಾತ್ ಅಂದ್ರೆ ಸಿಗ್ದಲೇ ಇಲ್ಲ, ಪಾತ್ ಅಂದ್ರೆ ನಮಗೆ ಏನಾಗ್ತಾ ಇದೆ, ಕ್ಲೋಸ್ ಇಲ್ಲ, ರೀಜನ್ ಸಿಗ್ತಾ ಇದೆ ಬಟ್ ನಮಗೆ ಅದು ಕ್ಲೋಸ್ಡ್ ಆಗಿ ಸಿಗ್ತಾ ಇಲ್ಲ. ಹಾಗಾದ್ರೆ ಇನ್ನೂ ಹುಡ್ಕೊಂಡಿರೋದು ಸೊಲ್ಯೂಷನ್ಸ್ ನಮಗೆ ಈ ಸೈಡ್ ಅಲ್ಲಿ ಏನಾದ್ರು ಸೊಲ್ಯೂಷನ್ಸ್ ಇತ್ತು ಅಂದ್ರೆ ಇಲ್ಲಿ ನಮಗೆ ಕ್ಲೋಸ್ಡ್ ಪಾತ್ ಇಲ್ಲ, ಇದರ ಮೇಲ್ಗಡೆ ನಮಗೆ ಫಿಸಿಬಲ್ ಸೊಲ್ಯೂಷನ್ಸ್ ಫಿಸಿಬಲ್ ರೀಜನ್ ಆಗ್ತಿದೆ. ಹಾಗಾದ್ರೆ ಈ ಪಾರ್ಟ್ ಅನ್ನ ನಾವೇನಂತ ಕರಿತಾ ಹೋಗ್ಬೋದು, ಅನ್ಬೌಂಡೆಡ್ ರೀಜನ್ ಅಂತ ಕರಿತಾ ಹೋಗ್ಬೋದು. ಗೊತ್ತಾಯ್ತಾ ಹೇಳಿದ್ದು? ಸೊ ಇದಿಷ್ಟು ನಿಮಗೆ ಡೆಫಿನೇಷನ್ಸ್ಗಳು. ಇದರ ಬೇಸಿಸ್ ಮೇಲೆ ವರ್ಕಿಂಗ್ ರೂಲ್ ಏನಿದೆ ಅಂತ ನೋಡ್ತಾ ಹೋಗೋಣ. ಎಸ್ ಓಕೆ, ಈಗ ನಾವು ಪ್ರೊಸೀಜರ್ ಯಾವ ಥರ ಇದೆ ಅಂತ ನೋಡೋದಕ್ಕಿಂತ ಪ್ರಾಬ್ಲಮ್ಸ್ಗಳನ್ನ ಮಾಡ್ಕೊಂತ ನಾವೇನು ಮಾಡ್ತಾ ಹೋಗ್ಬೋದು, ಪ್ರೊಸೀಜರ್ ಏನೇನು ಅಂತ ಗೊತ್ತಾಗ್ಬಿಡುತ್ತೆ. ನೀವು ಆಲ್ರೆಡಿ ಲೀನಿಯರ್ ಇನ್ಇಕ್ವಾಲಿಟೀಸ್ ಸಾಲ್ವ್ ಮಾಡ್ಕೋಬೇಕಾದ್ರೆ ಗ್ರಾಫಿಕಲ್ ಮೆಥಡ್ಗಳನ್ನು ಆಲ್ರೆಡಿ ನೋಡಿದ್ದೀರಾ. ಲೀನಿಯರ್ ಇನ್ಇಕ್ವಾಲಿಟೀಸ್ ಪ್ರಾಬ್ಲಮ್ಸ್ಗಳು ಮಾಡಬೇಕಾದ್ರೆ ಗ್ರಾಫ್ನ ಹೇಗೆ ಪ್ಲಾಟ್ ಮಾಡ್ತಾ ಇದ್ವಿ, ಹೇಗೆ ಫಿಸಿಬಲ್ ರೀಜನ್ಸ್ಗಳು ಸಿಗ್ತಾ ಹೋಗ್ತಾ ಇತ್ತು, ಸೊಲ್ಯೂಷನ್ ರೀಜನ್ಗಳು ಸಿಗ್ತಾ ಹೋಗಿತ್ತು ಅನ್ನೋದನ್ನ ನೀವು ಆಲ್ರೆಡಿ ಫಸ್ಟ್ ಇಯರಲ್ಲೇ ತಿಳ್ಕೊಂಡಿದ್ದೀರಾ. ಅದೇ ಮೇನ್ ಮೆಥಡ್ಸ್ಗಳನ್ನ ನಾವಿಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ತಾ ಇರೋದು ಅಷ್ಟೇ. ಅಲ್ಲೂ ಲೀನಿಯರ್ ಇನ್ಇಕ್ವಾಲಿಟೀಸ್ ಇರ್ತಿತ್ತು, ಇಲ್ಲೂ ಲೀನಿಯರ್ ಇನ್ಇಕ್ವಾಲಿಟೀಸ್ಗಳಿದೆ. ಈ ಲೀನಿಯರ್ ಇನ್ಇಕ್ವಾಲಿಟೀಸ್ಗಳನ್ನ ಯೂಸ್ ಮಾಡ್ಕೊಂಡು ನೀವೇನು ಮಾಡ್ಬೋದು, ಗ್ರಾಫ್ ಪ್ಲಾಟ್ ಮಾಡ್ಬೋದು. ಗ್ರಾಫ್ ಪ್ಲಾಟ್ ಮಾಡಿದ್ಮೇಲೆ ಇನ್ಇಕ್ವಾಲಿಟೀಸ್ಗಳನ್ನ ಯೂಸ್ ಮಾಡಿಕೊಂಡು ನಾವು ಶೇಡೆಡ್ ರೀಜನ್ಗಳನ್ನ ಫೈಂಡ್ ಔಟ್ ಮಾಡ್ತಾ ಹೋಗ್ಬೋದು. ಆ ಶೇಡೆಡ್ ರೀಜನ್ ನಮಗೆ ಯಾವುದು ಸೈಮಲ್ಟೇನಿಯಸ್ ಆಗಿ ಎರಡೂ ಇನ್ಇಕ್ವೇಷನ್ಸ್ಗಳಿಗೆ ಸ್ಯಾಟಿಸ್ಫೈಡ್ ಆಗ್ತಿದೆಯೋ ಅದು ನಮಗೆ ಇಲ್ಲಿ ಫಿಸಿಬಲ್ ರೀಜನ್ ಆಗಿರುತ್ತೆ. ಆ ಫಿಸಿಬಲ್ ರೀಜನ್ ಅಲ್ಲಿರುವಂತಹ ಕಾರ್ನರ್ ಪಾಯಿಂಟ್ಸ್ಗಳು ನಮಗೆ ಕಾರ್ನರ್ ಪಾಯಿಂಟ್ಸ್ ಆಫ್ ಫಿಸಿಬಲ್ ರೀಜನ್ ಆಗಿರುತ್ತೆ. ಆ ಕಾರ್ನರ್ ಪಾಯಿಂಟ್ಸ್ಗಳನ್ನ ಯೂಸ್ ಮಾಡಿಕೊಂಡು ನಾವೇನು ಫೈಂಡ್ ಔಟ್ ಮಾಡ್ಬೋದು, ಆಪ್ಟಿಮಮ್ ಸೊಲ್ಯೂಷನ್ಸ್ ಅಂದರೆ ಮ್ಯಾಕ್ಸಿಮೈಸ್ ವ್ಯಾಲ್ಯೂಸ್ ಮತ್ತು ಮಿನಿಮೈಸ್ ವ್ಯಾಲ್ಯೂಸ್ಗಳು ಯಾವುದು ಅದು ಅಂತ ನೋಡ್ತಾ ಹೋಗ್ಬೋದು. ಹಾಗಾದರೆ ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಂಡಾದ್ಮೇಲೆ ನಿಮಗೆ ಪ್ರಾಬ್ಲಮ್ ಮೆಥಡ್ಗಳು ಗೊತ್ತಾಗ್ತಾ ಹೋಗುತ್ತೆ. ಸೊ ಪ್ರಾಬ್ಲಮ್ ಪ್ರೊಸೀಜರ್ ನೋಡ್ತಾ ಹೋಗೋಣ. ಸೊ ಫಸ್ಟ್ ಏನು ಹೇಳ್ತಾ ಇದ್ದಾನೆ, ಫಸ್ಟ್ ಪ್ರಾಬ್ಲಮ್ 6 ಮಾರ್ಕ್ಸ್ನ ಕ್ವಶನ್ಸ್ಗಳಿದ್ದು ಇಂಪಾರ್ಟೆಂಟ್, ವೆರಿ ವೆರಿ ಇಂಪಾರ್ಟೆಂಟು. ಸೊ ಫಸ್ಟ್ ಪ್ರಾಬ್ಲಮ್ ಏನು ಹೇಳ್ತಾ ಇದ್ದಾನೆ ಅಂದರೆ ಸಾಲ್ವ್ ದ ಲೀನಿಯರ್ ಪ್ರೋಗ್ರಾಮಿಂಗ್ ಪ್ರಾಬ್ಲಮ್ಸ್ ಗ್ರಾಫಿಕಲಿ. ಸಾಲ್ವ್ ದ ಲೀನಿಯರ್ ಪ್ರೋಗ್ರಾಮಿಂಗ್ ಪ್ರಾಬ್ಲಮ್ಸ್ ಗ್ರಾಫಿಕಲಿ ಮೆನ್ಷನ್ ಮಾಡ್ತಾ ಇದ್ದೇನೆ. ಗ್ರಾಫಿಕಲಿನೇ ನಾವಿಲ್ಲಿ ಲೀನಿಯರ್ ಪ್ರೋಗ್ರಾಮಿಂಗ್ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡಬೇಕಂತೆ. ಗ್ರಾಫಿಕಲಿ ಮಿನಿಮೈಸ್ ಅಂಡ್ ಮ್ಯಾಕ್ಸಿಮೈಸ್, ಮಿನಿಮೈಸ್ ಅಂಡ್ ಮ್ಯಾಕ್ಸಿಮೈಸ್ ಅಂದ್ರೆ ಅರ್ಥ ಏನು, ಆಪ್ಟಿಮೈಸೇಷನ್ಸ್ ನ ಫೈಂಡ್ ಔಟ್ ಮಾಡಕ್ಕೆ ಹೇಳ್ತಾ ಇದ್ದಾನೆ. ಮಿನಿಮೈಸ್ ಅಂಡ್ ಮ್ಯಾಕ್ಸಿಮೈಸ್ z is equals to x plus 2y, z is equals to x plus 2y. ಎಲ್ಲರೂ ಹೇಳಿದ್ರಲ್ಲಪ್ಪ z is equals to ax plus by ಅಂದ್ರೆ ಅರ್ಥ ಏನು, ಆಬ್ಜೆಕ್ಟಿವ್ ಫಂಕ್ಷನ್ಸ್ ಅಂತ. ಹಾಗಾದ್ರೆ ಈ z is equals to x plus 2y ಏನಾಗಿರುತ್ತೆ ನಮಗೆ ಇಲ್ಲಿ, z is equals to x plus 2y is the ಆಬ್ಜೆಕ್ಟಿವ್ ಫಂಕ್ಷನ್ಸ್ ಆಗಿರುತ್ತೆ. ಹಾಗಾದ್ರೆ ನಮಗೆ ಸಿಗ್ತಿರೋಂಥ ಆಬ್ಜೆಕ್ಟಿವ್ ಫಂಕ್ಷನ್ ಯಾವುದ್ರಲ್ಲಿ, z is equals to x plus 2y. ಈ ಈಕ್ವೇಷನ್ಸ್ ನ ಮ್ಯಾಕ್ಸಿಮಮ್ ಮತ್ತೆ ಮಿನಿಮಮ್ ವ್ಯಾಲ್ಯೂಸ್ ಗಳನ್ನ ಫೈಂಡ್ ಔಟ್ ಮಾಡಬೇಕು. ಈಗ ಸಬ್ಜೆಕ್ಟ್ ಟು ಕನ್ಸ್ಟ್ರೈಂಟ್ ಈಕ್ವೇಷನ್ಸ್ x plus 2y is greater than or equals to 100. ಲೀನಿಯರ್ ಈಕ್ವೇಷನ್ಸ್ ಇನ್ಕ್ಲೂಡಿಂಗ್ ಎ ಲೆಸ್ than or greater than ಸಿಂಬಲ್ ಅಂತಂದ್ರೆ ಲೀನಿಯರ್ ಇನ್ಇಕ್ವಾಲಿಟೀಸ್. ಲೀನಿಯರ್ ಇನ್ಇಕ್ವಾಲಿಟೀಸ್ ಈ ಈಕ್ವೇಷನ್ಸ್ ಗೆ ಸಂಬಂಧಪಟ್ಟಿರುವಂತಹ ಲೀನಿಯರ್ ಇನ್ಇಕ್ವಾಲಿಟೀಸ್ ಗಳನ್ನ ಏನಂತ ಕರೀತಿದ್ವಿ, constraint equations. So subject to constraint equations x plus 2y greater than or equals to 100 and 2x minus y which is less than or equals to 0 and 2x plus y is less than or equals to 200 and x comma y greater than or equals to 0. ಹಾಗಾದ್ರೆ ಇಲ್ಲಿ ಒಂದು ಸಿಂಪಲ್ ಆಗಿ ತಿಳ್ಕೊಳ್ಳಿ, ನಂಬರ್ ಆಫ್ ಕನ್ಸ್ಟೆಂಟ್ ಈಕ್ವೇಷನ್ಸ್ ಗಳು ಎಷ್ಟಿದೆ, 1 2 3 4 5. ನಂಬರ್ ಆಫ್ ಕನ್ಸ್ಟೆಂಟ್ ಈಕ್ವೇಷನ್ಸ್ ಗಳು ಎಷ್ಟಿರುತ್ತೋ ಆ ಗ್ರಾಫ್ ಅಲ್ಲಿ ಅಷ್ಟು ನಂಬರ್ ಆಫ್ ಲೈನ್ಸ್ ಗಳನ್ನು ನಾವು ಡ್ರಾ ಮಾಡ್ಕೋಬೇಕು ಅಷ್ಟೇ. ಗೊತ್ತಾಯ್ತಾ? ನಂಬರ್ ಆಫ್ ಕನ್ಸ್ಟೆಂಟ್ ಈಕ್ವೇಷನ್ಸ್ ಎಷ್ಟು, ಲೆಸ್ ದ್ಯಾನ್ ಆರ್ ಈಕ್ವಲ್ಸ್ ಟು ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ಸ್ ಟು ಸಿಂಬಲ್ ಗಳೆಲ್ಲ ಇರೋವೆಲ್ಲ ನಮಗೆ ಕನ್ಸ್ಟೆಂಟ್ ಈಕ್ವೇಷನ್ಸ್ ಗಳು. ಹಾಗಂತ ಇದನ್ನ ಕನ್ಸ್ಟೆಂಟ್ ಈಕ್ವೇಷನ್ಸ್ ಅಂತ ತಿಳ್ಕೊಬೇಡಿ. ದಿಸ್ ಇಸ್ ನಾಟ್ ಎ ಕನ್ಸ್ಟೆಂಟ್ ಈಕ್ವೇಷನ್ಸ್, ದಿಸ್ ಇಸ್ ಆಬ್ಜೆಕ್ಟಿವ್ ಫಂಕ್ಷನ್ಸ್. And x plus 2y is greater than or equals to 100 is a constant equations. 1 2x minus y is less than or equals to 0 is a constant equations. 2x plus y is less than or equals to 200 is a constant equations. 3 x comma y greater than or equals to 0 is a constant equations. 4 and 5. ಗೊತ್ತಾಯ್ತಾ ಹೇಳಿದ್ದು? ಹಾಗಾದ್ರೆ ಇಲ್ಲಿ ನಮಗೆ ಗ್ರಾಫ್ ಅಲ್ಲಿ ನಮಗೆ ನಂಬರ್ ಆಫ್ ಲೈನ್ಸ್ ಎಷ್ಟಿರಬೇಕು, 5 ಲೈನ್ಸ್ ಇರಬೇಕು. ಗೊತ್ತಾಯ್ತಾ? ಹಾಗಾದ್ರೆ ಅದರಲ್ಲಿ ನಾವು ಆಲ್ರೆಡಿ ಎರಡು ಬರೆದು ಬಿಡ್ತೀವಿ. x
ವೈ. ಈ ಮೂರಕ್ಕೂ ನಾನು ಲೈನ್ ಡ್ರಾ ಮಾಡ್ಕೊಂಡಿಲ್ಲ, ಬಟ್ ಎಕ್ಸ್ ಮತ್ತೆ ವೈ ಗ್ರೇಟರ್ ದನ್ ಆರ್ ಈಕ್ವಲ್ಸ್ ಟು 0 ಅಂದ್ರೆ ಎಕ್ಸ್ ಆಕ್ಸಿಸ್ ಮತ್ತೆ ವೈ ಆಕ್ಸಿಸ್ ಅದು ಗೊತ್ತಾಯ್ತಾ. ಎಕ್ಸ್ ಆಕ್ಸಿಸ್ ಅಂತಂದ್ರೆ ಎಕ್ಸ್ ಗ್ರೇಟರ್ ದನ್ ಆರ್ ಈಕ್ವಲ್ಸ್ ಟು 0. ದಿಸ್ ಲೈನ್ ರೆಪ್ರೆಸೆಂಟ್ಸ್ ದ ಎಕ್ಸ್ ಆಕ್ಸಿಸ್ ಲೈನ್ ರೆಪ್ರೆಸೆಂಟ್ಸ್ ದ ಎಕ್ಸ್ ಗ್ರೇಟರ್ ದನ್ ಆರ್ ಈಕ್ವಲ್ಸ್ ಟು 0 ಕಂಡೀಷನ್ಸ್. y line represents the y greater than or equals to 0 line representations. ಗೊತ್ತಾಯ್ತಾ ಹೇಳಿದ್ದು. ಹಾಗಾದ್ರೆ ಈ ಲೀನಿಯರ್ ಈಕ್ವೇಷನ್ಸ್ ಗಳನ್ನ ಫೈಂಡ್ ಔಟ್ ಮಾಡಬೇಕು. ಹಾಗಾದ್ರೆ ನಾವೇನ್ ಮಾಡ್ತಾ ಹೋಗ್ತೀರಾ, ಕನ್ಸಿಡರ್ x plus 2y or assume x plus 2y is equals to 100. x plus 2y is equals to 100 ಅಂತ ತಗೊಂಡಾಗ ನಾವಿಲ್ಲಿ ಬಾಕ್ಸ್ ನ ಬರ್ಕೊಂತ ಹೋಗ್ತೀನಿ, ನೋಡ್ಕೊಳ್ಳಿ. x y ಹಾಗಾದ್ರೆ x equals to 0, ಈ ವ್ಯಾಲ್ಯೂ ನಮಗೆ ಏನಾದರೂ 0 ಆಯ್ತು ಅಂದ್ರೆ x ನ ವ್ಯಾಲ್ಯೂ ನಮಗೆ 0 ಆಯ್ತು ಅಂದ್ರೆ 2y ವ್ಯಾಲ್ಯೂ ಏನಾಗುತ್ತೆ ಹಾಗಾದ್ರೆ which is equals to 100. ಹಾಗಾದ್ರೆ y is equals to 100 divided by 2 ಅಲ್ವಾ. 100 divided by 2 ಅಂದ್ರೆ ವ್ಯಾಲ್ಯೂ ಏನಾಯ್ತು 50 ಆಯ್ತು. ಹಾಗಾದ್ರೆ x ಗೆ ವ್ಯಾಲ್ಯೂ 0 ಕೊಟ್ಟಾಗ y ವ್ಯಾಲ್ಯೂ ಏನಾಗುತ್ತೆ 50 ಆಯ್ತು. ಕರೆಕ್ಟಾ. ಹಾಗೇನೆ if y equals to 0, assumptions method ಅಲ್ಲಿ ತಗೊಳ್ತಾ ಇದ್ದೀನಿ, x ಮತ್ತು y ವೇರಿಯೇಬಲ್ಸ್ ಗಳನ್ನ ಹೇಗೆ ಫೈಂಡ್ ಔಟ್ ಮಾಡೋದು ಅಂತ. if y equals to 0, y ವ್ಯಾಲ್ಯೂ 0 ಆಗ್ತಿದ್ರೆ x into 2 into 0, x into 2 into 0 ಅಂದ್ರೆ ವ್ಯಾಲ್ಯೂ ಎಷ್ಟು 0, which is equals to 100. ಹಾಗಾದ್ರೆ x is equals to ವ್ಯಾಲ್ಯೂ ಏನಾಗ್ತಿದೆ 100 ಆಗ್ತಿದೆ. ಹಾಗಾದ್ರೆ ನಮಗೆ x plus 2y equals to 100 ಅನ್ನೋ ಲೈನಿಗೆ ಸಿಕ್ತಿರೋಂಥ ಕೋಆರ್ಡಿನೇಟ್ ಪಾಯಿಂಟ್ಸ್ ಗಳು ಯಾವ್ದು, a of 0, 51 and b of 100, 0, one more points. ಹಾಗಾದ್ರೆ ಈ ಈಕ್ವೇಷನ್ಸ್ ಗೆ ಎರಡು ಕಾನ್ಸ್ಟೆಂಟ್ ಈಕ್ವೇಷನ್ಸ್ ಎರಡು ಕೋಆರ್ಡಿನೇಟ್ ಪಾಯಿಂಟ್ಸ್ ಗಳು ಸಿಕ್ತು. ಈ ಕೋಆರ್ಡಿನೇಟ್ ಪಾಯಿಂಟ್ಸ್ ಗಳನ್ನ ಯೂಸ್ ಮಾಡ್ಕೊಂಡು ಏನ್ ಮಾಡಬಹುದು, we have to draw on the line. ಹೌದಲ್ವಾ. ಹಾಗಾದ್ರೆ ನೀವು ಇವಾಗ ಏನ್ ಮಾಡ್ತೀರಾ, put a coordinate point in the graph or plot the a coordinate point in the graph. plot the a coordinate point on the graph ಅಂತ ಅಂದಾಗ x ನ ವ್ಯಾಲ್ಯೂ ಏನಿದೆ 0 ಇದೆ, y ನ ವ್ಯಾಲ್ಯೂ ಏನಿದೆ 50 ಇದೆ. ಹಾಗಾದ್ರೆ ಇಲ್ಲಿ ನಾನು ತಗೋಬೇಕಾದ್ರೆ 20, 40, 60, 80, 100 ಓಕೆನಾ. ಈಗ ಪ್ಲಾಟ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೇನೆ 20, 40, 60, 80 ಹಾಗೇನೆ 100. ಇದು ನೀವು ಆಲ್ರೆಡಿ ಡಿಪೆಂಡ್ಸ್ ಆನ್ ದ ಇಲ್ಲಿ ಬರುವಂತ ಪಾಯಿಂಟ್ಸ್ ಗಳ ಮೇಲೆ ನಾವು 20, 40, 60, 80, 100 ಅಂತ ಹೇಳ್ಬಿಟ್ಟು ಗ್ರಾಫ್ ಅಲ್ಲಿ ಪರ್ ಯೂನಿಟ್ ಬಾಕ್ಸ್ ಗೆ ನಾವಿಲ್ಲಿ ತಗೊಳ್ತಾ ಇದೀವಿ, ಅಲಾಟ್ಮೆಂಟ್ ತಗೊಳ್ತಾ ಇದ್ದೀನಿ. ಹಾಗಾದ್ರೆ 0 ವ್ಯಾಲ್ಯೂ ಇದೆ, x ನ ವ್ಯಾಲ್ಯೂ ಏನಿದೆ 0 ಇದೆ, y ನ ವ್ಯಾಲ್ಯೂ ಏನಿದೆ 50 ಇದೆ. ಹಾಗಾದ್ರೆ y ಆಕ್ಸಿಸ್ ಅಲ್ಲಿ 50 ಎಲ್ಲಿ ಬರುತ್ತೋ ನಾವು ಅಲ್ಲಿಗೆ ಏನ್ ಮಾಡಬೇಕು, ಪಾಯಿಂಟ್ ಮಾಡಬೇಕು. ಹಾಗಾದ್ರೆ 20, 40, 60, 50 ಅನ್ನೋದಲ್ಲಿ ಬರುತ್ತೆ ಇನ್ ಬಿಟ್ವೀನ್ 60 and 40. ಹೌದಲ್ವಾ. ಇನ್ ಬಿಟ್ವೀನ್ 60 and 40 ಅಂತಂದ್ರೆ ಮಿಡಲ್ ರೀಜನ್ ಪಾಯಿಂಟ್ ಇಸ್ ದ 0, 50 ಪಾಯಿಂಟ್ ನಮಗೆ ರೆಪ್ರೆಸೆಂಟ್ ಮಾಡ್ತಾ ಹೋಗುತ್ತೆ. ಹಾಗಾದ್ರೆ 0, 50 ನಮಗೆ ಪಾಯಿಂಟ್ ಪ್ಲಾಟ್ ಆಯ್ತು. ಗೊತ್ತಾಯ್ತಾ. ಇನ್ ದ ಸೇಮ್ ವೇ ನಾವು b of 100, 0 ನ ಪಾಯಿಂಟ್ ಪ್ಲಾಟ್ ಮಾಡಬೇಕು. b of 100, 0 ಅಂದ್ರೆ x ನ ವ್ಯಾಲ್ಯೂ ಇಲ್ಲಿ ಏನಿದೆ, x is equals to 100 ಇದೆ, y ವ್ಯಾಲ್ಯೂ ಏನಾಗಿದೆ 0 ಆಗಿದೆ. y ವ್ಯಾಲ್ಯೂ 0 ಅಂತಂದ್ರೆ x ಆಕ್ಸಿಸ್ ಮೇಲೆ ಬರ್ತಾ ಹೋಗುತ್ತೆ. ಕರೆಕ್ಟಾ. y ಆಕ್ಸಿಸ್ ಮೇಲೆ ಮತ್ತೆ x ಆಕ್ಸಿಸ್ 0 ಪಾಯಿಂಟ್ ಆಗಿರೋದು ಅದು ಆರಿಜಿನ್ ಪಾಯಿಂಟ್. ಹಾಗಾದ್ರೆ y ವ್ಯಾಲ್ಯೂ ನಮಗೆ 0 ಇದೆ, x ವ್ಯಾಲ್ಯೂ ಏನಿದೆ 100 ಇದೆ. ಹಾಗಾದ್ರೆ x ವ್ಯಾಲ್ಯೂ 100 ಇದೆ ಅಂದ್ರೆ x ಆಕ್ಸಿಸ್ ಅಲ್ಲಿ 100 ಎಲ್ಲಿದೆ, ದಟ್ ಇಸ್ ದ 100, 0 ಕೋಆರ್ಡಿನೇಟ್ ಪಾಯಿಂಟ್ b of 100, 0. ಎಸ್, ಈ ಎರಡು ಕೋಆರ್ಡಿನೇಟ್ ಪಾಯಿಂಟ್ ಸಿಕ್ತು ಅಂತ ತಕ್ಷಣ ಸುಮ್ಮನೆ ಕೊಡ್ಬೇಕಾ, ಇಲ್ಲ. ಆ ಎರಡು ಕೋಆರ್ಡಿನೇಟ್ ಪಾಯಿಂಟ್ ನ ಜಾಯಿನ್ ಮಾಡಿದ್ಮೇಲೆ ಅದನ್ನ ನೇಮಿಂಗ್ ಮಾಡ್ತಾ ಹೋಗಿ x plus 2y is equals to 100 ಅಂತ. ಯಾವ ಲೈನ್ ನ ರೆಪ್ರೆಸೆಂಟ್ ಮಾಡ್ತಾ ಇದೆ, x plus 2y is equals to 100 ಅನ್ನೋ ಲೈನ್ ನ ರೆಪ್ರೆಸೆಂಟ್ ಮಾಡ್ತಾ ಇದೆ. ಓಕೆನಾ. ಇದು ನಮಗೆ ಒಂದು ಲೀನಿಯರ್ ಇನ್ಇಕ್ವೇಷನ್ಸ್ ಇಂದ ಆಯ್ತು. ಹಾಗಾದ್ರೆ ಇನ್ನ ಎಷ್ಟು ಲೀನಿಯರ್ ಇನ್ಇಕ್ವೇಷನ್ಸ್ ಇದೆ, ಎರಡು ಲೀನಿಯರ್ ಇನ್ಇಕ್ವೇಷನ್ಸ್ ಇದೆ. ಎರಡನೇದು ಬಿಡ್ತೀನಿ, ಮೂರನೇದಕ್ಕೆ ಹೋಗ್ತೀನಿ. ಈಗ ಅಸ್ಯೂಮ್ 2x plus y which is equals to 200. ಏನಂತ ಅಸ್ಯೂಮ್ ಮಾಡ್ತಾ ಇದ್ದೀನಿ ಈಗ, 2x plus y is equals to 200 ಅಂತ ಅಸ್ಯೂಮ್ ಮಾಡ್ಕೊಳ್ತಾ ಇದ್ದೀನಿ. ಅಗೈನ್ ಮತ್ತೆ ನಾನು 4 ಬಾಕ್ಸ್ ಅನ್ನು ಬರ್ಕೊಳ್ತಾ ಇದ್ದೀನಿ. ಯಾವ್ಯಾವುದು ಅಂದ್ರೆ x ಮತ್ತೆ y. if x equals to 0,
ಇಫ್ ಎಕ್ಸ್ ಈಕ್ವಲ್ಸ್ ಟು 0 ಅಂದ್ರೆ ಎಕ್ಸ್ ಪ್ಲೇಸ್ ಅಲ್ಲಿ 0 ಸಬ್ಸ್ಟಿಟ್ಯೂಟ್ ಮಾಡಿ ಅಂತ ಅರ್ಥ. ಇಫ್ ಎಕ್ಸ್ ಈಕ್ವಲ್ಸ್ ಟು 0 ತಗೊಂಡ್ರೆ 2 of 0 plus y is equals to 200. ಹಾಗಾದ್ರೆ 2 of 0 ಅಂದ್ರೆ ವ್ಯಾಲ್ಯೂ 0 ನಾ, ಹಾಗಾದ್ರೆ y ವ್ಯಾಲ್ಯೂ ಏನಾಯ್ತು ಈಗಂದ್ರೆ 200 ಆಯ್ತು. ಹಾಗಾದ್ರೆ x ವ್ಯಾಲ್ಯೂ 0 ತಗೊಂಡಾಗ y ವ್ಯಾಲ್ಯೂ ಬಂತು 200 ಬಂತು. ಇನ್ ದ ಸೇಮ್ ವೇ y ಈಕ್ವಲ್ಸ್ ಟು 0 ತಗೊಂಡ್ರೆ y ವ್ಯಾಲ್ಯೂ 0 ತಗೊಂಡ್ರೆ 2x plus 0 which is equals to 200. ಹಾಗಾದ್ರೆ 2x is equals to 200, x is equals to 200 divided by 2. 200 divided by 2 ಅಂದ್ರೆ ನಮಗೆ ಏನಾಗ್ತಾ ಇದೆ 100 ಬರ್ತಾ ಇದೆ. ಹಾಗಾದ್ರೆ x ವ್ಯಾಲ್ಯೂ ಏನಾಗ್ತಾ ಇದೆ ಇಲ್ಲಿ 100 ಆಯ್ತು. ಹಾಗಾದ್ರೆ ನಮಗೆ x ಮತ್ತೆ ಏನು ಸಿಕ್ತು, call 0,200 is the C coordinate point. 0,200 and 100,0 is the one more coordinate point, that is D. ಹಾಗಾದ್ರೆ 0,200 ಅಂದ್ರೆ ನಮಗೆ y ಆಕ್ಸಿಸ್ ಅಲ್ಲಿ 200 ಎಲ್ಲಿರುತ್ತೋ ಅಲ್ಲಿ ಪ್ಲಾಟ್ ಮಾಡ್ತೀರಾ, ಗೊತ್ತಾಯ್ತಾ? 0,200 ಕೋಆರ್ಡಿನೇಟ್ ಪಾಯಿಂಟ್ 100, ಇದು ನಮಗೆ 0,200 ಕೋಆರ್ಡಿನೇಟ್ ಪಾಯಿಂಟ್. ದಿಸ್ ಇಸ್ ದ ಕೋಆರ್ಡಿನೇಟ್ ಪಾಯಿಂಟ್ C. ಓಕೆನಾ? ಹಾಗೇನೆ 100,0 D of 100,0 ಯಾವಾಗ ನಮಗೆ y ಆಕ್ಸಿಸ್ ಅಲ್ಲಿ 0 ಇದೆಯೋ, y ಆಕ್ಸಿಸ್ ಅಲ್ಲಿ 0 ಇದೆಯೋ, this point lies on the x axis. ಯಾವಾಗ ನಮಗೆ x axis ವ್ಯಾಲ್ಯೂ 0 ಇದೆಯೋ, this coordinate point lies on the y axis. ಓಕೆನಾ? x axis ವ್ಯಾಲ್ಯೂ ನಮಗೆ ಏನಾದರೂ 0, ಸಾರಿ x ವ್ಯಾಲ್ಯೂ ನಮಗೆ ಏನಾದರೂ 0 ಇದೆ ಕೋಆರ್ಡಿನೇಟ್ ಪಾಯಿಂಟ್ ಅಲ್ಲಿ ಅಂದ್ರೆ this coordinate point lies on the y axis. ಹಾಗೇನೆ y axis ಅಲ್ಲಿ ನಮಗೆ y coordinate point ಅಲ್ಲಿ ಏನಾದರೂ 0 ಇದೆ ಅಂತಂದ್ರೆ this coordinate point lies on the x axis ಆಗ್ತಾ ಇದೆ. ಹಾಗಾದ್ರೆ 100,0 ಅಂದ್ರೆ again C coordinate point, B coordinate point, ಹೌದಲ್ವಾ? ಹಾಗಾದ್ರೆ ನೆಕ್ಸ್ಟ್ ಏನ್ ಮಾಡ್ತೀರಾ, ಈ ಎರಡು ಕೋಆರ್ಡಿನೇಟ್ ಪಾಯಿಂಟ್ ಅನ್ನು ಜಾಯಿನ್ ಮಾಡ್ತಾ ಹೋಗೋಣ. ಹಾಗೇನೆ ಕಾಲ್ ಮಾಡಿದ ತಕ್ಷಣ ಜಾಯಿನ್ ಮಾಡಿದ ತಕ್ಷಣ 2x plus y is equals to 200 ಅನ್ನೋ ಲೈನ್ ನ ಜಾಯಿನ್ ಮಾಡ್ತಾ ಹೋಗೋಣ, ಗೊತ್ತಾಯ್ತಾ? ಹಾಗಾದ್ರೆ ಈ ಲೈನ್ 2x plus y is equals to 200 ಅನ್ನೋ ಲೈನ್ ಅನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ. ಹಾಗೆ ಈ ಲೈನ್ x plus 2y is equals to 100 ಅನ್ನೋ ಲೀನಿಯರ್ ಈಕ್ವೇಷನ್ಸ್ ನ ರೆಪ್ರೆಸೆಂಟ್ ಮಾಡ್ತಾ ಇದೆ. ಹಾಗಾದ್ರೆ ನಾನು ಹೇಳಿದ್ದೆ ನಂಬರ್ ಆಫ್ ಕಾನ್ಸ್ಟೆಂಟ್ ಈಕ್ವೇಷನ್ಸ್ ಎಷ್ಟಿರುತ್ತೋ ಅಷ್ಟು ನಂಬರ್ ಆಫ್ ಲೈನ್ಸ್ ಗಳನ್ನು ನಾವು ಡ್ರಾ ಮಾಡ್ಕೋಬೇಕು ಅಂತ, ಹೌದಾ? ಹಾಗಾದ್ರೆ x, y greater than or equals to 0 ಅಂದ್ರೆ ಆಲ್ರೆಡಿ ಎರಡು ಲೈನ್ ಗಳನ್ನು ಡ್ರಾ ಮಾಡಿದ್ದು, ದಟ್ ಇಸ್ x axis and y axis. ಓಕೆ? ಹಾಗಾದ್ರೆ x plus 2y is greater than or equals to 100 and 2x plus y is less than or equals to 200 ನ ಲೈನ್ಗಳು ಇಲ್ಲಿ ಆಲ್ರೆಡಿ ರೆಪ್ರೆಸೆಂಟ್ ಆಗಿದೆ. ಹಾಗಾದ್ರೆ ಉಳ್ಕೊಂಡಿರೋದು ಯಾವುದು, 2x minus y which is less than or equals to 0. Yes, important, 2x minus y is less than or equals to 0. So ಈ ಮೈನಸ್ y ನ ಲೀನಿಯರ್ ಇನ್ಇಕ್ವಾಲಿಟೀಸ್ ಅಲ್ಲಿ ನಾವೇನ್ ಮಾಡಬಹುದು, ಶಿಫ್ಟ್ ಮಾಡ್ಕೋಬಹುದು. ಅವಾಗ ನಮಗೆ ಏನಾಗ್ತಾ ಹೋಗುತ್ತೆ, 2x is less than or equals to y ಆಗ್ತಾ ಹೋಗುತ್ತೆ. y is greater than or equals to 2x ಆಗ್ಬೋದು, ಕರೆಕ್ಟಾ? 2x ಅನ್ನೋ ವ್ಯಾಲ್ಯೂ ಏನಾಗ್ತಾ ಇದೆ, which is less than or equals to y, or y is greater than or equals to 2x ಆಗ್ತಾ ಹೋಗುತ್ತೆ. ಹಾಗಾದ್ರೆ ಈ ಕಂಡೀಷನ್ಸ್ ಹಾಗೆ ಇರಲಿ. ನಾವು ಅಸ್ಯೂಮ್ ಮಾಡೋದು y is equals to 2x ಅಷ್ಟೇ. ಅದು ಲೆಸ್ ದ್ಯಾನ್ ಸಿಂಬಲ್ ಆದ್ರೂ ಆಗಿರಲಿ ಅಥವಾ ಗ್ರೇಟರ್ ದ್ಯಾನ್ ಸಿಂಬಲ್ ಆದ್ರೂ ಆಗಿರಲಿ, y is equals to 2x ಅಂತ ಅಸ್ಯೂಮ್ ಮಾಡ್ತಾ ಹೋಗ್ತೀವಿ. ಹಾಗಾದ್ರೆ x ಗೆ ವ್ಯಾಲ್ಯೂ 0 ಕೊಟ್ಟರೆ y ವ್ಯಾಲ್ಯೂ ಕೂಡ 0 ಆಯ್ತು, ಕರೆಕ್ಟಾ? ಇಫ್ x equals to 0 ಅಸ್ಯೂಮ್ ಮಾಡ್ಕೊಂಡಿದ ತಕ್ಷಣ ನಾವೇನ್ ಮಾಡ್ತೀವಿ, ಅಸ್ಯೂಮ್ ಮಾಡಿದ ತಕ್ಷಣ ಇಫ್ x equals to 0 ಅಂತ ಅಸ್ಯೂಮ್ಷನ್ಸ್ ಮಾಡ್ತಾ ಹೋಗ್ತೀರಾ. x equals to 0 ಅಂತ ತಗೊಂಡಾಗ ಈ ಈಕ್ವೇಷನ್ಸ್ ಏನಾಗುತ್ತೆ, y ವ್ಯಾಲ್ಯೂ ಕೂಡ ನನಗೆ 0 ಆಯ್ತು. y ವ್ಯಾಲ್ಯೂ 0 ಆಯ್ತು ಅಂದಾಗ ಆರ್ಡರ್ಡ್ ಪೇರ್ಸ್ ಏನಾಗ್ತಾ ಇದೆ, 0,0 ಬಂತಾ? 0,0 ಬಂತು ಅಂದ ತಕ್ಷಣ ದಿಸ್ ಕೋಆರ್ಡಿನೇಟ್ ಪಾಯಿಂಟ್ ಅಥವಾ ದಿಸ್ ಲೈನ್ ಆರ್ ದಿಸ್ ಇನ್ಇಕ್ವೇಷನ್ಸ್, this line or this inequations passes through the origin, correcta? ಯಾವಾಗ ನಮಗೆ 2x minus y or 2x plus y which is less than or equals to 0 ಇದೆ ಅಂದಾಗ that inequations passes through the origin ಆಗ್ತಾ ಹೋಗುತ್ತೆ, ಗೊತ್ತಾಯ್ತಾ ಹೇಳಿದ್ದು? ಸೊ y is equals to 2x ಅನ್ನೋದು ನಮಗೆ passes through the origin ಆಯ್ತು. ಹಾಗಾದ್ರೆ ಸ್ಟ್ರೈಟ್ ಲೈನ್ ಪಾಸ್ ಆಗುತ್ತೆ ಆರಿಜಿನ್ ಮುಖಾಂತರ ಅಂದಾಗ
ನಮಗೆ ಸೋ ಮೆನಿ ಡೈರೆಕ್ಷನ್ಸ್ ಅಲ್ಲಿ ಹೋಗ್ತಾ ಹೋಗುತ್ತೆ. ಯಾವ ಡೈರೆಕ್ಷನ್ಸ್ ಅಲ್ಲಿ ಹೋಗ್ಬೋದಲ್ವಾ, ಆರಿಜಿನ್ ಮುಖಾಂತರ ಪಾಸ್ ಆಗ್ತಿದೆ ಅಂದಾಗ. ಸೊ ಈ ಈಕ್ವೇಶನ್ ಇಲ್ಲಿರುವಂತ ಕನ್ಸ್ಟೆಂಟ್ ಈಕ್ವೇಶನ್ಸ್ ಮೇಲೆ ಡಿಪೆಂಡೆಡ್ ಆಗಿರೋದ್ರಿಂದ, ಈ ಎರಡು ಕನ್ಸ್ಟೆಂಟ್ ಈಕ್ವೇಶನ್ಸ್ ಮೇಲೆ ಡಿಪೆಂಡೆಡ್ ಆಗಿರೋದ್ರಿಂದ ಯಾವುದೋ ಒಂದು ರೆಸ್ಪೆಕ್ಟೆಡ್ ಡೈರೆಕ್ಷನ್ಸ್ ಅಲ್ಲಿ ಹೋಗಿರ್ಲೇಬೇಕು. ಹಾಗಾದ್ರೆ ಆ ರೆಸ್ಪೆಕ್ಟೆಡ್ ಡೈರೆಕ್ಷನ್ಸ್ ಹೇಗೆ ಫೈಂಡ್ ಔಟ್ ಮಾಡೋದು ಅಂದ್ರೆ, ಇಲ್ಲಿರುವಂತ ಕೋಆರ್ಡಿನೇಟ್ ಪಾಯಿಂಟ್ಸ್ ಗಳೇನು ತಗೊಂಡಿದ್ದೀರಾ, 20, 40, 60, 80, 100, ಹೌದಲ್ಲ. ಹಾಗಾದ್ರೆ ಇಫ್ x is equals to 20 ತಗೊಂಡ್ರೆ y ವ್ಯಾಲ್ಯೂ ಏನಾಯ್ತು, if x is equals to 20 therefore y is equals to 2 into 20. 2 into 20 ಅಂದ್ರೆ ಏನಾಯ್ತು, 40 ಆಯ್ತು. ಹಾಗಾದ್ರೆ x, y ಕೋಆರ್ಡಿನೇಟ್ ಪಾಯಿಂಟ್ ಯಾವ್ದಾದ್ರೆ 20, 40. ಹಾಗಾದ್ರೆ 20, 40 ಅನ್ನೋ ಪಾಯಿಂಟ್ ಏನಿದೆ, here the x is 20 and the y value is 40. ಹಾಗಾದ್ರೆ ಈ ಎರಡು ಪಾಯಿಂಟ್ ಗಳನ್ನ ಹಿಡ್ಕೊಂಡು ನಾವೇನ್ ಮಾಡ್ತಾ ಹೋಗ್ಬೋದು, ಜಾಯಿನ್ ಮಾಡ್ಕೊಂತ ಹೋಗ್ಬೋದು. ಜಾಯಿನ್ ಮಾಡ್ಕೊಂತ ಹೋದಾಗ ನಮಗೆ ಏನ್ ಸಿಗುತ್ತೆ, this line y is equals to 2x ಅನ್ನೋ ಲೈನ್ ಸಿಗ್ತಾ ಹೋಗುತ್ತೆ. ಹಾಗಾದ್ರೆ y is equals to 2x ಅನ್ನೋ ಲೈನು ಇದೇ ಡೈರೆಕ್ಷನ್ಸ್ ಅಲ್ಲೇ ಹೋಗ್ಬೇಕು. ಓಕೆನಾ, ಆ ಡೈರೆಕ್ಷನ್ಸ್ ಅಲ್ಲಿ ಹೋಗ್ತಾ ಹೋಗುತ್ತೆ. ಈಗ ನಮಗೆ ಫಿಸಿಬಲ್ ರೀಜನ್ ಫೈಂಡ್ ಔಟ್ ಮಾಡೋದೇ ಇರೋದು. ಇದಿಷ್ಟು ಮುಖಾಂತರ ನಾವೇನ್ ಮಾಡಿದ್ವಿ, ಗ್ರಾಫ್ ಅನ್ನು ಪ್ಲಾಟ್ ಮಾಡಿದ್ವಿ. ಗ್ರಾಫ್ ಪ್ಲಾಟ್ ಮಾಡಿದ್ಮೇಲೆ ಲೀನಿಯರ್ ಇನ್ಇಕ್ವಾಲಿಟೀಸ್ ಮಾಡಬೇಕಾದ್ರೆ ಫಿಸಿಬಲ್ ರೀಜನ್ಸ್ ಅಲ್ಲಿ ಶೇಡೆಡ್ ರೀಜನ್ ಫೈಂಡ್ ಔಟ್ ಮಾಡೋದ್ರೆ ನಿಮಗೆ ಒಂದು ಕಾನ್ಸೆಪ್ಟ್ ಹೇಳಿದ್ರು, ಹೌದಲ್ವಾ. ಹಾಗಾದ್ರೆ ಆ ಕಾನ್ಸೆಪ್ಟ್ಸ್ ಗಳನ್ನ ಕರೆಕ್ಟ್ ಆಗಿ ರೀಕಾಲ್ ಮಾಡ್ಕೊಂತ ಹೋಗಿ. ಏನ್ ರೀಕಾಲ್ ಮಾಡ್ಕೋಬೇಕು, ಎಸ್ ಹೇಗೆ ಅಂತ ಅಂದ್ರೆ, ಫಾರ್ ಎಕ್ಸಾಂಪಲ್ ax plus by ಗ್ರೇಟರ್ ದನ್ ಆರ್ ಈಕ್ವಲ್ಸ್ ಟು 0 ಇದೆ ಅಂದ್ರೆ ನಮಗೆ ಯಾವ್ದೋ ಒಂದು ಲೈನ್ ಸಿಗ್ತಾ ಹೋಗುತ್ತೆ. ಎಕ್ಸ್ ಆಕ್ಸಿಸ್ ಮತ್ತೆ ವೈ ಆಕ್ಸಿಸ್ ಕನ್ವರ್ಜ್ ಆಗಿರುವಂತ ಒಂದು ಇಂಟರ್ಸೆಕ್ಟ್ ಆಗಿರುವಂತ ಸ್ಟ್ರೈಟ್ ಲೈನ್ ಸಿಗ್ತಾ ಹೋಗುತ್ತೆ. ax plus by ಗ್ರೇಟರ್ ದನ್ ಆರ್ ಈಕ್ವಲ್ಸ್ ಟು 0 ಅಂತ ಅಂದ್ರೆ ಅಬೋವ್ ದ ಪಾರ್ಟ್ ನಮಗೆ ಏನಾಗ್ತಾ ಇತ್ತು, ಶೇಡೆಡ್ ರೀಜನ್ ಮಾಡಬೇಕು ಅಂತ ಹೇಳ್ಕೊಟ್ಟಿರ್ತಾರೆ, ಕರೆಕ್ಟಾ. This line, this shaded region represents ax plus by greater than or equals to 0. ಯಾಕೆ 0, 0 ನ ಸಬ್ಸ್ಟಿಟ್ಯೂಟ್ ಮಾಡ್ತೀರಾ, 0 is greater than or equals to 0 ಬರ್ತಾ ಹೋಗುತ್ತೆ. ಹಾಗಾದ್ರೆ 0 is greater than or equals to 0 ಬಂದಾಗ ಈ ಲೈನ್ ನ ಅಬೋವ್ ದ ಪಾರ್ಟ್ ನಮಗೆ ಶೇಡೆಡ್ ರೀಜನ್ ಆಗಿರಬೇಕು, ಗೊತ್ತಾಯ್ತಾ. ಹಾಗಾದ್ರೆ ax plus by which is less than or equals to 0 ಇದ್ದಾಗ ಏನು ಸರ್ ಹಾಗಾದ್ರೆ ಕಂಡೀಷನ್ಸ್, ax plus by which is less than or equals to 0 ಅಂದಾಗ ನಮಗೆ ಶೇಡೆಡ್ ರೀಜನ್ ಯಾವ ಸೈಡ್ ಬರ್ತಾ ಹೋಗುತ್ತೆ, ಟುವರ್ಡ್ಸ್ ಟು ದ ಆರಿಜಿನ್. ಅಂದ್ರೆ ಆರಿಜಿನ್ ಕಡೆ ನಮಗೆ ಏನಾಗ್ತಾ ಹೋಗುತ್ತೆ, ಶೇಡೆಡ್ ರೀಜನ್ ಬರ್ತಾ ಹೋಗುತ್ತೆ. ax plus by which is less than or equals to 0 ಅನ್ನೋದಕ್ಕೆ ಶೇಡೆಡ್ ರೀಜನ್ ಏನು, ಟುವರ್ಡ್ಸ್ ಟು ದ ಆರಿಜಿನ್ ರೀಜನ್ ಇಸ್ ದ ಶೇಡೆಡ್ ರೀಜನ್. ಓಕೆನಾ. ಹಾಗೇನೆ y is greater than or equals to 2x, ಗೊತ್ತಾಗ್ತಿದೆ ಇದು. ಇಲ್ಲಿ 2x minus y which is less than or equals to 0 ಅಂದ್ರೆ ax plus by which is greater than or equals to 0 or less than or equals to 0 ಅಂತ ತಗೊಂಡಾಗ ಶೇಡೆಡ್ ರೀಜನ್ ಅನ್ನ ಲೆಫ್ಟ್ ಆಫ್ ದ ಪಾರ್ಟ್ ರೈಟ್ ಆಫ್ ದ ಪಾರ್ಟ್ ಶೇಡೆಡ್ ಮಾಡಬೇಕಾಗಿರೋದು. ಯಾಕೆ, these lines, these two lines ax plus by which is greater than or equals to 0 or ax plus by which is less than or equals to 0 ಅನ್ನೋ ಸ್ಟ್ರೈಟ್ ಲೈನ್ಸ್ ಗಳು ನಮಗೆ ಆರಿಜಿನ್ ಮುಖಾಂತರ ಪಾಸ್ ಆಗ್ತಾ ಹೋಗುತ್ತೆ. ಆರಿಜಿನ್ ಮುಖಾಂತರ ಪಾಸ್ ಆಗ್ತಾ ಹೋಗ್ಬೇಕಾದ್ರೆ ನಮಗೆ ಅಪ್ಪರ್ ಪಾರ್ಟ್ ಯಾವುದು ಲೋಯರ್ ಪಾರ್ಟ್ ಯಾವುದು ಅಂತ ನನಗೆ ಗೊತ್ತಾಗಲ್ಲ ಇವಾಗ, ಕರೆಕ್ಟ್ ಅಲ್ವಾ. ಬಟ್ ಇಂಟರ್ಸೆಕ್ಟ್ ಆಗ್ತಿರುತ್ತೆ ಎಕ್ಸ್ ಆಕ್ಸಿಸ್ ಗೆ ಮತ್ತೆ ವೈ ಆಕ್ಸಿಸ್ ಗೆ ಇಂಟರ್ಸೆಕ್ಟ್ ಆಗುವಂತಹ ಲೈನ್ ಗಳು ನಮಗೆ ಏನಾಗ್ತಾ ಹೋಗುತ್ತೆ, ಶೇಡೆಡ್ ರೀಜನ್ ಫೈಂಡ್ ಔಟ್ ಮಾಡಬಹುದು ಈಸಿಯಾಗಿ, ಗೊತ್ತಾಯ್ತಲ್ವಾ. ಹಾಗೇನೆ ಇಲ್ಲಿ ನೋಡ್ತಾ ಹೋಗಿ ax plus by which is less than or equals to 0, ax plus by greater than or equals to 0 ಅಂತ ತಗೊಂಡಾಗ ಯಾವಾಗ ನಮಗೆ ಲೆಸ್ ದ್ಯಾನ್ ಸಿಂಬಲ್ ಇದೆ ಅಥವಾ ಗ್ರೇಟರ್ ದ್ಯಾನ್ ಸಿಂಬಲ್ ಇದೆ ಅಂತ ನೋಡ್ಕೊಂತ ಹೋಗಿ, ಲೆಸ್ ದ್ಯಾನ್ ಆರ್ ಈಕ್ವಲ್ಸ್ ಟು 0 ಇತ್ತು ಅಂತಂದ್ರೆ ಟುವರ್ಡ್ಸ್ ಅಂದ್ರೆ ರೈಟ್ ಸೈಡ್ ಆಫ್ ದ ರೀಜನ್ ಅನ್ನು ನೀವು ಶೇಡೆಡ್ ಮಾಡ್ತಾ ಹೋಗ್ತೀರಾ ಥ್ರೂ ದ ಆರಿಜಿನ್ ಮುಖಾಂತರ ಪಾಸ್ ಆಗಿರುವಂತ ಲೈನ್ಗೆ. ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ಸ್ ಟು 0 ಇತ್ತು ಅಂದ್ರೆ ಲೆಫ್ಟ್ ಆಫ್ ದ ಪಾರ್ಟ್ ನೀವೇನ್ ಮಾಡ್ತಾ ಹೋಗ್ಬೇಕು, ಆರಿಜಿನ್ ಮುಖಾಂತರ ಪಾಸ್ ಆಗಿರುವಂತ ಲೈನ್ ನ ಲೆಫ್ಟ್ ಆಫ್ ದ ಪಾರ್ಟ್ ಗ್ರೇಟರ್ ದನ್ ಆರ್ ಈಕ್ವಲ್ಸ್ ಟು 0 ಸಿಂಬಲ್, ಲೆಫ್ಟ್ ರೈಟ್ ಆಫ್ ದ ಪಾರ್ಟ್ ನನಗೆ ರೈಟ್ ಸೈಡ್ ಆಫ್ ದ ಪಾರ್ಟ್ ನಮಗೆ ಏನಾಗ್ತಾ ಹೋಗುತ್ತೆ, ಲೆಸ್ ದನ್ ಆರ್ ಈಕ್ವಲ್ಸ್ ಟು 0 ಪಾರ್ಟ್ ನಮಗೆ ಶೇಡೆಡ್ ರೀಜನ್ ಆಗ್ತಾ ಹೋಗುತ್ತೆ. ಇದಿಷ್ಟು ಕಾನ್ಸೆಪ್ಟ್ ನೀವು ಫಸ್ಟ್ ಇಯರ್ ಅಲ್ಲಿ ತಿಳ್ಕೊಂಡಿರೋದು. ಹಾಗಾದ್ರೆ ಈಗ x plus 2y is greater than or equals to 100 ಅಂತ ಹೇಳಿದ್ರೆ, ಹಾಗಾದ್ರೆ ಈ ಲೈನ್ ಗ್ರೇಟರ್ ದನ್ ಆರ್ ಈಕ್ವಲ್ಸ್ ಟು ಸಿಂಬಲ್ ಇದೆ, ಕರೆಕ್ಟಾ. ಹಾಗಾದ್ರೆ
ರೆಪ್ರೆಸೆಂಟ್ ಮಾಡ್ತಿರೋಂಥ ಲೈನ್ ಅದು x + 2y > 100 ಈ ಲೈನ್ ಹೌದಲ್ವಾ. ಹಾಗಾದ್ರೆ ನಾವೇನ್ ಮಾಡ್ತಾ ಹೋಗ್ಬೇಕು, ಮೇಲ್ಗಡೆ ಪಾರ್ಟ್ ನ ಶೇಡೆಡ್ ಮಾಡಬೇಕು. ಕರೆಕ್ಟಾ? ಮೇಲ್ಗಡೆ ಪಾರ್ಟ್ ಶೇಡೆಡ್ ಮಾಡ್ತಾ ಹೋಗ್ತೀರಾ, ಲೈಟ್ ಆಗಿ ಶೇಡ್ ಮಾಡ್ತಾ ಹೋಗಿ. ಓಕೆನಾ? ಹಾಗೇನೆ 2x - y > 0 ಇದೆ, ಇದು ಹಾಗೆ ಇರಲಿ. 2x + y > 200. ಹಾಗಾದ್ರೆ ಈ ಲೈನ್ ಏನು ರೆಪ್ರೆಸೆಂಟ್ ಮಾಡ್ತಾ ಹೋಗುತ್ತೆ, 2x + y > 200 ಅನ್ನೋ ಲೈನ್ ಅನ್ನು ರೆಪ್ರೆಸೆಂಟ್ ಮಾಡ್ತಾ ಹೋಗುತ್ತೆ. ಲೆಸ್ ದ್ಯಾನ್ ಆರ್ ಈಕ್ವಲ್ಸ್ ಟು ಅಂದಾಗ ನಾನು ಏನು ಮಾಡ್ತಾ ಹೋಗಬೇಕು, ಬಿಲೋ ದ ಪಾರ್ಟ್ ಲೈನ್ ನಾವು ಏನು ಮಾಡ್ತಾ ಹೋಗಬೇಕು, ಶೇಡೆಡ್ ಮಾಡ್ತಾ ಹೋಗಬೇಕು. ಕರೆಕ್ಟ್ ಅಲ್ವಾ? ಬಿಲೋ ದ ಪಾರ್ಟ್ ಶೇಡೆಡ್ ಮಾಡ್ತಾ ಹೋಗ್ತೀರಾ. ಹೇಳಿದೆ ಲೆಸ್ ದ್ಯಾನ್ ಆರ್ ಈಕ್ವಲ್ಸ್ ಟು 0 ಸಿಂಬಲ್ ಇದೆ. ಲೆಸ್ ದ್ಯಾನ್ ಆರ್ ಈಕ್ವಲ್ಸ್ ಟು 0 ಸಿಂಬಲ್ ಇದ್ದಾಗ ಏನು ಮಾಡ್ತಾ ಹೋಗಬೇಕು, ಲೆಫ್ಟ್ ಆಫ್ ದ ಪಾರ್ಟ್, ನಿಮ್ಮ ಲೆಫ್ಟ್ ಆಫ್ ದ ಪಾರ್ಟ್ ಶೇಡೆಡ್ ಮಾಡಬೇಕು. ಹಾಗಾದ್ರೆ ಈ ಲೈನಿನ ಲೆಫ್ಟ್ ಆಫ್ ದ ಪಾರ್ಟ್ ನಾನು ಏನು ಮಾಡ್ತಾ ಹೋಗ್ತೀನಿ, ಶೇಡೆಡ್ ಮಾಡ್ತಾ ಹೋಗ್ತೀನಿ. ಶೇಡೆಡ್ ಮಾಡಿದಾಗ ನನಗೆ ಏನಾಗ್ತಾ ಇದೆ, ಶೇಡೆಡ್ ಮಾಡಿದಾಗ ಏನಾಗ್ತಾ ಇದೆ, ಇಲ್ಲಿ ಈ ರೀಜನ್ ನಮಗೆ ಡಾರ್ಕ್ ಶೇಡೆಡ್ ರೀಜನ್ ಇಲ್ಲ, ಈ ರೀಜನ್ ಕೂಡ ನಮಗೆ ಡಾರ್ಕ್ ಶೇಡೆಡ್ ರೀಜನ್ ಇಲ್ಲ, ಈ ರೀಜನ್ ಅಲ್ಲೂ ಡಾರ್ಕ್ ಶೇಡೆಡ್ ರೀಜನ್ ಇಲ್ಲ. ಬಟ್ ಈ ರೀಜನ್ ಏನಾಗ್ತಾ ಇದೆ, ಈ ರೀಜನ್ ಅಲ್ಲಿ ಮೋರ್ ದ್ಯಾನ್ ಶೇಡೆಡ್ ರೀಜನ್ಸ್ ಗಳು ಸಿಗ್ತಾ ಹೋಗುತ್ತೆ ಹೌದಲ್ಲ. ಹಾಗಾದ್ರೆ ದಿಸ್ ರೀಜನ್ ಈಸ್ ದ ವಿಸಿಬಲ್ ರೀಜನ್. ಶೇಡೆಡ್ ಮಾಡಿ ಗೊತ್ತಾಯ್ತಾ? ಈ ವಿಸಿಬಲ್ ರೀಜನ್ ಅನ್ನ ಹಿಡ್ಕೊಂಡು ನಾವು ಇವಾಗ ಏನು ಫೈಂಡ್ ಔಟ್ ಮಾಡಬೇಕು, ಮ್ಯಾಕ್ಸಿಮಮ್ ಮತ್ತೆ ಮಿನಿಮಮ್ ವ್ಯಾಲ್ಯೂಸ್ ಗಳನ್ನ ಫೈಂಡ್ ಔಟ್ ಮಾಡ್ತಾ ಹೋಗ್ಬೇಕು. ಹಾಗಾದ್ರೆ ಇಲ್ಲಿ ಬರುವಂತಹ ಕಾರ್ನರ್ ಪಾಯಿಂಟ್ಸ್ಗಳು, ಇಲ್ಲಿ ಬರುವಂತಹ ಕಾರ್ನರ್ ಪಾಯಿಂಟ್ಸ್ಗಳು ನಮಗೆ ಏನಾಗ್ತಾ ಹೋಗುತ್ತೆ ಅಂತ ಹೇಳಿದ್ವಿ, ದೋಸ್ ಆರ್ ದ ಫಿಸಿಬಲ್ ಸೊಲ್ಯೂಷನ್ಸ್ ಅಂತ ಹೇಳಿದ್ವಿ ಹೌದಲ್ವಾ. ಹಾಗಾದ್ರೆ ಇಲ್ಲಿ ಬರುವಂತಹ ಫಿಸಿಬಲ್ ರೀಜನ್ ಕಾರ್ನರ್ ಪಾಯಿಂಟ್ಸ್ಗಳು ಯಾವ್ದು, 0, 200, C of 0, 200 and A of 0, 50 and this line and this coordinate point ನ ಫೈಂಡ್ ಔಟ್ ಮಾಡ್ಕೋಬೇಕು. ಹಾಗಾದ್ರೆ ಈ ಕೋಆರ್ಡಿನೇಟ್ ಪಾಯಿಂಟ್ ಮತ್ತೆ ಈ ಕೋಆರ್ಡಿನೇಟ್ ಪಾಯಿಂಟ್ ನ ಫೈಂಡ್ ಔಟ್ ಮಾಡ್ಕೋಬೇಕು ಅಂದ್ರೆ ಇದು ಯಾವ ಲೈನು, y = 2x. ಇದು ಯಾವ ಲೈನು, 2x + y = 200. 2x + y = 200 and y = 2x. ಹಾಗಾದ್ರೆ 2x + 2x ಅಂದ್ರೆ ಏನಾಗುತ್ತೆ, which is equals to 200 ಆಯ್ತು. 2x + 2x ಅಂದ್ರೆ 4x. 4x = 200. x is equals to 200 divided by 4 which is equals to 50. ಓಕೆನಾ? ಹಾಗಾದ್ರೆ ಇಲ್ಲಿನ ಕೋಆರ್ಡಿನೇಟ್ ಪಾಯಿಂಟ್ ಏನಾಗ್ತಾ ಇದೆ, ಇಲ್ಲಿನ ಕೋಆರ್ಡಿನೇಟ್ ಪಾಯಿಂಟ್ ಏನಾಗ್ತಾ ಇದೆ 50, 100. ಯಾಕೆ, x ನ ವ್ಯಾಲ್ಯೂ ನಮಗೆ 50 ಬಂತು, ಅದೇ x ವ್ಯಾಲ್ಯೂನ ಇಲ್ಲಿಗೆ ಸಬ್ಸ್ಟಿಟ್ಯೂಟ್ ಮಾಡಿ 2 × 50 ವ್ಯಾಲ್ಯೂ ಏನಾಯ್ತು, ಹಾಗಾದ್ರೆ 100 ಆಯ್ತು. ಹಾಗಾದ್ರೆ ಇಲ್ಲಿನ ಕೋಆರ್ಡಿನೇಟ್ ಪಾಯಿಂಟ್ ನಮಗೆ 50, 100. That is one more region, E of 50, 100 coordinate point. One more coordinate point, E of 50, 100. ಗೊತ್ತಾಯ್ತಾ? ಈ ಕೋಆರ್ಡಿನೇಟ್ ಪಾಯಿಂಟ್ ಅನ್ನು ಹೇಗೆ ಫೈಂಡ್ ಔಟ್ ಮಾಡೋದು, y = 2x. ಈ ಸ್ಟ್ರೈಟ್ ಲೈನ್ ರೀಜನ್ ಟಚ್ ಮಾಡ್ತಾ ಇದೆ ಈ ಕೋಆರ್ಡಿನೇಟ್ ಪಾಯಿಂಟ್. ಹಾಗೇನೆ ಈ ಲೈನ್ ನಮಗೆ ಕೋಆರ್ಡಿನೇಟ್ ಪಾಯಿಂಟ್ ಟಚ್ ಮಾಡ್ತಾ ಇದೆ. ಹಾಗಾಗಿ ಈ ಎರಡು ಲೈನ್ ಗಳನ್ನ ಸಾಲ್ವ್ ಮಾಡ್ಕೊಂಡೆ. ಆ ಎರಡು ಲೈನ್ ಗಳನ್ನ ಸಾಲ್ವ್ ಮಾಡ್ಕೊಂಡಾಗ 50, 100 ಅನ್ನೋದು ಸಿಕ್ತು. ಹಾಗಾದ್ರೆ ಅದೇ ನಮಗೆ ಕೋಆರ್ಡಿನೇಟ್ ಪಾಯಿಂಟ್, ಇನ್ನೊಂದು ಕಾರ್ನರ್ ಪಾಯಿಂಟ್ ಇದ್ದು. ಗೊತ್ತಾಯ್ತಾ? ಹಾಗಾದ್ರೆ ಇನ್ನೊಂದು ಕೋಆರ್ಡಿನೇಟ್ ಪಾಯಿಂಟ್, ಇಲ್ಲೊಂದು ಕೋಆರ್ಡಿನೇಟ್ ಪಾಯಿಂಟ್ ಇದೆ, ದಟ್ ಈಸ್ f ಅಂತ ಕಾಲ್ ಮಾಡ್ಕೊಳ್ಳೋಣ. ಹಾಗಾದ್ರೆ ಈ ಕಾರ್ನರ್ ಪಾಯಿಂಟ್ ನ ಫೈಂಡ್ ಔಟ್ ಮಾಡ್ಕೋಬೇಕು ಅಂದ್ರೆ ಯಾವ ಯಾವ ಲೈನ್ಗಳು ನಮಗೆ ಇಂಟರ್ಸೆಕ್ಟ್ ಆಗ್ತಾ ಇದೆ, x + 2y = 100 and y = 2x ಅನ್ನೋ ಲೈನ್ ನ ರೆಪ್ರೆಸೆಂಟ್ ಮಾಡ್ತಾ ಇದ್ದಾರೆ, ಇಂಟರ್ಸೆಕ್ಟ್ ಮಾಡ್ತಾ ಇದೆ. ಹಾಗಾಗಿ ಅವೆರಡನ್ನ ಸಾಲ್ವ್ ಮಾಡ್ಕೊಳ್ತಾ ಹೋಗೋಣ. x + 2y = 100 and y = 2x ಅನ್ನೋ ಸ್ಟ್ರೈಟ್ ಲೈನ್ ನಮಗೆ ಟಚ್ ಮಾಡ್ತಾ ಇದೆ. ಕರೆಕ್ಟ್ ಅಲ್ವಾ? ಹಾಗಾದ್ರೆ y ವ್ಯಾಲ್ಯೂ ಏನಾಗ್ತಾ ಇದೆ, 2x ಆಗ್ತಾ ಇದೆ. ಹಾಗಾಗಿ x + 2 × 2x, y ಇರೋ ಪ್ಲೇಸ್ ಅಲ್ಲಿ x ನ 2x ನ ಸಬ್ಸ್ಟಿಟ್ಯೂಟ್ ಮಾಡಿ. 2 2s are 4x, 4x + x ಅಂತಂದ್ರೆ ನಮಗೆ 5x which is equals to 100. ಹಾಗಾದ್ರೆ x is equals to 100 divided by 5. 100 divided by 5 ಅಂದ್ರೆ 100 ಅನ್ನು ಡಿವೈಡ್ ಮಾಡಿದ್ರೆ ನಮಗೆ 20 ಸಿಗ್ತಾ ಹೋಗುತ್ತೆ. ಹಾಗಾದ್ರೆ x ವ್ಯಾಲ್ಯೂ ಏನಾಯ್ತು, 20 ಆಯ್ತು. x ವ್ಯಾಲ್ಯೂ 20 ಆಯ್ತು ಅಂದ್ರೆ y is equals to 2 of 20 which is equals to 40. ಕರೆಕ್ಟಾ? ಹಾಗಾದ್ರೆ f ನ ಕೋಆರ್ಡಿನೇಟ್ ಪಾಯಿಂಟ್ ಏನಾಗ್ತಾ ಇದೆ, 20, 40. 20, 40. ಹಾಗಾದ್ರೆ ಕಾರ್ನರ್ ಪಾಯಿಂಟ್ಸ್ ಗಳು ಯಾವ್ದು ಆಗ್ತಾ ಇದೆ ವಿಸಿಬಲ್ ಸೊಲ್ಯೂಷನ್ಸ್ ಗೆ, ಇದು ನಮಗೆ ವಿಸಿಬಲ್ ರೀಜನ್. ಈ ವಿಸಿಬಲ್ ರೀಜನ್ ಗೆ ರೆಸ್ಪೆಕ್ಟೆಡ್ ಆಗಿರುವಂತ ಕಾರ್ನರ್ ಪಾಯಿಂಟ್ಸ್ ಗಳು ನಮಗೆ ಇದು ಆಗ್ತಾ ಇದೆ. ಕರೆಕ್ಟಾ?
0, 200, 0, 50 and 50, 100 and 20, 40 are the corner points. Are the corner points. ಈ ಕಾರ್ನರ್ ಪಾಯಿಂಟ್ಸ್ ಗಳನ್ನ ಇಟ್ಕೊಂಡು ನಾವೇನ್ ಫೈಂಡ್ ಔಟ್ ಮಾಡ್ಕೋಬೇಕು, ಆಪ್ಟಿಮಮ್ ಸೊಲ್ಯೂಷನ್ಸ್ ಗಳನ್ನ ಫೈಂಡ್ ಔಟ್ ಮಾಡ್ಕೊಂತ ಹೋಗಬೇಕು. ಹಾಗಾದ್ರೆ ಆಪ್ಟಿಮಮ್ ಸೊಲ್ಯೂಷನ್ಸ್ ಗಳನ್ನ ಫೈಂಡ್ ಔಟ್ ಮಾಡಬೇಕು ಅಂದ್ರೆ ಕಾನ್ಸೆಪ್ಟ್ ಇದೆ. ಏನ್ ಮಾಡ್ತೀರಾ, ಒಂದು ಟೇಬಲ್ ಬರ್ಕೊಳ್ಳಿ. ಇದು ನಮಗೆ ಕಾರ್ನರ್ ಪಾಯಿಂಟ್ಸ್, ಇದು ನಮಗೆ z is equals to ಏನಿದೆ ಇಕ್ವೇಶನ್ x plus 2y. ಕಾರ್ನರ್ ಪಾಯಿಂಟ್ಸ್ ಗಳು ಯಾವ್ದು, a c e f ಆರ್ ದ ಕಾರ್ನರ್ ಪಾಯಿಂಟ್ಸ್. ಹೌದಲ್ಲ? ಹಾಗಾದ್ರೆ a ನ ಕೋಆರ್ಡಿನೇಟ್ ಪಾಯಿಂಟ್ ಏನಿದೆ 0, 50, 0, 200 ಹಾಗೇನೆ 50, 100 and 20, 40. ಓಕೆನಾ? ಆ ಕೋಆರ್ಡಿನೇಟ್ ಪಾಯಿಂಟ್ ಎಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕು, z ಗೆ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗಬೇಕು. z ಗೆ ಸಬ್ಸ್ಟಿಟ್ಯೂಟ್ ಮಾಡಬೇಕು ಅಂದ್ರೆ z is equals to x ವ್ಯಾಲ್ಯೂ ಏನಿದೆ 0 ಇದೆ, y ವ್ಯಾಲ್ಯೂ ಏನಿದೆ 50 ಇದೆ. ಹಾಗಾಗಿ 2 into 50 which is equals to 100 ಬಂತು. ಹಾಗಾದ್ರೆ x z ವ್ಯಾಲ್ಯೂ ಏನಿದೆ ಈಗ 100 ಆಯ್ತು. ಹಾಗೇನೆ z is equals to 0 plus 2 into 200. ಏನಕ್ಕೆ, x ವ್ಯಾಲ್ಯೂ 0, y ವ್ಯಾಲ್ಯೂ 200, that is equals to 400 ಬಂತು. ಓಕೆನಾ? ಹಾಗೆ z is equals to 50 plus 2 into 100. 200 plus 50 ಅಂದರೆ 250. z is equals to 20 plus 2 into 40. ಅಲ್ಲಿಗೆ 2 4s 80, 80 plus 20 ಅಂದರೆ 100. ಹಾಗಾದ್ರೆ ಈಗ ನಮಗೆ ಕಾರ್ನರ್ ಪಾಯಿಂಟ್ ಸಿಕ್ತು. ಕಾರ್ನರ್ ಪಾಯಿಂಟ್ ಸಿಕ್ಕಾದ್ಮೇಲೆ ಆಪ್ಟಿಮಮ್ ಸೊಲ್ಯೂಷನ್ಸ್ ಫೈಂಡ್ ಔಟ್ ಮಾಡಬೇಕಾಗಿತ್ತು. ಆಪ್ಟಿಮಮ್ ಸೊಲ್ಯೂಷನ್ಸ್ ಮಾಡಬೇಕು ಅಂದ್ರೆ ವಿ ಹ್ಯಾವ್ ಟು ಯೂಸ್ ದೋಸ್ ಕಾರ್ನರ್ ಪಾಯಿಂಟ್ಸ್. ಸೊ ಕಾರ್ನರ್ ಪಾಯಿಂಟ್ಸ್ ಡಿಪೆಂಡೆಂಟ್ ಮೇಲೆ ಆಬ್ಜೆಕ್ಟಿವ್ ಫಂಕ್ಷನ್ಸ್ ಗೆ ವ್ಯಾಲ್ಯೂಸ್ ಗಳನ್ನು ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ರಿ. 100, 400, 250, 100 ಬಂತು. ಹಾಗಾದ್ರೆ ಈ ವ್ಯಾಲ್ಯೂಸ್ ಗಳಲ್ಲಿ ಮ್ಯಾಕ್ಸಿಮಮ್ ವ್ಯಾಲ್ಯೂ ಯಾವುದು, 400 ಇಸ್ ದ ಮ್ಯಾಕ್ಸಿಮಮ್ ವ್ಯಾಲ್ಯೂ. ಹೌದಾ? ಹೈಯೆಸ್ಟ್ ನಂಬರ್ ಅದೇ ತಾನೇ ಇರೋದು. ಹಾಗಾದ್ರೆ ದಿಸ್ z is maximum at z is equals to x plus 2y. Hence z is equals to x plus 2y is maximum at ಯಾವ ಕೋಆರ್ಡಿನೇಟ್ ಪಾಯಿಂಟ್ ಅಲ್ಲಿ 0, 200 ಅನ್ನೋ ಕೋಆರ್ಡಿನೇಟ್ ಪಾಯಿಂಟ್ ಅಲ್ಲಿ. ಹಾಗೆ ಮ್ಯಾಕ್ಸಿಮಮ್ ವ್ಯಾಲ್ಯೂ ಎಷ್ಟು, ಮ್ಯಾಕ್ಸಿಮಮ್ is equals to 400. ಹಾಗೇನೆ ಮಿನಿಮಮ್ ವ್ಯಾಲ್ಯೂ at, ಮಿನಿಮಮ್ ವ್ಯಾಲ್ಯೂ ಯಾವುದು 100. ಎರಡು ಮಿನಿಮಮ್ ವ್ಯಾಲ್ಯೂಗಳು ಸಿಗ್ತಾ ಹೋಗುತ್ತಲ್ವಾ? ಹಾಗಾದ್ರೆ ಈಸ್ ಮಿನಿಮಮ್ at 0, 50 and 20, 40. ಹಾಗಾದ್ರೆ ಮಿನಿಮಮ್ ವ್ಯಾಲ್ಯೂ ಎಷ್ಟು, ದಟ್ ಈಸ್ 100. ಹಾಗಾದ್ರೆ ಈ ಈಕ್ವೇಶನ್ಸ್ ನ ರೆಸ್ಪೆಕ್ಟೆಡ್ ಕನ್ಸ್ಟ್ರೇಂಟ್ ಈಕ್ವೇಶನ್ಸ್ ಗಳಿಗೆ ಮ್ಯಾಕ್ಸಿಮಮ್ ಮತ್ತೆ ಮಿನಿಮಮ್ ವ್ಯಾಲ್ಯೂಸ್ ಗಳು ಎಷ್ಟಾಗ್ತಾ ಇದೆ, 400 and 100 ಆಗ್ತಾ ಇದೆ. ಗೊತ್ತಾಯ್ತಾ? ಇಷ್ಟು ಕರೆಕ್ಟ್ ಆಗಿ ಮಾಡಿದ್ರಿ ಅಂದ್ರೆ ಅಪ್ ಟು ಎಲ್ಲಿಂದ ಫಸ್ಟ್ ಬಿಗಿನಿಂಗ್ ಇಂದ ಎಂಡಿಂಗ್ ವರೆಗೂ ಈ ರೇಂಜ್ ಇಲ್ಲಿವರೆಗೂ ತಗೊಂಡ್ಬಂದು ಬಂದ್ರಿ ಅಂದ್ರೆ ಎಕ್ಸಾಕ್ಟ್ ಆಗಿ 6 ಮಾರ್ಕ್ಸ್ ಸಿಗ್ತಾ ಹೋಗುತ್ತೆ. ಹೇಗೆ ಅಂತ ಅಂದ್ರೆ ಈ ಕನ್ಸ್ಟ್ರೇಂಟ್ ಈಕ್ವೇಶನ್ಸ್ ಗಳನ್ನ ಸಾಲ್ವ್ ಮಾಡ್ಕೊಂಡ್ವಿ. ಅವಾಗ ನಮಗೆ ಒಂದಷ್ಟು ಕೋಆರ್ಡಿನೇಟ್ ಪಾಯಿಂಟ್ಸ್ ಗಳು ಸಿಕ್ತು. ಆ ಕೋಆರ್ಡಿನೇಟ್ ಪಾಯಿಂಟ್ಸ್ ಗಳು ಫೈಂಡ್ ಔಟ್ ಮಾಡಿದ್ರೆ ನಿಮಗೆ 1 ಮಾರ್ಕ್ ಸಿಗ್ತಾ ಹೋಗುತ್ತೆ. ಗೊತ್ತಾಯ್ತಾ? ಅದಾದ್ಮೇಲೆ ಅದರ ರೆಸ್ಪೆಕ್ಟೆಡ್ ಗ್ರಾಫ್ ನ ಕರೆಕ್ಟ್ ಆಗಿ ಪ್ಲಾಟ್ ಮಾಡಿದ್ರಿ ಅಂದ್ರೆ ನಿಮಗೆ 1 ಮಾರ್ಕ್ ಸಿಗ್ತಾ ಹೋಗುತ್ತೆ. ಸಿಕ್ಕಾದ್ಮೇಲೆ ನೀವು ಶೇಡೆಡ್ ರೀಜನ್ ಫೈಂಡ್ ಔಟ್ ಮಾಡಿದ್ರೆ 1 ಮಾರ್ಕ್ಸ್, ಅಲ್ಲಿಗೆ 3 ಮಾರ್ಕ್ಸ್ ಮುಗೀತು. 3 ಮಾರ್ಕ್ಸ್ ಫೈಂಡ್ ಔಟ್ ಮಾಡಿದ್ಮೇಲೆ ಯಾವ್ಯಾವ ಪಾಯಿಂಟ್ಸ್ ಗಳು ನಮಗೆ ಕಾರ್ನರ್ ಪಾಯಿಂಟ್ಸ್ ಗಳಾಗಿರುತ್ತೆ ಆ ಕಾರ್ನರ್ ಪಾಯಿಂಟ್ಸ್ ಬರೆದ್ರೆ ನಿಮಗೆ 1 ಮಾರ್ಕ್ ಸಿಗುತ್ತೆ. 4 ಮಾರ್ಕ್ಸ್ ಆಗಿದೆ. ಇನ್ನು ಸಬ್ಸ್ಟಿಟ್ಯೂಟ್ ಮಾಡಿ ವ್ಯಾಲ್ಯೂಸ್ ಗಳನ್ನೆಲ್ಲ ಕರೆಕ್ಟ್ ಆಗಿ ಬರೆದ್ರೆ ಇದಕ್ಕೆ 1 ಮಾರ್ಕ್ ಸಿಗುತ್ತೆ. ಈ ಟೇಬಲ್ಗೆ 5 ಮಾರ್ಕ್ಸ್ ಆಯ್ತು. ಲಾಸ್ಟ್ ಕನ್ಕ್ಲೂಷನ್ ಯಾವ ವ್ಯಾಲ್ಯೂ ನಮಗೆ ಮ್ಯಾಕ್ಸಿಮಮ್ ಯಾವ ವ್ಯಾಲ್ಯೂ ನಮಗೆ ಮಿನಿಮಮ್ ಅನ್ನೋದು ಕನ್ಕ್ಲೂಷನ್ ಬರೆದ್ರೆ ನಿಮಗೆ 1 ಮಾರ್ಕ್ ಸಿಗ್ತಾ ಹೋಗುತ್ತೆ. ಅಲ್ಲಿಗೆ ಟೋಟಲಿ 6 ಮಾರ್ಕ್ಸ್ ಎಕ್ಸಾಕ್ಟ್ ಆಗಿ ಬೇಕು ಅಂತಂದ್ರೆ ಕಂಪ್ಲೀಟ್ ಫಸ್ಟ್ ಮೆಥಡ್ ಇಂದ ಫಸ್ಟ್ ಸ್ಟೆಪ್ ಇಂದ ಲಾಸ್ಟ್ ಸ್ಟೆಪ್ ವರೆಗೂ ಕರೆಕ್ಟ್ ಆಗಿ ಫಾಲೋ ಅಪ್ ಮಾಡ್ತಾ ಹೋಗಿ. ಗೊತ್ತಾಯ್ತಾ ಹೇಳಿದ್ದು? ಇನ್ನು ನೆಕ್ಸ್ಟ್ ಕ್ಲಾಸಸ್ ಅಲ್ಲಿ ನಾನು ಇದರ ಬೇಸಿಸ್ ಮೇಲೆ ಇರುವಂತಹ ಇನ್ನೊಂದಿಷ್ಟು ಪ್ರಾಬ್ಲಮ್ಸ್ ಗಳನ್ನು ಸಾಲ್ವ್ ಮಾಡ್ತಾ ಹೋಗ್ತೀನಿ. ಥ್ಯಾಂಕ್ ಯು ಫಾರ್ ದ ಸೆಷನ್ಸ್.